ಎಸ್ ಮಾಸ್ಟರ್ಸ್, ಇವತ್ತು ಶನಿವಾರ ಆಗಿರೋದ್ರಿಂದ ವಾರದ ಶನಿವಾರ ಕೊನೆಯ ದಿನ. ಎಲ್ಲರಿಗೂ ವಿಶೇಷ ಸಂಚಿಕೆಗೆ ಸ್ವಾಗತ. ಇವತ್ತು 1-1:15 ಗಂಟೆ ನಾವು ಅದ್ಭುತವಾದ ಸಂಗೀತ ಧ್ಯಾನ, ಮೌನ ಧ್ಯಾನವನ್ನು ಮಾಡ್ಕೊಂಡು ಬಂದಿದ್ದೇವೆ. ಎಲ್ರಿಗೂ ತಿಳಿದಿರೋ ಹಾಗೆ ಇವತ್ತು ವಿಶೇಷ ಸಂಚಿಕೆಯಲ್ಲಿ ಸಂಗೀತ, ಮಿಮಿಕ್ರಿ, ನಾಟಕ, ಕವನಗಳು ಯಾವುದೇ ಆಗಿರ್ಬೋದು, ನಮ್ಮಲ್ಲಿ ಇರುವಂತಹ ಅದ್ಭುತವಾದ ಕಲೆ ಹೊರಗಡೆ ಹಾಕುವಂತಹ ಒಂದು ಸುಸಮಯ. ಎಲ್ರೂ ಪಾರ್ಟಿಸಿಪೇಟ್ ಮಾಡೋಣ. ಎಸ್ ಮಾಸ್ಟರ್ಸ್. ನೀವೆಲ್ರೂ ಇನ್ನೂ ಧ್ಯಾನದಿಂದ ಹೊರಗಡೆ ಬಂದಿದ್ರೆ ಅಲ್ಲಿವರೆಗೂ ಒಂದು ಭಕ್ತಿ ಹಾಡಿಂದ ಪ್ರಾರಂಭಿಸೋಣ. ಮಾದೇವಾ ಮಾದೇವಾ ಸೋಜುಗಾದ ಸೂಜು ಮಲ್ಲಿಗೆ, ಮಾದೇವ ನಿನ್ನ ಮಂಡೆ ಮ್ಯಾಗೆ ದುಂಡು ಮಲ್ಲಿಗೆ. ಸೋಜುಗಾದ ಸೋಜು ಮಲ್ಲಿಗೆ, ಮಾದೇವ ನಿನ್ನ ಮಂಡೆ ಮ್ಯಾಗೆ ದುಂಡು ಮಲ್ಲಿಗೆ. ಅಂದಾವರೆ ಕೆಂದಾವರೆ ತನ್ನಿತಾವರೆ ಪುಷ್ಪ, ತನ್ನಿ ಮಾದೇವಗೆ ಬಿಲ್ಪತ್ರೆ, ಮಾದೇವಗೆ ತನ್ನಿ ಸೋಜುಗಾದ ಸೋಜು ಮಲ್ಲಿಗೆ. ಕೊಟ್ಟು ಕೊಟ್ಟು ಗುರುವೆ ನಿಮ್ಮ ಕರವು ಸೋತಿದೆ, ಕರೆಯುವಲ್ಲಿ ಓಡಿ ಓಡಿ ಪಾದ ನೊಂದಿದೆ. ನಿಷ್ಕ್ರಮಿಸೆ ಕ್ಷಣ ಕಾಲದಿ ದೊರೆಯದಾಯಿತೆ, ತಪ ಫಲವ ಭಕ್ತ ಜನಕ್ಕೆ ಹಂಚಿ ಮುಗೀತೆ. ಕೊಟ್ಟು ಕೊಟ್ಟು ಗುರುವೆ ನಿಮ್ಮ ಕರವು ಸೋತಿದೆ. ಕೇಳೋ ಮಾದೇ. ಮಾಸ್ಟರ್ಸ್, ಈ ಹಾಡು ಸಂಪೂರ್ಣವಾಗಿ ನಾನು ಮುಗಿಸೋ ಹೊತ್ತಿಗೆ ನೀವು ಹ್ಯಾಂಡ್ ರೈಸ್ ಮಾಡಿದ್ರೆ ಇವತ್ತಿನ ಕಾರ್ಯಕ್ರಮ ಅದ್ಭುತವಾಗಿ ನಡೆಯುತ್ತೆ. ಎಲ್ರೂ ಹ್ಯಾಂಡ್ ರೈಸ್ ಮಾಡಲಿಲ್ಲ, ಪಾರ್ಟಿಸಿಪೇಟ್ ಮಾಡಲಿಲ್ಲ ಅಂದ್ರೆ ವಿಶೇಷ ಸಂಚಿಕೆನೂ ಕೂಡ ಮುಂದಿನ ದಿನಗಳಲ್ಲಿ ಸ್ಟಾಪ್ ಆಗೋದು ಬೇಡ. ಇದು ಕಟ್ ಅಂಡ್ ಕ್ಲಿಯರ್ ಆಗಿ ಹೇಳ್ತಾ ಇರುವಂತಹ ವಿಚಾರ. ನಿಮ್ಮೆಲ್ಲರ ಭಾಗವಹಿಸುವಿಕೆ ಈ ವಿಶೇಷ ಸಂಚಿಕೆ ಹೀಗೆ ಮುಂದುವರಿಬೇಕು. ನಾವು ತುಂಬಾ ಅದ್ಭುತವಾಗಿ ಪಾರ್ಟಿಸಿಪೇಟ್ ಮಾಡಬೇಕು, ನಗಬೇಕು, ನಮ್ಮ ಹೃದಯ ಚೆನ್ನಾಗಿರ್ಬೇಕು, ಆರೋಗ್ಯವಾಗಿರ್ಬೇಕು. ನಮ್ಮ ಫೇಸ್, ನಮ್ಮ ಒಂದು ದೈಹಿಕ ಶಕ್ತಿ ಏನಿದೆ ಎಲ್ಲನೂ ನಾವು ವೃದ್ಧಿ ಮಾಡ್ಕೋಬೇಕು ಅಂತಂದ್ರೆ ಈ ಮನರಂಜನೆ, ಹಾಸ್ಯಕ್ಕೆ ತುಂಬಾ ಹೊತ್ತು ಕೊಡಬೇಕಾಗಿದೆ. ಇದು ಪ್ರತಿ ಶನಿವಾರ ರಿಪೀಟ್ ಆಗಿ ಹೇಳ್ತಾನೆ ಇದೆ, ಆದ್ರೂ ಕೂಡ ಹ್ಯಾಂಡ್ ರೈಸ್ ಬರ್ತಾ ಇಲ್ಲ. ಎಸ್, ಲಕ್ಷ್ಮಿ ಮೇಡಮ್ ಹ್ಯಾಂಡ್ ರೈಸ್ ಮಾಡಿದ್ದಾರೆ. ನೋಡೋಣ, ಮೇಡಮ್ಗೆ ಆಪ್ಷನ್ ಕೊಡೋಣ. ಕೇಳು ಮಾದೇವಾ ಮನ್ಸನ ಜೀವ, ನೀ ನುಡಿಸಿ ಹಾಡ್ಯಾಕ ಢಮರು ಆಗ್ಯಾವ. ಯಾಕೋ ಶಿವಲಿಂಗ ನಡೆಸುತ್ತಿ ಹಿಂಗ, ಏನಿಲ್ಲ ನಮ್ಮ ಕೈಯಾಗ. ಎಸ್ ಮೇಡಮ್, ಲಕ್ಷ್ಮಿ ಮೇಡಮ್ ಮೊದಲನೇ ಪಾರ್ಟಿಸಿಪೆಂಟ್, ವೆಲ್ಕಮ್. ನಮಸ್ಕಾರ ಮೇಡಮ್, ಶುಭೋದಯ.
ನಾನು ಒಂದು 5 ನಿಮಿಷ, 5 ನಿಮಿಷ ಆಗಲ್ಲ, 3 ನಿಮಿಷ ತಾಯಿ ಬಗ್ಗೆ ಮಾತಾಡಬಹುದಾ? 10 ನಿಮಿಷನಾ? ಮೂರು ನಿಮಿಷ, ಮೂರು ಮೂರು ಮೂರು. ಓಕೆ. ಎಸ್ ಮೇಡಮ್. ಹಾ, ನನ್ನ ಹೆಸರು ಲಕ್ಷ್ಮಿ. ನಾನು ಸಿರ್ಸಿಯಿಂದ ಜಾಯ್ನ್ ಆಗಿದ್ದೇನೆ. ತಾಯಿ ತಾಯಿ ತಾಯಿ, ಈ ಶಬ್ದವೇ ಅಮರ, ಅಜರಾಮರ. ತಾಯಿ ಎಂದರೆ ನಮ್ಮನ್ನು ಹಡೆದವಳು. ತಾಯಿಯೊಂದಿದ್ದರೆ ಸಾಕು, ಬೇರೇನು ಬೇಡ ಎಂಬ ಸಾರ್ಥಕ ಭಾವನೆ. ನನ್ನ ಅಮ್ಮ ನನಗೆ ದೇವರು ಕೊಟ್ಟ ಅತ್ಯುತ್ತಮ ಕೊಡುಗೆ. ತಾಯಿ ಎಂಬ ಪದಕ್ಕೆ ಯಾವುದೇ ವ್ಯಾಖ್ಯಾನವಿಲ್ಲ. ಈ ಪದವು ಸ್ವತಃ ಸಂಪೂರ್ಣವಾಗಿದೆ. ತಾಯಿ ಪದವನ್ನು ಯಾವುದೇ ರೀತಿಯಲ್ಲಿ ವ್ಯಾಖ್ಯಾನಿಸಲು ಸಾಧ್ಯವಿಲ್ಲ. ಅಸಹನೀಯ ದೈಹಿಕ ಯಾತನೆಯ ನಂತರ ಮಗುವಿಗೆ ಜನ್ಮ ನೀಡುವ ತಾಯಿಗೆ ದೇವರ ಸ್ಥಾನವನ್ನು ನೀಡಲಾಗುತ್ತದೆ. ಏಕೆಂದರೆ ದೇವರು ತಾಯಿಯ ಮೂಲಕ ಇಡೀ ಸೃಷ್ಟಿಯನ್ನು ಸೃಷ್ಟಿಸಿದ್ದಾನೆ. ತಾಯಿಯ ಪ್ರೀತಿಯ ಅತ್ಯಂತ ಶುದ್ಧ ರೂಪ. ತಾಯಿ ಎಂಬ ಈ ಎರಡಕ್ಷರದಲ್ಲಿ ಲೋಕದ ವ್ಯವಹಾರವೇ ಹುದುಗಿದೆ. ತಾಯಿಗೆ ಮಾತೆ, ಜನನಿ, ಜನಯತ್ರಿ ಎಂದು ಕರೆಯುತ್ತಾರೆ. ಸ್ತ್ರೀಯರನ್ನು ಗೌರವದಿಂದ ಸಂಬೋಧಿಸುವ ಪದವು ತಾಯಿ ಎಂದಿದೆ. ಕುಟುಂಬದಲ್ಲಿ ತಂದೆಗಿಂತ ತಾಯಿಯ ಸ್ಥಾನ ಮಿಗಿಲಾದದ್ದು. ಅಂತೆಯೇ ತಾಯಿಗಿಂತ ಬಂಧುವಿಲ್ಲ, ಉಪ್ಪಿಗಿಂತ ರುಚಿ ಇಲ್ಲ ಎಂದು ಹೇಳುತ್ತಾರೆ. ತಾಯಿ ಮಾತ್ರ ಮಕ್ಕಳಿಗೆ ಸಂಸ್ಕಾರ ನೀಡುತ್ತಾಳೆ. ಅಮ್ಮ ಎಂದರೆ ಕಂದನ ಕರುಳಿನ ಕರೆಯೋಲೆಯಾಗಿರುತ್ತದೆ. ಮಗುವಿಗೆ ಮನೆಯೇ ಮೊದಲ ಪಾಠಶಾಲೆ, ತಾಯಿಯೇ ಮೊದಲ ಗುರು. ತಾಯಿಯು ತ್ಯಾಗ, ಕಷ್ಟ, ಸಹಿಷ್ಣುತೆ, ಸಂಯಮಗಳ ಸಾಕಾರವಾಗಿರುತ್ತಾಳೆ. ಕೋಮಲತೆ, ಕ್ಷಮೆ, ಪರಹಿತ ಚಿಂತನೆಗಳ ಆಕಾರವಾಗಿರುತ್ತಾಳೆ. ಅದಕ್ಕಾಗಿ ಅವಳನ್ನು ದೇವಿಗೆ ಮತ್ತು ಭೂದೇವಿಗೆ ಹೋಲಿಸುತ್ತಾ ಮಾತೃದೇವೋಭವ ಎಂಬ ಅಂಕಿತದಿಂದ ಪೂಜಿಸಲಾಗುತ್ತದೆ. ತಾಯಿಯು ಲೋಕದ ಪ್ರೀತಿಯನ್ನು ಮೀರಿಸುವಂಥದ್ದು. ಅಂತೆಯೇ ಲೋಕಕ್ಕೆ ಬೇಡವಾದವನು ತಾಯಿಗೆ ಬೇಕಾಗುತ್ತಾನೆ. 9 ತಿಂಗಳು ಹೊತ್ತು ಹೆತ್ತು ಸಾಕಿ ಸಲುಹಿದ ಅವಳು ತಾನು ಬಿಟ್ಟ ಕಷ್ಟವನ್ನು ಯಾರಿಗೂ ಹೇಳುವುದಿಲ್ಲ. ಬಲಗೈಯಿಂದ ಕೊಟ್ಟಿದ್ದು ಎಡಗೈಗೆ ತಿಳಿಯದಂತೆ ಮಕ್ಕಳಿಗಾಗಿ ತಾನು ಜೀವನವನ್ನು ತ್ಯಜಿಸಿದ್ದನ್ನು ಯಾರು ತಿಳಿಯಕೊಡಲಾರಳು. ಏಕೆಂದ್ರೆ ಅವಳು ನಿಸ್ವಾರ್ಥಿಯಾಗಿರುತ್ತಾಳೆ. 3 ವರ್ಷದ ಬುದ್ಧಿ 100 ವರ್ಷ ಎಂಬುದನ್ನು ತಿಳಿದವಳಾಗಿದ್ದರಿಂದ ಮಕ್ಕಳ ಮನಸ್ಸಿನಲ್ಲಿ ಮೊದಲೇ ಅನುಕಂಪದ ಭಾವನೆಯನ್ನು ತುಂಬುತ್ತಾಳೆ. ವೇದ ಉಪನಿಷತ್ತಿನ ಒಂದು ಅಂಗವಾದ ತಾಯಿಯು ಮಕ್ಕಳಿಗೆ ಸದ್ಗುರುವಾಗುತ್ತಾಳೆ. ಜಿಜಾಮಾತೆಯು ಬಾಲ್ಯದಲ್ಲಿ ಶಿವಾಜಿಗೆ ಶೂರರ ಕಥೆಗಳನ್ನು ಹೇಳಿದ್ದು, ಅದನ್ನು ಕೇಳಿ ಆತ ತಾನು ಹಾಗಾಗಬೇಕೆಂದು ಬಯಸಿ ಕತ್ತಿ ತಿರುಗಿಸುವುದು, ಕುದುರೆ ಹತ್ತುವುದು ಮುಂತಾದವನ್ನು ಕುರಿತು ಶೂರನಾದದ್ದು ಮಹಾರಾಜನಾಗಿತ್ತು. ಅದರಂತೆ ಮಹಾತ್ಮ ಗಾಂಧೀಜಿಯವರು ತಾಯಿಯ ಉಪದೇಶಗಳಿಂದಲೇ ಇಂಗ್ಲೆಂಡ್ ಅಂತ ಶೀತ ಪ್ರದೇಶಕ್ಕೆ ಹೋದಾಗಲೂ ಮಧ್ಯ ಮಾಂಸಾದಿಗಳಿಂದ ದೂರವಿದ್ದು ಬ್ಯಾರಿಸ್ಟ್ ಪರೀಕ್ಷೆ ಮುಗಿಸಿ ಸ್ವದೇಶಕ್ಕೆ ಹಿಂತಿರುಗಿದ್ದು ಇಲ್ಲಿ ಸ್ಮರಿಸಬಹುದು. ತಾಯಿಯು ಮನೆಯ ಆನಂದ ಔತಣವಿಟ್ಟು ಮನೆ ತುಂಬಾ ನಗು ಎಂಬ ಹೂಗಳನ್ನು ಚೆಲ್ಲಿ ಮನೆಯ ಶಾಂತಿ ನಿವಾಸವಾಗುವಂತೆ ವಾತಾವರಣವನ್ನು ಕಲ್ಪಿಸಿ ಸರಸ್ವತಿಯನ್ನು ಮನೆಗೆ ತುಂಬಿಸಿಕೊಳ್ಳುತ್ತಾಳೆ. ಪ್ರತಿ ವರ್ಷ ಮೇ ತಿಂಗಳ 2ನೇ ಭಾನುವಾರದಂದು ತಾಯಂದಿರ ದಿನವನ್ನು ಆಚರಿಸಲಾಗುತ್ತದೆ. ಸಮಾಜ ಮತ್ತು ಕುಟುಂಬದಲ್ಲಿ ತಾಯಿ ಬಹಳ ಮುಖ್ಯ. ತಾಯಿ ಇಲ್ಲದೆ ಜೀವನವನ್ನು ನಿರೀಕ್ಷಿಸಲು ಸಾಧ್ಯವಿಲ್ಲ. ಇಂದಿನ ಓಟದ ಜೀವನದಲ್ಲಿ ಮಾನವರು ತಮ್ಮ ಇತರ ಸಮಸ್ಯೆಗಳಿಗೆ ಅಥವಾ ಸಂತೋಷಕ್ಕೆ ಹೆಚ್ಚಿನ ಆದ್ಯತೆಯನ್ನು ನೀಡುತ್ತಾರೆ ಮತ್ತು ವಿಷಯಗಳ ಕಾರಣದಿಂದ ತಮ್ಮ ತಾಯಿಯನ್ನು ನಿರ್ಲಕ್ಷಿಸುತ್ತಾರೆ. ನಾವು ನಮ್ಮ ತಾಯಿಯನ್ನು ಎಂದಿಗೂ ಮರೆಯಬಾರದು, ಏಕೆಂದ್ರೆ ನಾವು ಅವಳ ಋಣವನ್ನು ಎಂದಿಗೂ ತೀರಿಸಲಾಗುವುದಿಲ್ಲ. ಧನ್ಯವಾದ ಮೇಡಮ್. ಅವಕಾಶ ಕೊಟ್ಟಿದ್ದಕ್ಕೆ ತುಂಬಾ ಹೃದಯ ಧನ್ಯವಾದಗಳು. ಇದು ನಾನು ಮೊನ್ನೆ ನನ್ನ ತಾಯಿ ಬಗ್ಗೆ ಬರೆದ ಒಂದು ಚಿಂತನ ಅಷ್ಟೇ, ಒಂದು 2-3 ನಿಮಿಷ ಚಿಂತನ. ಧನ್ಯವಾದ. ಸೂಪರ್ ಮೇಡಮ್, ನೀವು ಅಷ್ಟೇ ಅದ್ಭುತವಾಗಿ ಪಾರ್ಟಿಸಿಪೇಟ್ ಮಾಡಿದ್ದೀರಾ. ನಿಮ್ಮ ಒಂದು ಏನು ಪಾರ್ಟಿಸಿಪೇಷನ್ ಇದೆ ಅದು ಬಹಳ ಮುಖ್ಯ ಆಗಿದೆ. ತಾಯಿ, ಅಮ್ಮ, ಅವ್ವ, ಮಾತಾ ಈ ರೀತಿ ಹಲವು ಹೆಸರುಗಳಲ್ಲಿ ಕರೆಯಿಸಿಕೊಳ್ಳುವ ತಾಯಿ
ನಾವು ಹುಟ್ಟಿದಾಗಿನಿಂದ ಕೊನೆಯವರೆಗೂ, ಕೊನೆ ಉಸಿರು ಎಳೆಯುವವರೆಗೂ ಅದೆಷ್ಟು ಬಾರಿ ಅಮ್ಮ ಅಮ್ಮ ಅನ್ನೋ ಪದಗಳನ್ನ ನಾವು ಹೇಳ್ತಾ ಇರ್ತೀವಲ್ವಾ. ಹಾಗಾಗಿ ಆ ಭಗವಂತ ಎಲ್ಲಾ ಕಡೆ ಇರೋದಕ್ಕೆ ಸಾಧ್ಯ ಆಗುವುದಿಲ್ಲ ಅಂತ ಎಲ್ಲರಿಗೂ, ಪ್ರತಿಯೊಬ್ಬರಿಗೂ ಈ ತಾಯಿ ಅಂತ ಈ ಭಗವಂತ ಕರುಣಿಸಿದ್ದಾರೆ. ಆ ತಾಯಿಯ ಬಗ್ಗೆ ವರ್ಣನೆ ಮಾಡಿ ಅವಳ ಮಹತ್ವ, ಆ ಆ ತಾಯಿಯಿಂದ ನಾವೇನು ಅಂದ್ರೆ ಯಾವಾಗ್ಲೂ ತಾಯಿ ತಾಯಿ ಅಮ್ಮ ಅಂತ ಹೇಳ್ತಾ ಆ ಜೀವನದಲ್ಲಿ ಆ ಕಳೆಯುವಂತಹ ಅದ್ಭುತ ಕ್ಷಣಗಳನ್ನ ನೀವೊಂದು ಕವನದಲ್ಲಿ ರಚಿಸಿ ನಮಗೆ ಹೇಳಿದ್ದೀರಾ. ನಿಮ್ಗೆ ತುಂಬು ಹೃದಯದ ಕೃತಜ್ಞತೆಗಳು ಮೇಡಮ್. ಥ್ಯಾಂಕ್ ಯು ಲಕ್ಷ್ಮಿ ಮೇಡಮ್. ಸೂಪರ್. ನೆಕ್ಸ್ಟ್ ಅವಕಾಶ ಯಾರು ತಗೊಳ್ತಾರೆ ನೋಡೋಣ. ಸೋಮಶೇಖರ್ ಸರ್. ಎಸ್ ಸರ್, ವೆಲ್ಕಮ್. ನಮಸ್ತೆ ಮೇಡಮ್. ಎಸ್ ಸರ್, ನಮಸ್ತೆ. ಎಲ್ರಿಗೂ ಬೆಳಗಿನ ಶರಣಾರ್ಥಿಗಳು. ನಾನೊಂದು ಚಿಂತನೆಯನ್ನ ಹೇಳಕ್ಕೆ ಬಯಸ್ತೇನೆ ಮೇಡಮ್. ಎಸ್ ಸರ್. ಸರ್ವೇ ಜನ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ ಭವೇತ್, ಅಹಂ ಧನ್ಯೋಸ್ಮಿ. ಇಲ್ಲಿ ನಾವೆಲ್ಲರೂ ನೋಡಿದೀವಿ ಮೇಡಮ್, ಕಾಡಂತರೂ ಎಲ್ಲರೂ ನೋಡಿದೀವಿ ನಾವು. ಕಾಡಿನಲ್ಲಿ ಅದೆಷ್ಟೋ ಪ್ರಾಣಿ ಪಕ್ಷಿಗಳು ಮತ್ತೆ ಕ್ರಿಮಿಕೀಟಗಳು, ಅದೆಷ್ಟೋ ಸುಂದರವಾದ ಹೂಗಳು, ಗಿಡ ಮರಗಳು ಇರ್ತವೆ. ಆದ್ರೂ ಎಲ್ರಿಗೂ ಗೊತ್ತಿದೆ ಕಾಡಿನಲ್ಲಿ ಕಾಡಿನ ರಾಜ ಯಾವುದು ಅಂತಂದ್ರೆ ಸಿಂಹ ಅಂತ ಎಲ್ಲ ಮಕ್ಕಳಿಂದ ಹಿಡಿದು ನಮಗೂ ಗೊತ್ತು ಅಲ್ವಾ ಮೇಡಮ್. ಆದ್ರೆ ಅಲ್ಲಿ ಸಿಂಹಕ್ಕಿಂತ ದೈತ್ಯಕಾರವಾದಂತ ಪ್ರಾಣಿ ಆನೆ ಇರ್ತದೆ. ಆಮೇಲೆ ಅದಕ್ಕಿಂತ ಎತ್ತರವಾದಂತ ಪ್ರಾಣಿ ಜಿರಾಫೆ ಇರ್ತದೆ. ಆದ್ರೂ ಕೂಡ ಕಾಡಿನ ರಾಜ ಸಿಂಹನೇ. ಮತ್ತೆ ಅತ್ಯಂತ ವೇಗವಾಗಿ ಓಡುವಂತ ಪ್ರಾಣಿ, ಸಿಂಹಕ್ಕಿಂತ ಅತ್ಯಂತ ವೇಗವಾಗಿ ಓಡುವಂತ ಪ್ರಾಣಿ ಚಿರತೆ ಇರ್ತದೆ, ಚಿತಾ ಅಂತಾರೆ. ಆಮೇಲೆ ಆ ಸಿಂಹಕ್ಕಿಂತ ಬುದ್ಧಿವಂತ ಪ್ರಾಣಿ ಚಿಂಪಾಜಿ ಅಂತಾರೆ. ಇವೆಲ್ಲವೂ ಸಿಂಹಕ್ಕಿಂತ ಒಂದಿಷ್ಟು ಹೆಚ್ಚಿಗೆ ಇದಾವೆ. ಆದ್ರೂ ಕೂಡ ಕಾಡಿನ ರಾಜ ಸಿಂಹನೇ. ಇದರ ತಾತ್ಪರ್ಯ ಇಷ್ಟೇ, ಏನಂದ್ರೆ ಜ್ಞಾನವುಳ್ಳವನು ಬಲ್ಲಿದನು, ಜ್ಞಾನವುಳ್ಳವನು ಬಲ್ಲಿದನು ಬಾಯಲ್ಲಿ ಬೆಲ್ಲವು ಮೆದ್ದಂತೆ, ಏನು ತಿಳಿಯದವನು, ಜ್ಞಾನ ಇಲ್ಲದವನು ಬಲ್ಲಿದನು ಬಾಯಲ್ಲಿ ಜೊಲ್ಲು ಬಿದ್ದಂತೆ. ಇದರ ತಾತ್ಪರ್ಯ ಮೇಡಮ್. ಇದು ಏನಂತಂದ್ರೆ ಸಿಂಹ ಅಷ್ಟು ಅದಕ್ಕಿಂತ ದೈತ್ಯಕಾರ ಕಾಡಿನಲ್ಲಿ ಇರ್ತಕ್ಕಂಥ ಪ್ರಾಣಿಗಳಿಂತ ಸಿಂಹನ ರಾಜ. ಯಾಕಂದ್ರೆ ಆ ಕಾಡಿನಲ್ಲಿ ಇರ್ತಕ್ಕಂಥ ಅನೇಕ ಪ್ರಾಣಿಗಳನ್ನ ಬೇಟೆಯಾಡಿ ತಿನ್ನುವಂತ ಒಂದು ಜ್ಞಾನ ಅದರಲ್ಲಿದೆ. ಆಮೇಲೆ ಅದು ಯಾವ ರೀತಿ ವೈಯಕ್ತಿಕವಾಗಿ ಬದುಕಬೇಕು, ಆಮೇಲೆ ಇನ್ನೊಂದು ಪ್ರಾಣಿ ಬೇಟೆಯಾಡಿದನ್ನ ಅದು ಮುಟ್ಟದೇ ಇರುವಂತ ಒಂದಿಷ್ಟು ವಿಶೇಷ ಗುಣಗಳು ಇರುವುದರಿಂದ ಅದೇನಪ್ಪ ಅಂದ್ರ ಕಾಡಿನ ರಾಜ ಆಗಿರ್ತದೆ. ಸೊ ಹಾಗಾಗಿ ಇಲ್ಲೇನಂತಂದ್ರೆ ನಾವು ಕೂಡ ಅಷ್ಟೇ ನಮ್ಮ ಮಕ್ಕಳನ್ನ ಬೆಳೆಸ್ಬೇಕಾದ್ರೆ ಕೆಲವೊಂದು ವಿಶೇಷ ಜ್ಞಾನಗಳಂತ ಬೆಳೆಸಿದರೆ ಯಾವುದೇ ಕ್ಷೇತ್ರದಲ್ಲಿ ಕೂಡ ನಮ್ಮ ಮಕ್ಕಳು ಶೈಕ್ಷಣಿಕವಾಗಿ ಮುಂದೆ ಬರ್ತಾರೆ ಅಂತಕ್ಕಂಥದ್ದು ಇದೊಂದು ಚಿಂತನೆ ಮೇಡಮ್. ಥ್ಯಾಂಕ್ ಯು, ಧನ್ಯವಾದಗಳು. ಸೂಪರ್ ಸರ್. ಚಿಂತನೆ ಅಂತ ಹೇಳಿದ್ರೆ ಪ್ರತಿಯೊಂದು ವಿಚಾರಗಳನ್ನ ಇಲ್ಲಿ ನಮಗೆ ತಿಳಿಸ್ಕೊಟ್ಟಿದ್ದೀರಾ. ಕಾಡಿನ ರಾಜ ಸಿಂಹ, ಮತ್ತೆ ವೇಗವಾಗಿ ಓಡುವಂತಹ ಒಂದು ಪ್ರಾಣಿ ಚಿರತೆ, ರಾಷ್ಟ್ರ ಪ್ರಾಣಿ ಹುಲಿ ಅಂತ ಹೇಳ್ತಾರೆ. ಆದ್ರೆ ರಾಷ್ಟ್ರಗೀತೆ ಹಾಡುವಾಗ ಅದೇ ಹುಲಿ ಬಂದ್ಬಿಟ್ರೆ ಹೇಗಿರುತ್ತೆ ಅನುರಾಧ ಮೇಡಮ್? ನಾವು ನಗ್ತೀವ, ಇಲ್ಲ ಓಡ್ತೀವ, ಅಳ್ತೀವ? ನೀವೇನ್ ಮಾಡ್ತೀರಾ? ಮ್ಯೂಟ್ ಅಲ್ಲಿ ಇದೆ, ಏನಮ್ ಮೇಡಮ್ ಮಾತಾಡೋದು ಅಂತ ಮೌನ ಆಚರಣೆ ಮಾಡಿದ್ದೀರಾ. ಜಸ್ಟ್ ಎಕ್ಸ್ಪ್ರೆಷನ್ ಕೊಡಿ. ಎಸ್ ಮಾಸ್ಟರ್ಸ್, ಮತ್ತೊಮ್ಮೆ ನಿಮ್ಮೆಲ್ರಿಗೂ ಶನಿವಾರದ ವಿಶೇಷ ಸಂಚಿಕೆಗೆ ಆತ್ಮೀಯವಾದ ಸ್ವಾಗತ. ಶನಿವಾರ ವಿಶೇಷ ಸಂಚಿಕೆ. ಈಗ ನಮ್ಮ ಮಹಾವತಾರ ಫೌಂಡೇಶನ್ ವೇದಿಕೆಯಲ್ಲಿ ಪ್ರತಿನಿತ್ಯ ಧ್ಯಾನ, ಆಧ್ಯಾತ್ಮಿಕ ಜ್ಞಾನ, ಸಮಗ್ರ ಜೀವನ ಶೈಲಿ ಅಂತಂದ್ರೆ ಮುದ್ರ ಚಿಕಿತ್ಸಾ, ಮೂತ್ರ ಚಿಕಿತ್ಸಾ, ವರ್ಮಕಲೆ ಅದ್ರ ಬಗ್ಗೆನೂ ಹೇಳ್ಕೊಟ್ಟಿದ್ದಾರೆ. ಮನೆ ಮದ್ದುಗಳು, ಸ್ವರ ವಿಜ್ಞಾನ, ಭೌತಿಕ ಅಮರತ್ವ, ಈ ರೀತಿ ನೂರಾರು ವಿಚಾರಗಳನ್ನ ನಮ್ಗೆ ತಿಳಿಸ್ಕೊಡ್ತಾ ಇರ್ತಾರೆ. ಬಟ್ ವಿಶೇಷ ಸಂಚಿಕೆಯಲ್ಲಿ ಏನಿದೆ ಅಂತಂದ್ರೆ ಮನೋರಂಜನೆ, ಹಾಸ್ಯ, ಪ್ರತಿಯೊಬ್ಬರಲ್ಲೂ ಒಂದು ಕಲೆ ಅನ್ನೋದು ಹುದುಗಿರುತ್ತೆ. ಅದನ್ನ ಹೊರಗಡೆ ತರುವಂತಹ ಒಂದು ಅವಕಾಶ, ಒಂದು ವೇದಿಕೆ, ಏಕೈಕ ವೇದಿಕೆ ನಮಗೆ ಅವಕಾಶ ಮಾಡಿಕೊಟ್ಟಿದೆ.
ಎಲ್ರು ಸಕ್ರಿಯವಾಗಿ ಇಲ್ಲಿರೋ ಮಾಸ್ಟರ್ಸ್ ಎಲ್ರು ಭಾಗವಹಿಸೋಣ. ಏನಿಲ್ಲ, ಒಂದು ಅನಿಸಿಕೆ. ಈಗ ಸುಮಾರು 2 ವರ್ಷ ಕಂಪ್ಲೀಟ್ ಆಗಿದೆ. ಇಲ್ಲಿ ಕೊಟ್ಟಿರುವಂತಹ ಅಗಣಿತವಾದ ಜ್ಞಾನವನ್ನು ಬಳಸ್ಕೊಂಡು ಪ್ರತಿಯೊಬ್ಬರಿಗೂ ಒಂದೊಂದು ಅನುಕೂಲ ಆಗೇ ಆಗಿರುತ್ತೆ. ಒಂದು ವರ್ಡ್ಸಲ್ಲಾದ್ರೂ ನೀವು ಅನಿಸಿಕೆ ತಿಳಿಸ್ಬೋದು, ಅಥವಾ ಹಾಡು, ಕವನ, ಈ ರೀತಿಯಾದ ಕಲೆಗಳನ್ನ ನೀವು ಪ್ರದರ್ಶಿಸಬಹುದು. ಥ್ಯಾಂಕ್ ಯು ಸರ್. ನಿಮಗೆ ಮತ್ತೊಮ್ಮೆ ಸೋಮಶೇಖರ್ ಸರ್. ಆದಷ್ಟು ಎಲ್ರು ವಿಡಿಯೋ ಆನ್ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿ ಕಲರ್ಫುಲ್ ಆಗಿರುತ್ತೆ ಇವತ್ತಿನ ಸಂಚಿಕೆ ಅಂತ ಹೇಳ್ತಾ, ನೆಕ್ಸ್ಟ್ ಪಾರ್ಟಿಸಿಪೆಂಟ್ಸ್ ಯಾರು? ನಮ್ ರಮೇಶ್ ಸರ್ ಬಂದಿದ್ದಾರೆ. ಅವ್ರೀಗ ಏನಿಲ್ಲ, ನೇರವಾಗಿ ಹಾಡ್ಗೆ ಹೋಗ್ತಾರೆ ಅಂತ ನಾನು ಭಾವಿಸ್ತೀನಿ. ಸಂಗೀತ ಆಹಾ ಓಹೋ ಅಂತ ಬರ್ತಾರೆ ನೋಡಿ ಈಗ. ವೆಲ್ಕಮ್ ಸರ್. ಶುಭೋದಯ ಅಶ್ವಿನಿ ಅವರೇ, ಶುಭೋದಯ. ಶುಭೋದಯ ಸರ್. ಹಿಂದೂಸ್ಥಾನವು ಎಂದೂ ಮರೆಯದ ಭಾರತ ರತ್ನವು ನೀನಾಗು. ಹಿಂದೂಸ್ಥಾನವು ಎಂದೂ ಮರೆಯದ ಭಾರತ ರತ್ನವು ನೀನಾಗು. ಕನ್ನಡ ಹಿರಿಮೆಯ ಮಗುನಾಗು, ಕನ್ನಡ ನುಡಿಯ ಸಿರಿಯಾಗು. ಹಿಂದೂಸ್ಥಾನವು ಎಂದೂ ಮರೆಯದ ಭಾರತ ರತ್ನವು ನೀನಾಗು. ಭಾರತ ದೇಶದ ಬಡವರ ಕಂಬನಿ ಒರೆಸುವ ನಾಯಕ ನೀನಾಗು. ಭಾರತ ದೇಶದ ಬಡವರ ಕಂಬನಿ ಒರೆಸುವ ನಾಯಕ ನೀನಾಗು. ಭಾರತೀಯರ ವಿಶ್ವ ಪ್ರೇಮವ ಮೆರೆಸುವ ಜ್ಞಾನ ನೀನಾಗು. ಭಾರತೀಯರ ಭವ್ಯ ಭವಿಷ್ಯವ ಬೆಳಗುವ ವಿಜ್ಞಾನಿ ನೀನಾಗು. ಬೆಳಗುವ ವಿಜ್ಞಾನಿ ನೀನಾಗು. ಹಿಂದೂಸ್ಥಾನವು ಎಂದೂ ಮರೆಯದ ಭಾರತ ರತ್ನವು ನೀನಾಗು. ಭೂಮಂಡಲದ ಆಹಾಕಾರವ ನೀಗುವ ಶಕ್ತಿಯು ನೀನಾಗು. ಭೂಮಂಡಲದ ಆಹಾಕಾರವ ನೀಗುವ ಶಕ್ತಿಯು ನೀನಾಗು. ಮಾರಕ ಶಕ್ತಿಯ ದೂರಗೈಯುವ ವೀರ ಶಿರೋಮಣಿ ನೀನಾಗು. ಬ್ರಹ್ಮಾಂಡವನೇ ಬೆಳಗುವ ಶಕ್ತಿಯ ಕಾಣುವ ಯೋಗಿಯು ನೀನಾಗು. ಕಾಣುವ ಯೋಗಿಯು ನೀನಾಗು. ಹಿಂದೂಸ್ಥಾನವು ಎಂದೂ ಮರೆಯದ ಭಾರತ ರತ್ನವು ನೀನಾಗು. ಹಿಂದೂಸ್ಥಾನವು ಎಂದೂ ಮರೆಯದ ಭಾರತ ರತ್ನವು ನೀನಾಗು. ಕನ್ನಡ ಹಿರಿಮೆಯ ಮಗನಾಗು, ಕನ್ನಡ ನುಡಿಯ ಸಿರಿಯಾಗು. ಹಿಂದೂಸ್ಥಾನವು ಎಂದೂ ಮರೆಯದ ಭಾರತ ರತ್ನವು ನೀನಾಗು. ಚಪ್ಪಾಳೆ ನಮ್ಮ ರಮೇಶ್ ಸರ್. ಶುಭೋದಯ ಅಶ್ವಿನಿ ಅವರೇ. ಬೆಳಗಿನ ತರಗತಿಲಿ ನಾನು ಇವತ್ತು ನೋಡಿದ್ದೀನಿ, ಕೇಳಿದ್ದೀನಿ ನಿಮ್ ಹಾಡು. ಥ್ಯಾಂಕ್ ಯು ಸರ್. ನೀವು ಅದ್ಭುತವಾದ ಹಾಡುಗಾರರು ಅಂತಾನೂ ಕೂಡ ಕೇಳ್ಪಟ್ಟಿದೀವಿ. ಸೂಪರ್ ಸರ್. ಅಂದ್ರೆ ಇವತ್ತು ವಿಶುದ್ಧಿ ಚಕ್ರ ತುಂಬಾ ಚೆನ್ನಾಗಿ ಆಕ್ಟಿವೇಟ್ ಆಗ್ತಾ ಇದೆ. ಎಲ್ರು ಹ್ಯಾಂಡ್ ರೈಸ್ ಮಾಡ್ತಾ ಇದ್ದಾರೆ. ಎಲ್ರು ನಾವಿಲ್ಲಿ ಜಾಯಿನ್ ಆಗಿದ್ದೀವಿ ಅಂತಂದ್ರೆ ಎಲ್ರು ಪಾರ್ಟಿಸಿಪೇಟ್ ಮಾಡೋಣ ಮಾಸ್ಟರ್ಸ್. ಅಂದ್ರೆ ವಿಶುದ್ಧಿ ಚಕ್ರ ಜಾಗೃತವಾಗುತ್ತೆ. ಎಲ್ರಿಗೂ ಇವತ್ತು ಖುಷಿಯಾಗಿ ಇರುವಂತಹ ಬ್ರಾಹ್ಮಿ ಮುಹೂರ್ತದಲ್ಲಿ ಎಲ್ರು ಪಾರ್ಟಿಸಿಪೇಟ್ ಮಾಡೋಣ ಅಂತ ಮತ್ತೊಮ್ಮೆ ಹೇಳ್ತಾ, ಇಲ್ಲಿ ಕೋಸ್ಟ್ ಅಲ್ಲಿ ನಮ್ಮ ದೊಡ್ಡಗೌಡ್ರಿದ್ದಾರೆ, ಯಶೋಧ ಮೇಡಮ್ ಇದ್ದಾರೆ, ವಿಲಾಸ್ ಭಾಸ್ಕರ್ ಸರ್, ನೀವು ಲಾಗಿನ್ ಹೋಸ್ಟ್ ಆಗ್ತಾ ಇದ್ದೀರಾ. ಥ್ಯಾಂಕ್ ಯು ಸರ್. ನಿಮ್ಮ ಅದ್ಭುತ ಸೇವೆಗೆ ನಮ್ಮ ಮಹಾವತಾರ್ ಫೌಂಡೇಶನ್ಗೆ ಒಂದು ಅದ್ಭುತ ಕೊಡುಗೆಯನ್ನು ಸಲ್ಲಿಸ್ತಾ ಇದ್ದೀರಾ. ಜೊತೆಗೆ ನೀವು ಮಾತನಾಡ್ತಾ ಇಲ್ಲ, ಬರೀ ಲಾಗಿನ್ ಆಗೋದ್ರ ಜೊತೆಗೆ ನೀವು ಕೂಡ ಏನಾದ್ರೂ ಒಂದು ಅನಿಸಿಕೆ, ನಿಮ್ಮ ಒಳಗಡೆ ಆಂತರ್ಯದಲ್ಲಿರುವಂತಹ ಹಾಡು, ಕವನ ಏನಾದ್ರೂ ಬರ್ಬೇಕು ಅಂತ ಈ ಸಂದರ್ಭದಲ್ಲಿ ವೆಲ್ಕಮ್ ಸರ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಇಲ್ಲ, ನಾವು ಇನ್ನೂ ಆ ತರದ ಯಾವ್ದು ತಯಾರಿ ಆಗಿಲ್ಲ. ನೋಡೋಣ, ಮುಂದಿನ ದಿನಗಳಲ್ಲಿ ಇದು ಆದ್ರೆ ಸಾಧ್ಯ ಆದ್ರೆ ಮಾಡ್ತೀವಿ ಮೇಡಮ್. ಈ ಸದ್ಯಕ್ಕೆ ಈಗ ಕೊಟ್ಟಿರೋ ಕೆಲ್ಸನ ಅಚ್ಚುಕಟ್ಟಾಗಿ ನಿರ್ವಹಿಸ್ಕೊಂಡು ಹೋಗೋಣ ಅಂತ ಹೇಳಿ ನಿರ್ಧಾರ ಮಾಡಿದ್ದೇವೆ. ಮುಂದಿನ ದಿನಗಳಲ್ಲಿ ನೋಡೋಣ.
ಸೂಪರ್ ಸರ್. ಈಗ ನೀವು ಬೆಳಿಗ್ಗೆ ಬಂದು ಲ್ಯಾಪ್ಟಾಪ್ ಆನ್ ಮಾಡಿದ್ರೆ ನಾವೆಲ್ಲ ಬರ್ತೀವಿ. ನೀವು ರೆಕಾರ್ಡ್ ಆನ್ ಮಾಡಿದ್ರೆ ನಾವೆಲ್ಲರೂ ಯೂಟ್ಯೂಬ್ ನಲ್ಲಿ ಕಾಣಿಸ್ತೀವಿ. ಈಗ ಎಷ್ಟು 54 ಮಾಸ್ಟರ್ ಇದೀವಿ. ಅದು ನಿಮ್ಮಿಂದ ಹೌದು. ಸಾಧ್ಯ. ಓಕೆ ಎಸ್ ಓಕೆ ಸರ್. ಥ್ಯಾಂಕ್ ಯು ಓಕೆ ಸರ್. ಮುಂದಿನ ದಿನಗಳಲ್ಲಿ ನೀವು ಇದ್ರ ಜೊತೆ ಸಕ್ರಿಯವಾಗಿ ಪಾಲ್ಗೊಳ್ಳಬೇಕು ಅಂತ ನಮ್ಮೆಲ್ಲರ ಮಹದಾಸೆ. ಆಗ್ಬೋದು. ಓಕೆ, ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಮಸ್ತೆ ಅಶ್ವಿನಿ ಮೇಡಮ್, ನಮಸ್ತೆ ಆಲ್ ಮಾಸ್ಟರ್ಸ್, ನಮಸ್ತೆ. ನಮಸ್ತೆ ಅಮ್ಮ, ಶುಭೋದಯ ಯಶೋದ. ಯಾರ್ ಏನ್ ಬೇಕಾದ್ರೂ ಕೂಗಾಡ್ಬೋದು, ಎಮ್ಮೆ ತರ ಇರ್ಬೇಕು ನಾವು. ರಮೇಶ್ ಸರಿಗೆ ಗೊತ್ತದು. ನಾನು ಹಾಡ್ ಮುಖಾಂತರ ಈಗ ರಾಜ್ಕುಮಾರ್ ಅದು ನಾನೇ ಫಸ್ಟ್ ಹೇಳ್ತೀನಿ. ಯಾರೇ ಕೂಗಾಡಲಿ, ಊರೇ ಓಲಾಡಲಿ, ನಮ್ಮ ನೆಮ್ಮದಿಗೆ ಭಂಗವಿಲ್ಲ, ಎಮ್ಮೆ ನಿನಗೆ ಸಾಟಿ ಇಲ್ಲ, ಬಿಸಿಲು ಮಳೆಗೆ ಬಿರುಗಾಳಿ ಚಳಿಗೆ ನೀ ಅಳುಕದೆ ಮುಂದೆ ಸಾಗುವೆ, ಅರೆ ಹುಯ್ ಅರೆ ಹುಯ್ ಅರೆ ಹುಯ್ ಅರೆ ಹುಯ್. ಗುಣದಲ್ಲಿ ನೀ ಉಪಕಾರಿ, ಮಾನವ ನೀ ಸಹಕಾರಿ, ಗುಣದಲ್ಲಿ ನೀ ಉಪಕಾರಿ, ಮಾನವಗೆ ನೀ ಸಹಕಾರಿ, ಕಸವನ್ನು ತಿಂದರು ಕೊನೆಗೆ ಹಾಲನ್ನು ನೀಡುವೆ ನಮಗೆ, ಹಾಲನ್ನು ಕುಡಿದ ಜನರು ವಿಷವನ್ನೇ ಕಕ್ಕುತ್ತಲಿಹರು, ಹಾಲನ್ನು ಕುಡಿದ ಜನರು ವಿಷವನ್ನೇ ಕಕ್ಕುತ್ತಲಿಹರು, ಇದೇ ನೀತಿ ಇದೇ ನೀತಿ, ಅದಕ್ಕೆ ಹೀಗಿದೆ ಈ ದೇಶ, ಯಾರೇ ಕೂಗಾಡಲಿ, ಊರೇ ಹೋರಾಡಲಿ, ನಮ್ಮ ನೆಮ್ಮದಿಗೆ ಭಂಗವಿಲ್ಲ, ಎಮ್ಮೆ ನಿನಗೆ ಸಾಟಿ ಇಲ್ಲ, ಬಿಸಿಲು ಮಳೆಗೆ ಬಿರುಗಾಳಿ ಚಳಿಗೆ ನೀ ಅಳುಕದೆ ಮುಂದೆ ಸಾಗುವೆ. ಥ್ಯಾಂಕ್ ಯು. ಅಳ್ಬೇಡ್ಕಣೆ ಸುಮ್ಕಿರೆ ನನ್ನ ಮುದ್ದಿನ ರಾಣಿ, ಅಳ್ಬೇಡ್ಕಣೆ ಸುಮ್ಕಿರೆ. ಹೋಗ್ರಿ, ನಂಗ್ ನಾಚಿಕೆ ಆಗುತ್ತೆ. ಹೋಲಿ ಯಜಮಾನ್ರಿ ಇವ್ರು ಯಾವಾಗ್ಲೂ ಈ ತರದ್ನೇ ಮಾಡ್ತಾ ಇರ್ತಾರೆ. ಮೇಡಮ್ ಆರಾಮಾಗಿ ಜಲಕ್ ಈಗ ಮಧ್ಯದಲ್ಲಿ ಈ ತರ ಜಲಕ್ ಬರ್ತಾ ಇರುತ್ತೆ, ಹಾಸ್ಯ ಪ್ರಸಂಗ ಅಂತ ಹೇಳ್ತಾ ಯಾರೇ ಕೂಗಾಡಲಿ ಇದನ್ನ ಸ್ವಲ್ಪ ರಾಜ್ಕುಮಾರ್ ವಾಯ್ಸಲ್ಲಿ ಪ್ರಯತ್ನ ಮಾಡೋಣ. ಯಾಕೆಂದ್ರೆ ಪಾಪಚ್ಚಿ ಸ್ವಲ್ಪ ಲೇಟ್ ಆಗಿ ಎದ್ದಿರ್ಬೋದೇನೋ ನಮ್ಮ ಯಜಮಾನ್ರು, ಯಶೋಧ ಯಜಮಾನ್ರು, ಹಾಗಾಗಿ ವಾಯ್ಸ್ ಸ್ವಲ್ಪ ಚೇಂಜ್ ಮಾಡ್ಕೊಂಡಿಲ್ಲ. ಏ ಬದ್ರಿ, ಏನೇ ಹೀಗಾಡ್ತೀಯ ನೀನು? ಏ ಗಂಡು ಬಿರಿ, ಯಾರೇ ಕೂಗಾಡಲಿ, ಊರೇ ಹೋರಾಡಲಿ, ನಿನ್ನ ನೆಮ್ಮದಿಗೆ ಭಂಗವಿಲ್ಲ, ಎಮ್ಮೆ ನಿನಗೆ ಸಾಟಿ ಇಲ್ಲ, ಬಿಸಿಲು ಮಳೆಗೆ ಬಿರುಗಾಳಿ ಚಳಿಗೆ ನೀ ಅಳುಕದೆ ಮುಂದೆ ಸಾಗುವೆ, ಅರೆ ಹೊಯ್ ಅರೆ ಹೊಯ್ ಅರೆ ಹೊಯ್ ಅರೆ ಹೊಯ್. ಬ್ಯಾ ಈ ತರ ಟ್ರೈ ಮಾಡಿ ಇನ್ನೊಂದ್ಸಲಿಗೆ. ಸೂಪರ್ ಸೂಪರ್ ಯಶೋಧ ಮೇಡಮ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ನೆಕ್ಸ್ಟ್ ನಮ್ಮ ಲೋಕೇಶ್ ಸರ್ ಒಂದು ಹಾಡನ್ನು ಹಾಡ್ತಾರೆ ಅಂತ ನನ್ನ ಅನಿಸಿಕೆ. ಎಸ್ ಸರ್, ವೆಲ್ಕಮ್. ಎಸ್ ಮೇಡಮ್. ನಮಸ್ತೆ ಸರ್. ಎಲ್ಲ ಆತ್ಮ ಬಂಧುಗಳಿಗೂ ನಮಸ್ಕಾರ, ಬೆಳಗಿನ ಶುಭೋದಯಗಳು. ಒಂದು ಜೋಕ್ ಹೇಳ್ಬಿಟ್ಟು ಆಮೇಲೆ ಹೇಳ್ತೀನಿ ಮೇಡಮ್. ಮಾಡಿ. ಸೂಪರ್ ಸರ್. ಎಸ್ ಸರ್. ಒಬ್ರು ಪೇಷಂಟ್ ಡಾಕ್ಟರ್ ಹತ್ರ ಹೋಗ್ತಾರೆ, ತುಂಬಾ ಗೋಳಾಡ್ತಾ ಇರ್ತಾರೆ. ಸರ್, ನನ್ ಕೈಲಿ ತುಂಬಾ ತಡ್ಕೊಳಕ್ ಆಗ್ತಿಲ್ಲ, ಏನಾದ್ರೂ ಔಷಧಿ ಕೊಡಿ, ನನ್ಗೆ ತುಂಬಾ ಹೊಟ್ಟೆ ಇದಾಗ್ತಾ ಇದೆ. ಒಂದ್ ನಿಮಿಷ ಮೇಡಮ್, ಒಂದ್ ನಿಮಿಷ. ಹೊಟ್ಟೆ
ಹೊಟ್ಟೆ ಒಳಗಡೆ ಹೇಗೇಗೋ ಆಗ್ತಾ ಇದೆ, ತಡ್ಕೊಳಕ್ ಆಗ್ತಾ ಇಲ್ಲ, ನನ್ಗೆ ಏನಾದ್ರು ಔಷಧಿ ಕೊಡಿ ಅಂತ ಒದಾಡ್ತಾ ಇರ್ತಾನೆ. ಡಾಕ್ಟ್ರು ಹೋಗ್ತಾರೆ, ಒಂದ್ ಸ್ವಲ್ಪ ಔಷಧಿ ಕೊಡ್ತಾರೆ, ಇದ್ ತಗೋ, ಮಾತ್ರೆ ತಗೋ, ಹೋಗುತ್ತೆ ಅಂತ ಕಳಿಸ್ತಾರೆ. ಮತ್ತೆ ತಿರ್ಗಾ ಅದು ಆ ಮಾತ್ರೆ ಎಲ್ಲ ನುಂಗಾದ್ಮೇಲೆ ಮತ್ತೆ ಬರ್ತಾನೆ ಅವನು, ಆದ್ರೂನು ಹೋಗುದಿಲ್ಲ. ಅದಕ್ಕೆ ತಿರ್ಗಾ ಬಂದಾಗ ಡಾಕ್ಟರ್ ಎಲ್ಲ ಟೆಸ್ಟ್ ಎಲ್ಲ ಬರೀತಾರೆ, ಏನೋ ಮೋಸ್ಟ್ಲಿ ತುಂಬಾ ಪ್ರಾಬ್ಲಮ್ ಇರ್ಬೇಕು ಅಂತ ಹೇಳಿ ಟೆಸ್ಟಿಂಗ್ ಎಲ್ಲ ಬರೀತಾರೆ. ಟೆಸ್ಟ್ ಹೋಗ್ತಾನೆ, ಅಲ್ಲೂ ಟೆಸ್ಟ್ ಎಲ್ಲ ಮಾಡಿಸ್ತಾನೆ, ಎಲ್ಲಾ ಕಡೆ ಮಾಡಿಸ್ಕೊಂಡ್ ಬಂದು ತಿರ್ಗಾ ಡಾಕ್ಟರ್ ತೋರಿಸ್ತಾನೆ. ನಾರ್ಮಲ್ ಅಂತ ಹೇಳ್ತಾರೆ ಡಾಕ್ಟ್ರು. ನೋಡಪ್ಪ, ಏನಿಲ್ಲ, ಪ್ರಾಬ್ಲಮ್ ಇಲ್ಲ, ನಿಮ್ಗೇನ್ ಸಮಸ್ಯೆ ನನ್ಗೆ ಕಂಡಿಡಿಯಕ್ ಆಗ್ತಾ ಇಲ್ಲ ಅಂತ ಹೇಳ್ತಾರೆ. ಅವಾಗ ಅವ್ರನ್ನ ಮತ್ತೆ ಎನ್ಕ್ವೈರಿ ಮಾಡ್ತಾರೆ, ನಿಮ್ಮ ಅಕ್ಕಪಕ್ಕದಲ್ಲಿ ಯಾರಾದ್ರೂ ಕಾರ್ಗಿರ್ ತಗೊಂಡಿದಾರ, ಮನೆಗಿನೇ ಕಟ್ಟಿದಾರ ಅಂತ ಹೇಳಿ. ಹೌದು ಸರ್, ನಮ್ಮ ಮನೆ ಪಕ್ಕದಲ್ಲಿ ಒಬ್ರು ಮನೆ ಕಟ್ಟಿದ್ದಾರೆ ದೊಡ್ಡದಾಗಿ, ಅದನ್ನ ನೋಡಿ ನನ್ನ ಕೈಲಿ ತಡ್ಕೊಳಕ್ ಆಗ್ತಾ ಇಲ್ಲ ಅಂತ ಹೇಳ್ತಾರೆ. ಅದಕ್ಕೇನೆ ನಿನ್ಗೆ ಈ ತರ ಎಲ್ಲ ಆಗ್ತಾ ಇರೋದು, ಇದಕ್ಕೆ ನನ್ನ ಹತ್ರ ಯಾವ್ದೇ ಔಷಧಿ ಮಾತ್ರೆಗಳಿಲ್ಲ, ಒಂದು ಮಹಾವತಾರ ಫೌಂಡೇಶನ್ ಅಂತ ಇದೆ, ಅಲ್ಲಿಗೆ ಹೋದ್ರೆ ನಿಮ್ಗೆ ಎಲ್ಲ ಧ್ಯಾನ ಜ್ಞಾನ ಎಲ್ಲ ನೀಡ್ತಾರೆ, ಹಾಗೆ ಕಾಯಿಲೆ ಹುಷಾರಾಗುತ್ತೆ, ಹೋಗು ಅಂತ ಹೇಳಿ ಕಳಿಸ್ತಾರೆ. ಸೂಪರ್ ಸರ್. ನಮ್ಮ ಲೋಕೇಶ್ ಸರ್ ಇಂದ ಬರೀ ಹಾಡುಗಳನ್ನೇ ಕೇಳ್ತಾ ಇದ್ವಿ. ಒಂದ್ ಜೋಕ್ ಕೇಳಿ ನಮ್ಮೆಲ್ರಿಗೂ ನಗ್ಸ್ತಿದ್ದಾರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ವಂಡರ್ಫುಲ್ ಸರ್. ಥ್ಯಾಂಕ್ ಯು. ಪುರಂದರದಾಸರ ಹಾಡು. ಎಸ್ ಸರ್. ರಾಗಿ ತಂದೇರ್ಯ ಭಿಕ್ಷಕರಾಗಿ ತಂದೇರ್ಯ, ಯೋಗ್ಯರಾಗಿ ಭೋಗ್ಯರಾಗಿ ಭಾಗ್ಯವಂತರಾಗಿ ನೀವು, ರಾಗಿ ತಂದೇರ್ಯ ಭಿಕ್ಷಕರಾಗಿ ತಂದೇರ್ಯ. ಅನ್ನದಾನವ ಮಾಡುವರಾಗಿ, ಅನ್ನ ಛತ್ರವನಿಟ್ಟವರಾಗಿ, ಅನ್ಯವಾರ್ತೆಯ ಬಿಟ್ಟವರಾಗಿ, ಅನುದಿನ ಭಜನೆಯ ಮಾಡುವರಾಗಿ, ಮಾತಾ ಪಿತರನ್ನು ಸೇವಿಪರಾಗಿ, ಪಾಪ ಕಾರ್ಯವ ಬಿಟ್ಟವರಾಗಿ, ಪ್ರೀತಿಯ ಬಾಳನು ಬಾಳ್ವರಾಗಿ, ನೀತಿ ಮಾರ್ಗದಲ್ಲಿ ಖ್ಯಾತರಾಗಿ, ಗುರು ಕಾರುಣ್ಯವ ಪಡೆದವರಾಗಿ, ಗುರುವಾಕ್ಯವನ್ನು ಪಾಲಿಪರಾಗಿ, ಗುರುವಿನ ಪಾದವ ಸ್ಮರಿಸುವರಾಗಿ, ಪರಮ ಪುಣ್ಯವ ಮಾಡುವರಾಗಿ, ಕಾಮ ಕ್ರೋಧವ ಹಳಿದವರಾಗಿ, ನೇಮ ನಿಷ್ಠೆಗಳ ಮಾಡುವರಾಗಿ, ರಾಮನಾಮವ ಜಪಿಸುವರಾಗಿ, ಪ್ರೇಮದಿ ಕುಣಿದಾಡ್ವರಾಗಿ, ಹರಿಯನು ಹನುದಿನ ನೆನೆಯುವರಾಗಿ, ಗುರುವಿಗೆ ಭಾಗರಂತವರಾಗಿ, ಕರೆ ಕರೆ ಭವವನ್ನು ನೀಗ್ವರಾಗಿ, ಪುರಂದರ ವಿಠಲನ ಸೇವಿಪರಾಗಿ, ಪುರಂದರ ವಿಠಲನ ಸೇವಿಪರಾಗಿ, ರಾಗಿ ತಂದೀರ್ಯ ಭಿಕ್ಷಕರಾಗಿ ತಂದೀರ್ಯ, ಯೋಗ್ಯರಾಗಿ ಭೋಗ್ಯರಾಗಿ ಭಾಗ್ಯವಂತವರಾಗಿ ನೀವು, ರಾಗಿ ತಂದೀರ್ಯ ಭಿಕ್ಷಕರಾಗಿ ತಂದೀರ್ಯ. ಧನ್ಯವಾದಗಳು ಮೇಡಮ್, ಧನ್ಯವಾದ. ಥ್ಯಾಂಕ್ ಯು ಸರ್. ನಿಮ್ಮ ಅದ್ಭುತ ಸಿರಿಕಂಠದಿಂದ ರಾಮಧಾನ್ಯ ಚರಿತೆ ಅಂತನೂ ಕೂಡ ನಾವು ಕೇಳಿದೀವಿ, ರಾಗಿಗೆ ಎಷ್ಟು ಮಹತ್ವ ಇದೆ ಅಂತ. ಅದ್ರ ಬಗ್ಗೆ ಪುರಂದರದಾಸರ ವಚನ ಸರ್ ಇದು. ಓಕೆ ಸರ್, ಥ್ಯಾಂಕ್ ಯು ಸರ್, ತುಂಬಾ ಅದ್ಭುತವಾಗಿ ಹಾಡಿದ್ವಿ. ಥ್ಯಾಂಕ್ ಯು. ಎಸ್ ಮಾಸ್ಟರ್ಸ್, ಎಲ್ರು ಕೂಡ ಹ್ಯಾಂಡ್ ರೈಸ್ ಮಾಡ್ತಾ ಇದ್ದೀರಾ, ಅದ್ಭುತವಾಗಿ ಭಾಗವಹಿಸ್ತಾ ಇದ್ದೀರಾ. ಎಲ್ರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ನೆಕ್ಸ್ಟ್ ಗೆ ಮಾಸ್ಟರ್ಸ್, ನೀವು ಭಾಗವಹಿಸಿದ್ಮೇಲೆ ಹ್ಯಾಂಡ್ ಲೋ ಮಾಡ್ಕೊಬಿಡಿ. ಹೇಮಾ ಮೇಡಮ್, ಇಲ್ಲ ಸಾರಿ, ಇಲ್ಲಿ ವೇದಾವತಿ ಬಾಯ್ ಅಂತ ಇದೆ. ಎಸ್ ಮೇಡಮ್, ವೇದಾವತಿ ಮೇಡಮ್. ಮೇಡಮ್, ನೀವು ಹ್ಯಾಂಡ್ ಇದು ಸಿಂಬಲ್ ಕೊಡಿ, ಹ್ಯಾಂಡ್ ಸಿಂಬಲ್ ಕೊಡಿ ಆಪ್ಷನ್ ಅಲ್ಲಿ.
ವಿವೋ. ಆಮೇಲೆ ಮಾಸ್ಟರ್ಸ್ ಇನ್ನೊಂದು ವಿಚಾರ, ಇದು ಸಾಮಾನ್ಯವಾದ ವೇದಿಕೆ ಅಲ್ಲ, ಇದು ಭಕ್ತಿ ಪ್ರಧಾನ. ಅಂದ್ರೆ ಧ್ಯಾನ ಅಂತಂದ್ರೆ ಅದೊಂದು ದೈವ ದೈವ ಇದಕ್ಕೆ ಸಂಬಂಧಪಟ್ಟಿದ್ದು. ನಾವಿದಕ್ ಬಂದಿದೀವಿ ಅಂತಂದ್ಮೇಲೆ ಈಗ ಹೆಸರು ಸಹ ನಮ್ಮ ಹೆಸರು ಹಾಕೊಳ್ಳೋಣ. ಕೆಲವರು ಡಾಟ್ಸ್ ಅಲ್ಲಿ ಹಾಕೊಳ್ಳೋದು, ಮತ್ತೆ ಫೋನ್ ನೇಮ್ ಇರುತ್ತೆ. ಇದು ಅಷ್ಟು ಸೂಕ್ತವಲ್ಲ ಅಂತ ನನ್ನ ಅನಿಸಿಕೆ. ಎಸ್ ಮೇಡಮ್ ಮಾತಾಡಿ. ವೇದವತಿ ಮೇಡಮ್ ತುಂಬಾ ಸ್ಲೋ ಬಂದ್ರೆ ಮತ್ತೆ ಆಪ್ಷನ್ ತಗೊಂಡ್ಬಿಡ್ತಾರೆ. ಇಲ್ಲ ಇಲ್ಲ ಎಸ್ ಮೇಡಮ್. ನಾನು ಈ ಬ್ರಹ್ಮಚೈತನ್ಯ ಮಹಾರಾಜರ ನಿತ್ಯ ಪ್ರವಚನ ಹೇಳ್ತೀನಿ. ಒಂದ್ ಸೆಕೆಂಡ್ ಮೇಡಮ್. ಹಾ, ಯಶೋಧ ಮೇಡಮ್ ಒಂದು 5 to 10 minutes ನೀವು ಹ್ಯಾಂಡಲ್ ಮಾಡಿ, ನಾನು ಬರ್ತೀನಿ ಮತ್ತೆ. ಎಸ್ ಮೇಡಮ್, ವೆಲ್ಕಮ್ ಮೇಡಮ್. ಹಾ. ವೇದಾಂತವು ನಿತ್ಯದ ಆಚರಣೆಯಲ್ಲಿ ಬರಬೇಕು. ಭಗವಂತನ ಉಪಾಸನೆ ಮಾಡುವ ಋಷಿಗಳ ಮನಸ್ಸು ಯಾವ ಅವಸ್ಥೆಯಲ್ಲಿ ಇರುತ್ತದೆಯೋ ಆ ಅವಸ್ಥೆಯಲ್ಲಿ ಅವರಿಗೆ ಎಲ್ಲವನ್ನೂ ಪರಮಾತ್ಮನೇ ಮಾಡುತ್ತಾನೆಂಬ ಭಾವನೆಯು ಸ್ಪಷ್ಟವಾಗಿ ಪ್ರಕಟವಾಗುತ್ತದೆ. ಈ ಅವಸ್ಥೆಯು ಭಗವಂತನೊಂದಿಗೆ ಏಕರೂಪವಾಗಿ ಹೋಗುವುದೇ ಆಗಿರುತ್ತದೆ. ಋಷಿಗಳ ಅಹಂಭಾವನೆಯು ನಷ್ಟವಾಗಿರುವುದರಿಂದ ನಾನು ಮಾಡುತ್ತೇನೆ, ನಾನು ಮಾತನಾಡ್ತೇನೆ, ನಾನು ಕಾವ್ಯ ರಚಿಸ್ತೇನೆ ಎಂಬ ಭಾವನೆಯೇ ಇರದೆ ಭಗವಂತನೇ ಮಾಡುತ್ತಾನೆ, ಭಗವಂತನೇ ಮಾತನಾಡುತ್ತಾನೆ, ಭಗವಂತನೇ ಮಂತ್ರ ರಚಿಸುತ್ತಾನೆಂಬ ಸ್ಪಷ್ಟವಾದ ನಿಜವಾದ ಅನುಭವವು ಅವರಿಗೆ ಬಂದಿರುತ್ತದೆ. ಇಂತಹ ಉನ್ನತ ಅವಸ್ಥೆಯಲ್ಲಿ ಋಷಿಗಳ ಬಾಯಿಯಿಂದ ವೇದ ಮಂತ್ರಗಳು ಹೊರಗೆ ಬಂದಿರುವುದರಿಂದ ಅವು ಮಾನವ ಕೃತಿಗಳಾಗಿರುವುದಿಲ್ಲ. ವೇದವು ನಿಜವಾಗಿಯೂ ಅಪೌರುಷವೇ ಆಗಿರುತ್ತದೆ. ಮನೆಯ ಮಾಳಿಗೆಯ ಕೆಳಗೆ ಅನೇಕ ಚಿಕ್ಕ ಚಿಕ್ಕ ಕೋಣೆಗಳಿರುವಂತೆ ವೇದಾಂತದಲ್ಲಿ ಎಲ್ಲಾ ಶಾಸ್ತ್ರಗಳು ಸಮಾವೇಶವಾಗಿರುತ್ತವೆ. ವೇದಾಂತದ ವಿಷಯವಾಗಲಿ ಅಥವಾ ಜ್ಞಾನವಾಗಲಿ ಪಕ್ವಾನ್ನದ ಜ್ಞಾನದಂತೆ ಇರುತ್ತದೆ. ಯಾವ ಮನುಷ್ಯನು ವೇದಾಂತದ ಕೇವಲ ಅಭ್ಯಾಸ ಮಾಡುತ್ತಾನೋ ಅವನಿಗೆ ಅದರಿಂದ ಬಹಳ ಲಾಭ ಆಗುವುದಿಲ್ಲ. ವೇದಾಂತವನ್ನು ನಿತ್ಯದ ಆಚರಣೆಯಲ್ಲಿ ತರಬೇಕು. ನಿಜವಾಗಿ ಹೇಳಬೇಕೆಂದರೆ ವಿದ್ವಾಂಸರು ವೇದಾಂತವನ್ನು ಅತ್ಯಂತ ಕಠಿಣಗೊಳಿಸಿ ಸುಮ್ಮನೆ ಜಗತ್ತನ್ನು ಗೊಂದಲಕ್ಕೀಡು ಮಾಡುತ್ತಾರೆ. ಆಗ ಸಾಮಾನ್ಯ ಜನರಿಗೆ ಈ ವೇದಾಂತವು ನಮಗಾಗಿ ಇರುವುದಿಲ್ಲ ಎಂದು ಅನಿಸುತ್ತದೆ. ವಾಸ್ತವಿಕವಾಗಿ ವೇದಾಂತವು ಎಲ್ಲರಿಗಾಗಿ ಇರುತ್ತದೆ, ಮನುಷ್ಯ ಮಾತ್ರರಿಗಾಗಿ ಇರುತ್ತದೆ. ವೇದಾಂತದ ಹೊರತು ಮನುಷ್ಯನಿಗೆ ಬದುಕಲಿಕ್ಕೆ ಬರುವುದಿಲ್ಲ. ವೇದಾಂತವು ನಮ್ಮ ಸಂಕುಚಿತ ಮನಸ್ಸನ್ನು ವಿಶಾಲಗೊಳಿಸಿ ಸ್ವಾರ್ಥಿಗಳಾದ ನಮ್ಮನ್ನು ನಿಸ್ವಾರ್ಥಿಗಳನ್ನಾಗಿ ಮಾಡುತ್ತದೆ. ಭಗವಂತನ ಪ್ರಾಪ್ತಿಯ ನಿಯಮ ಹಾಗೂ ವ್ಯವಹಾರದಲ್ಲಿಯ ವಸ್ತುಗಳನ್ನು ಪ್ರಾಪ್ತಿ ಮಾಡಿಕೊಳ್ಳುವ ನಿಯಮಗಳ ನಡುವೆ ವ್ಯತ್ಯಾಸವಿರುತ್ತದೆ. ಮನಸ್ಸಿನಲ್ಲಿ ವಾಸನೆಯು ಉತ್ಪನ್ನವಾದಾಗ ಅದನ್ನು ತೃಪ್ತ ಮಾಡಿಕೊಳ್ಳಲು ದೇಹದ ಹಾಗೂ ವಸ್ತುವಿನ ಚಲನವಲನ ಮಾಡುವುದು ವ್ಯವಹಾರವಾಗಿರುತ್ತದೆ. ಸೂಕ್ಷ್ಮ ವಾಸನೆಯು ದೇಹದ ಸಹಾಯದಿಂದ ಜಡವಾಗುವುದು ವ್ಯವಹಾರದ ಸ್ವರೂಪವಾಗಿರುತ್ತದೆ. ಆದರೆ ಭಗವಂತನು ಅತ್ಯಂತ ಸೂಕ್ಷ್ಮವಾಗಿರುವುದರಿಂದ ಅವನ ಪ್ರಾಪ್ತಿ ಮಾಡಿಕೊಳ್ಳುವುದೆಂದರೆ ಜಡದಿಂದ ಸೂಕ್ಷ್ಮದ ಕಡೆಗೆ ಹೋಗುವುದಾಗಿರುತ್ತದೆ. ಆದ್ದರಿಂದ ಭಗವಂತನ ಸಾಧನೆಯೂ ಕೂಡ ಜಡದಿಂದ ಸೂಕ್ಷ್ಮದ ಕಡೆಗೆ ಮುಟ್ಟಿಸುವಂತಹುದೇ ಆಗಿರಬೇಕಾಗುತ್ತದೆ. ಇದೇ ದೇಹದೊಂದಿಗೆ ಸಂಬಂಧಿತ ಹಾಗೂ ಸೂಕ್ಷ್ಮದೊಂದಿಗೆ ನಿಕಟವಾಗಿ ಅಂಟಿಕೊಂಡಿರುವ ಸಾಧನವೆಂದರೆ ಕೇವಲ ನಾಮವೇ ಆಗಿರುತ್ತದೆ. ಯಾರು ನಾಮದಲ್ಲಿರುತ್ತಾರೋ ಅವರ ವಾಸನ ಅಕ್ಷಯವಾಗುತ್ತದೆ. ಅನೇಕ ವೇಳೆ ಉತ್ತಮ ಅಧಿಕಾರಿ ಜೀವಗಳು ಒಂದು ಸಣ್ಣ ವಾಸನೆಗಾಗಿ ಸಿಕ್ಕಿ ಹಾಕಿಕೊಂಡಿರುತ್ತವೆ. ಆಗ ಅವರು ಆಧ್ಯಾತ್ಮಿಕ ದೃಷ್ಟಿಯಿಂದ ಉತ್ತಮ ಕುಲದಲ್ಲಿ ಜನ್ಮ ಪಡೆಯುತ್ತಾರೆ. ಅಲ್ಲಿ ಅವರ ವಾಸನೆ ತೃಪ್ತವಾಗಲು
ಬಹಳ ವೇಳೆ ಹತ್ತುವುದಿಲ್ಲ. ಆದ್ದರಿಂದ ಅವರು ಬಾಲ್ಯದಲ್ಲಿಯೇ ಜಗತ್ತನ್ನು ಬಿಟ್ಟು ಹೋಗುತ್ತಾರೆ. ಅವರ ಮೃತ್ಯುವಿನ ವಿಷಯದಲ್ಲಿ ದುಃಖ ಪಡುವುದು ಸರಿಯಲ್ಲ. ವಾಸನೆಯು ಬೇರೆ ಯಾವ ಉಪಾಯದಿಂದಲೂ ತೃಪ್ತವಾಗುವಂತಹುದಿಲ್ಲ. ನಾವು ಭಗವಂತನ ಹತ್ತಿರ ವಾಸ ಮಾಡಿದರೆ ಮಾತ್ರ ಅದು ನಷ್ಟವಾಗುತ್ತದೆ. ವಾಸನೆಯು ನಾಶವಾಯಿತೆಂದರೆ ಬುದ್ಧಿಯು ಭಗವತ್ ಸ್ವರೂಪವೇ ಆಗುತ್ತದೆ. ಎಲ್ಲಿ ವಾಸನ ಮುಗಿಯುತ್ತದೆಯೋ ಅಲ್ಲಿಯೇ ಭಗವಂತನ ಕೃಪೆಯಾಗುತ್ತದೆ. ಪ್ರತಿಯೊಂದು ವೇದ ಮಂತ್ರದ ಆರಂಭದಲ್ಲಿ ಹರಿ ಓಂ ಇರುತ್ತದೆ. ಅದು ನಾಮವೇ ಆಗಿರುತ್ತದೆ. ಇದು ಇಂದಿನ ಮುಖ್ಯ ವಿಚಾರ. ಧನ್ಯವಾದಗಳು ಅವಕಾಶ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು. ಥ್ಯಾಂಕ್ ಯು ವೇದವರ್ತಿ ಮೇಡಮ್. ಬೆಳಗ್ಗೆ ಎದ್ದ ತಕ್ಷಣನೇ ಹೇಳ್ತೀವಿ ಓಂ ನಮ ಶಿವ ಹೇಳ್ಕಂತೀವಿ, ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಶಿವನ್ ನೆನೆ ಅಂದ್ರೆ ಆ ದಿನನೇ ಇರೋದಿಲ್ಲ ನಮಗೆ. ಮಾನವ ಹುಟ್ಟಿದ ಮೇಲೆ ಭಗವಂತನ ಕೃಪೆ ಇರ್ಲೇಬೇಕಾಗುತ್ತೆ. ಅವ್ರನ್ನ ಪ್ರತಿದಿನ ನೆನೆಸಿದಾಗ ಮಾತ್ರ ನಾವು ಆ ದಿನ ಸುರಕ್ಷಿತವಾಗಿ ಯೋಚನೆ ಆಗ್ಲಿ ನಮ್ಮ ಕೆಲಸಗಳಾಗ್ಲಿ ಆಗುತ್ತೆ ಅನ್ನೋದು ಎಲ್ಲಾರ್ಗೂ ಅದು ನಾಲ್ನುಡಿ ಗೊತ್ತಿರೋ ವಿಚಾರನೆ. ತುಂಬಾ ಚೆನ್ನಾಗಿ ಹೇಳಿದ್ರೆ ಮೇಡಮ್, ನಿಮಗೆ ಅದ್ಭುತವಾದ ಧನ್ಯವಾದಗಳು. ನೆಕ್ಸ್ಟ್ ನಮ್ಮ ಅನುರಾಧ ಮೇಡಮ್ ರೆಡಿ ಆಗಿದ್ದಾರೆ. ಮಾಸ್ಟರ್ಸ್, ಯಾರು ಕೂಡ ತಿಂಡಿ ಆಗಿಲ್ಲ ಅಂತ ಕಾಯಕ್ ಅಡಿಗೆ ಮನೆಗೆ ಹೋಗ್ಬೇಡಿ ನೀವು. ಯಾಕೆಂದ್ರೆ ನಾನು ವಿಧವಾದ ಖಾದ್ಯ ಮಾಡ್ತಿದ್ದೀನಿ ನಿಮಗೋಸ್ಕರ. ಜೋಳದ ರೊಟ್ಟಿ, ಪಲ್ಯ, ಅವರೆಕಾಳು ಎಲ್ಲ ಮಿಕ್ಸ್ ಅಲ್ಲಿ ತರಕಾರಿ ಹಾಕಿ ಪಲ್ಯ ಮಾಡಿ ಜೋಳದ ರೊಟ್ಟಿ ಮಾಡ್ತಿದ್ದೀನಿ. ಯಾರು ಕೂಡ ಅಡಿಗೆ ಮನೆ ಕಡೆ ತಿರುಗಿ ನೋಡ್ಬೇಡಿ. ನಾನ್ ನಿಮಗೆ ಪಾರ್ಸಲ್ ಮಾಡ್ತೀನಿ, ಕಳಿಸ್ತೀನಿ. ಆಡಿ, ಚೆನ್ನಾಗ್ ಆಡಿ, ಎನರ್ಜಿ ಬರ್ಲಿ, ಸ್ಟ್ರಾಂಗ್. ಅನುರಾಧ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಮಸ್ತೆ ಮೇಡಮ್. ನಮಸ್ತೆ. ಎರಡು ಜಾಸ್ತಿ ಕೊಡಿ, ನಮ್ಮನೆಯವ್ರಿಗೂ ಸೇರಿಸಿ. ಎರಡೇನ್ ಮನೆ ಮಂದಿಗೆಲ್ಲ ಮಾಡ್ಕೊಡ್ತೀನಿ, ಚಿಂತೆನೆ ಬೇಡ ನಿಮಗೆ. ಮಜ್ಜಾ ಉಡಾಯಿಸಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಮೇಡಮ್ ಒಂದು ಹಾಡ್ ಹಾಡ್ತೀನಿ. ಆಡಿ ಮೇಡಮ್. ಪಂಡರಾಪುರವೆಂಬ ದೊಡ್ಡ ನಗರ, ಅಲ್ಲಿ ವಿಠೋಬನೆಂಬ ದೊಡ್ಡ ಸಾಹುಕಾರ. ಪಂಡರಾಪುರವೆಂಬ ದೊಡ್ಡ ನಗರ, ಅಲ್ಲಿ ವಿಠೋಬನೆಂಬ ದೊಡ್ಡ ಸಾಹುಕಾರ. ವಿಠೋಬನಿರುವುದು ನದಿ ತೀರ, ವಿಠೋಬನಿರುವುದು ನದಿ ತೀರ, ಅಲ್ಲಿ ಪಂಡಾರಿ ಭಜನೆಯ ವ್ಯಾಪಾರ, ಅಲ್ಲಿ ಪಂಡಾರಿ ಭಜನೆಯ ವ್ಯಾಪಾರ. ಪಂಡರಾಪುರವೆಂಬ ದೊಡ್ಡ ನಗರ, ಅಲ್ಲಿ ವಿಠೋಬನೆಂಬ ದೊಡ್ಡ ಸಾಹುಕಾರ. ಜೈ ಜೈ ವಿಠಲ ಪಾಂಡುರಂಗ, ಜಯ ಹರಿ ವಿಠಲ ಪಾಂಡುರಂಗ, ಜೈ ಜೈ ವಿಠಲ ಪಾಂಡುರಂಗ, ಜಯ ಹರಿ ವಿಠಲ ಪಾಂಡುರಂಗ. ತಂದೆ ನೀನೆ, ತಾಯಿ ನೀನೆ ಪಾಂಡುರಂಗ, ನಮ್ಮ ಬಂಧು ನೀನೆ, ಬಳಗ ನೀನೆ ಪಾಂಡುರಂಗ. ತಂದೆಯು ನೀನೆ, ತಾಯಿಯು ನೀನೆ ಪಾಂಡುರಂಗ, ನಮ್ಮ ಬಂಧು ನೀನೆ, ಬಳಗ ನೀನೆ ಪಾಂಡುರಂಗ. ಭಕ್ತರ ಪೋಷಕ ಪಾಂಡುರಂಗ, ಭಕ್ತರ ಪೋಷಕ ಪಾಂಡುರಂಗ, ನಮ್ಮ ಮುಕ್ತಿದಾಯಕ ಪಾಂಡುರಂಗ. ಪಂಡರಾಪುರವೆಂಬ ದೊಡ್ಡ ನಗರ, ಅಲ್ಲಿ ವಿಠೋಬನೆಂಬ ದೊಡ್ಡ ಸಾಹುಕಾರ. ವಿಠೋಬನಿಗೆ ಪ್ರಿಯ ತುಳಸಿಹಾರ, ವಿಠೋಬನಿಗೆ ಪ್ರಿಯ ತುಳಸಿಹಾರ, ಅಲ್ಲಿ ಭಕ್ತ ಜನರ ವ್ಯಾಪಾರ. ವಿಠೋಬನಿಗೆ ಪ್ರಿಯ ಭಕ್ತಿಯ ಗಂಧ, ಅಲ್ಲಿ ಚಂದ್ರಭಾಗ ಸ್ನಾನ ಬಲು ಹಂದ, ಅಲ್ಲಿ ಚಂದ್ರಭಾಗ ಸ್ನಾನ ಬಲು ಹಂದ. ಪಂಡರಾಪುರವೆಂಬ ದೊಡ್ಡ ನಗರ, ಅಲ್ಲಿ ವಿಠೋಬನೆಂಬ ದೊಡ್ಡ ಸಾಹುಕಾರ. ಶ್ರೀ ಹರಿ ವಿಠಲ ಪಾಂಡುರಂಗ, ಜಯ ಹರಿ ವಿಠಲ ಪಾಂಡುರಂಗ, ಶ್ರೀ ಹರಿ ವಿಠಲ ಪಾಂಡುರಂಗ, ಜಯ ಹರಿ ವಿಠಲ ಪಾಂಡುರಂಗ. ವಿಠಲ ವಿಠಲ ಪಾಂಡುರಂಗ, ನಮ್ಮ ಪುರಂದರ ವಿಠಲ ಪಾಂಡುರಂಗ. ಪಂಡರಾಪುರವೆಂಬ ದೊಡ್ಡ ನಗರ, ಅಲ್ಲಿ ವಿಠೋಬನೆಂಬ ದೊಡ್ಡ ಸಾಹುಕಾರ. ಜೈ ಜೈ ವಿಠಲ ಪಾಂಡುರಂಗ, ಜಯ ಹರಿ ವಿಠಲ ಪಾಂಡುರಂಗ,
ಜೈ ಜೈ ವಿಠಲ ಪಾಂಡುರಂಗ, ಜಯ ಹರಿ ವಿಠಲ ಪಾಂಡುರಂಗ. ಅವಕಾಶಕ್ಕಾಗಿ ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು ಅನುರಾಧ ಮೇಡಮ್. ನಾವು ಹೋದ್ ವಾರ ಇನ್ನು ಪಂಡ್ರಾಪುರಕ್ಕೆ ಹೋಗಿದ್ವಿ. ಮತ್ತೊಮ್ಮೆ ನೀವು ಕರ್ಕೊಂಡೋಗಿ ನನಗೆ ಮತ್ತೊಮ್ಮೆ ಆದರದ ನಮಸ್ಕಾರ. ಒಂದ್ ಕಡೆಯಿಂದ ಮತ್ತೆ ನೋಡ್ಕೊಂಡ್ ಬಂದೆ, ಸರ್ವೆ ಮಾಡ್ಬಿಟ್ಟು ಅಷ್ಟು ನೀಟಾಗಿ. ಮೇಡಮ್ ಇದು ಹಾಕಿ ಮೇಡಮ್, ತುಂಬಾ ಚೆನ್ನಾಗಿದೆ ಹಾಡು. ಇಲ್ಲ ಸಂಕಲ್ಪಕ್ಕೆ ಹಾಕಿ. ಓಕೆ, ಥ್ಯಾಂಕ್ ಯು ಮೇಡಮ್. ಮಂಜುಳಾ ಮೇಡಮ್ ಬನ್ನಿ. ಮಂಜುಳಾ ಮೇಡಮ್. ಓಕೆ ಮೇಡಮ್. ಎಲ್ಲ ಆತ್ಮ ಬಂಧುಗಳಿಗೂ ಶರಣಾರ್ಥಿಗಳು. ಮೇಡಮ್ ನಾನೊಂದು ಫಿಲಂ ಹಾಡು ಹೇಳ್ತೀನಿ ಮೇಡಮ್. ಹೇಳಿ ಮೇಡಮ್. ಆಕಾಶ ದೀಪವು ನೀನು, ನಿನ್ನ ಕಂಡಾಗ ಸಂತೋಷವೇನು. ಆಕಾಶ ದೀಪವು ನೀನು, ನಿನ್ನ ಕಂಡಾಗ ಸಂತೋಷವೇನು. ಆ ನೋಟದಲ್ಲೇ ಹಿತವೇನು, ಮರೆಯಾದಾಗ ನೋವೇನು. ಆಕಾಶ ದೀಪವು ನೀನು, ನಿನ್ನ ಕಂಡಾಗ ಸಂತೋಷವೇನು. ಕಂಡಂತೆ ಕುಣಿಯಿತು ಮನವು, ಹೂವಾಗಿ ಅರಳಿತು ತನುವು. ಕಂಡಂತೆ ಕುಣಿಯಿತು ಮನವು, ಹೂವಾಗಿ ಅರಳಿತು ತನುವು. ಹೃದಯದ ವೀಣೆಯನು ಹಿತವಾಗಿ ನುಡಿಸುತ್ತಲೀ, ಆನಂದ ತುಂಬಲು ನೀನು ನಾನಲಿವೆನು. ಆಕಾಶ ದೀಪವು ನೀನು, ನಿನ್ನ ಕಂಡಾಗ ಸಂತೋಷವೇನು. ಅನುರಾಗ ಮೂಡಿದ ಮೇಲೆ ನೂರಾರು ಬಯಕೆಯ ಮಾಲೆ. ಅನುರಾಗ ಮೂಡಿದ ಮೇಲೆ ನೂರಾರು ಬಯಕೆಯ ಮಾಲೆ. ಹೃದಯವು ಧರಿಸಿದೆ, ಈ ಜೀವ ಸೋಲುತ್ತಿದೆ. ಸಂಗಾತಿಯಾದರೆ ನೀನು ನಾ ಉಳಿವೆನು. ಆಕಾಶ ದೀಪವು ನೀನು, ನಿನ್ನ ಕಂಡಾಗ ಸಂತೋಷವೇನು. ಆ ನೋಟದಲ್ಲೇ ಹಿತವೇನು, ಮರೆಯಾದಾಗ ನೋವೇನು. ಆಕಾಶ ದೀಪವು ನೀನು, ನಿನ್ನ ಕಂಡಾಗ ಸಂತೋಷವೇನು. ನಿನ್ನ ಕಂಡಾಗ ಸಂತೋಷವೇನು. ಎಲ್ಲರಿಗೂ ಧನ್ಯವಾದಗಳು. ಯಶೋದಾ ಮೇಡಮ್, ಇದೆಲ್ಲ ಆದ್ಮೇಲೆ ನಾನೊಂದು ಹಾಸ್ಯದೊಂದು ಸ್ಕಿಟ್ ಮಾಡ್ತೀನಿ. ಅಂದ್ರೆ ನಾನೇ ಅಂದ್ರೆ ನನ್ನ ಇದ್ರಲ್ಲೇ ನಡೆದಿರೋದು. ಅವಕಾಶ ಇವ್ರದೆಲ್ಲ ಆದ್ಮೇಲೆ ನನ್ಗೊಂದು ಅವಕಾಶ ಕೊಡಿ ಮೇಡಮ್. ನಾನಿಂದ ಟೈಮ್ ಜಾಸ್ತಿ ತಗೊಂಡ್ರೆ ಚೆನ್ನಾಗಿರೋದಿಲ್ಲ. ಎಲ್ರೂ ಆದ್ಮೇಲೆ ಅವಕಾಶ ಕೊಡಿ ಮೇಡಮ್. ಓಕೆ ಮ್ಯಾಮ್. ಶಾರದಾ ಪಾಟೀಲ್. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ನಾನು ಇದು ಇವಾಗ ಲೋಕೇಶ್ ಸರ್ ಹಾಡ್ ಹೇಳಿದ್ರಲ್ಲ, ಆ ಹಾಡ್ನ ನಾನ್ ಮೊದ್ಲು ಕೇಳಿದ್ದಕ್ಕೂ ಇವಾಗ ಕೇಳಿದ್ದಕ್ಕೂ ಬಾಳ ಡಿಫ್ರೆನ್ಸ್ ಆಗಿತ್ತು ಮೇಡಮ್. ಅದು ಮೊದ್ಲು ಬರೀ ರಾಗಿ ಅನ್ನೋ ಇದ್ರಾಗೆ ಕೇಳಿಸ್ಕೊಂತಿದ್ವಿ. ಇವತ್ತು ವಾವ್, ಈ ಹಾಡ್ನ ಎಂತ ಸಂದೇಶ ಐತಲ್ಲ. ರಾಗಿನ ಭಿಕ್ಷಿಕ್ ತರ್ಬೇಕಾರೆ ಯಾವ್ಯಾವ ಇದನ್ನ ಕಳ್ಕೊಂಡ್ ತರ್ಬೇಕು ಅನ್ನೋದನ್ನ ಬಾಳ ಹಾಡಿನ ರೂಪದಾಗೆ ಮಾಡಿದಾರೆ. ಇವತ್ ನಿಜ ಅಂದ್ರೆ ಧ್ಯಾನಕ್ಕಿಂತ ಮುಂಚೆ ನಾವು ಏನನ್ನಾದ್ರೂ ಕೇಳೋದಕ್ಕೂ ಧ್ಯಾನಕ್ ಬಂದ್ಮೇಲೆ ಒಂದಷ್ಟು ಎಲ್ಲ ಕಳ್ಕೊಂಡ್ಮೇಲೆ ಕೇಳೋದಕ್ಕೂ ಎಷ್ಟು ವ್ಯತ್ಯಾಸ ಇರುತ್ತೆ ಅಂತ ಎಲ್ಲ ಅಷ್ಟೇ. ಪಾಂಡುರಂಗನ್ ಹಾಡು ಹೇಳಿದ್ದಾದ್ರೂ ಅಷ್ಟೇ ಎಲ್ಲ ಚೆನ್ನಾಗಿತ್ತು. ಮತ್ತೆ ನಾನೊಂದು ಕತೆ ಹೇಳ್ತೀನಿ. ನಾನು ಮೊನ್ನೆ ಭಾನುವಾರ ನಮ್ಮ ಮನೆಗ್ ಧ್ಯಾನಕ್ ಹುಡುಗರು ಬರ್ತಾರೆ, ಸಣ್ಣ ಹುಡುಗರು. ಅದ್ರಾಗ ಒಂದ್ ಹುಡ್ಗಿ ಹೇಳ್ತು, ಅವಳಷ್ಟು ಚೆನ್ನಾಗಿ ನನ್ಗೂ ಹೇಳಕ್ ಬರ್ತಾ ಇಲ್ಲ ಗೊತ್ತಿಲ್ಲ, ಪ್ರಯತ್ನ ಮಾಡ್ತೀನಿ. ನನ್ಗೆ ಹಬ್ಬ ಅನ್ನಿಸ್ಬಿಡ್ತ ಅವಳು ಹೇಳ್ಬೇಕಾರೆ. ಇನ್ನು 2ನೇ ಕ್ಲಾಸ್ 3ನೇ ಕ್ಲಾಸ್ ಇರ್ಬೇಕು ಅವಳು. ಇನ್ನು ಸಣ್ಣ ಹುಡ್ಗಿ. ಅವಳು ಹೇಳಿದ್ಲು,
ಒಂದೂರಲ್ಲಿ ಒಂದು ಸ್ಕೂಲ್ ಇರುತ್ತೆ, ಮಾಸ್ಟರ್ ಇರ್ತಾರೆ. ಅಲ್ಲಿ ಒಂದು ಹುಡುಗಿ ಸ್ಕೂಲಲ್ಲಿ ಅವಳಿಗೆ ABCD ಹೇಳ್ಕೊಡ್ತಾರೆ ಸರ್. ಅವಳು A ಆದ್ಮೇಲೆ B ಬರಿಬೇಕು ಅಂತ ಹೇಳಿದ್ರೆ ಯಾವಾಗ್ಲೂ ಎಷ್ಟ್ ಹೇಳಿದ್ರು A ಆದ್ಮೇಲೆ C ಬರಿತಿರ್ತಾವ. ಎಷ್ಟ್ ಹೇಳಿದ್ರು ಇದನ್ನೇ ಮಾಡಲ್ಲ. ಅವಳು ಅವ್ರ ಅಪ್ಪನ್ ಕರ್ಸಿ ಇವ್ ಏನಮ್ಮ ಏನ್ ಸರ್ ನಿಮ್ ಮಗಳು ಎಷ್ಟ್ ಹೇಳಿದ್ರು A ಆದ್ಮೇಲೆ B ಬರಿಯಮ್ಮ ಅಂದ್ರೆ C ಬರಿತಾಳೆ ಅಂತ ಹೇಳ್ತಾರೆ. ಅವ್ರ ಅಪ್ಪ ಹೂನ್ರಿ ಅಕ್ಕಿ ಹಂಗ ಅಂತಾರಂತ. ಆಮೇಲೆ ಅವ್ರ ಅಮ್ಮನ್ ಕರೆಸ್ತಾರಂತ. ಅವ್ರ ಅಮ್ಮನ ಹತ್ರ ಹೇಳ್ದಾಗುನು ಇವಳು A ಬರದ್ಮೇಲೆ B ಬರಿಯಮ್ಮ ಅಂದ್ರೆ ಮತ್ತು C ಬರಿತಾಳಂತ. ಹ್ಞೂ ಸರ್ ಅಕ್ಕಿ ಹಂಗ ಅಂತ ಹೇಳ್ಬೇಕಂತ ಅವ್ರಮ್ಮ. ಅವ್ರ ಮನೆಗೆ ಇರೋದು ಎಲ್ಲಾರ್ನು ಅಜ್ಜಿ ಅಕ್ಕ ಎಲ್ಲಾರ್ನು ಕರೆಸ್ತಾರಂತ. ಅವರು ಎಲ್ಲರೂ ಹ್ಞೂ ಸರ ಅಕ್ಕಿ ಎಷ್ಟ್ ಹೇಳಿದ್ರು ಅಕ್ಕಿ ಹಂಗ ಅಂತ ಹೇಳ್ತಾಳಂತ. ಆಮೇಲೆ ಅವ್ರ ಸರ್ ಕೊನೆಗೆ ಅವರೇ ಊರ್ ಬಿಟ್ಟು ಹೋಗ್ಬಿಡ್ತಾರಂತೆ ಹೇಳಿ ಹೇಳಿ ಸ್ಕೂಲ್ ಬಿಟ್ಟು ಅಂತ ಹೇಳಿದ್ಲು. ಅವಳು ಅಷ್ಟು ಚೆನ್ನಾಗಿ ಹೇಳಿದ್ಲು, ನಾವ್ ಎಲ್ಲರೂ ನಕ್ ಹಾಕಿದ್ವಿ ಮನೆಗೆ. ಅದು ಸಣ್ಣ ಹುಡುಗಿ ಸರ್ ಅವಳು ಮೇಡಮ್, ಅವಳ ತರ ನನ್ಗಿನ್ನು ಹೇಳಕ್ ಬರ್ಲಿಲ್ಲ, ಅಷ್ಟ್ ಚೆನ್ನಾಗಿ ಹೇಳಿದ್ಲು ಅವಳು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ಇಲ್ಲೂ ಹಂಗೆ ಆಗಿದೆ ಮೇಡಮ್. ಶಾರದಾ ಪಟೇಲ್ ಮೇಡಮ್ ಏನ್ ಗೊತ್ತಾ, A ಆದ್ಮೇಲೆ B ಬರೀರಿ ಅಂತ ಅದ್ ಹೇಳಿದ್ರು ಆ ಹುಡುಗಿ ಏನ್ ಮಾಡ್ತಿತ್ತು, A ಆದ್ಮೇಲೆ C ಬರೀತಿತ್ತು. ಈ ವೇದಿಕೆಯಲ್ಲೂ ಹಂಗೆ ಮೇಡಮ್. ಎಲ್ಲರೂ ವಿಡಿಯೋ ಆನ್ ಮಾಡ್ಕೊಂಡ್ ಮಾತಾಡಿ ಅಂತಂದ್ರೆ ಪದೇ ಪದೇ ಹೇಳಿ ಹೇಳಿ ಸಾಕಾಯ್ತು ಮೇಡಮ್. ವಿಡಿಯೋ ಆನ್ ಮಾಡ್ಕೊಳ್ಳಿ ಅಂದ್ರೆ ಇಲ್ಲ, ನಾವ್ ವಿಡಿಯೋ ಆಫ್ ಮಾಡ್ಕೊಂಡೇ ಮಾತಾಡ್ತೀವಿ ಅಂತಾರೆ ಮೇಡಮ್. ಇಲ್ಲ ಮೇಡಮ್, ಬೆಳಗ್ಗೆ ಹೊತ್ತು ಕೆಲ್ಸ ಇರತ್ತಲ್ಲ, ಎಲ್ಲರಿಗೂ ಕುತ್ಕೊಳಕ್ ಆಗಲ್ಲ ಅಷ್ಟೇ. ಓಕೆ ಓಕೆ, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮ್ಯಾಮ್. ಹಿರೇಮಠ್ ಮೇಡಮ್ ಮಾತಾಡಿ. ಯಾವ್ದು ಆಡ್ತೀರಾ ವಚನನೋ ಮೇಡಮ್? ಅನ್ಮ್ಯೂಟ್ ಮಾಡ್ಕೊಳ್ಳಿ ನೀವು. ಹಿರೇಮಠ್, GC ಹಿರೇಮಠ್. ಥ್ಯಾಂಕ್ ಯು ಮ್ಯಾಮ್. ಮ್ಯಾಮ್ ಕೇಳಿಸ್ತಿದೆ ರೀ? ಎಸ್ ಮೇಡಮ್, ಕೇಳಿಸ್ತಿದೆ. ಕೇಳಿಸ್ತಿದೆ. ನಾನು ವಿಡಿಯೋ ನಾ ಇನ್ನು ಸ್ನಾನಕ್ಕೆ ಹೊಂಟಿದ್ದೆ ಮೇಡಮ್, ನೀವು ಇದು ಮಾಡಿದ್ರಿ, ಹಂಗ ನಾ ವಿಡಿಯೋ ಆನ್ ಮಾಡೋದಿಲ್ಲ. ಸರಿ ಸರಿ, ಆಮೇಲೆ ಮಾತಾಡಿ, ಇನ್ನೊಬ್ರಿಗೆ ಅವಕಾಶ ಕೊಡ್ತೀನಿ. ವಿಡಿಯೋ ಇಲ್ಲ ಇಲ್ಲ, ನಾನು ಒಂದು ವಚನ ಹೇಳ್ಬಿಡ್ತೀನಿ. ವಚನ ಅಷ್ಟೇ ಹೇಳೋದೈತಿ ನಂದು. ಒಂದು ವಚನ ಹೇಳಿ ಹೋಗ್ಬಿಡ್ತೀನಿ ನಾನು. ಹಲೋ ಮ್ಯಾಮ್, ಕೇಳಿಸ್ತಿದೆಯಾ? ಕೇಳಿಸ್ತಾ ಇದೆ, ಮಾತಾಡಿ ಮೇಡಮ್. ಹಲೋ, ಕೇಳಿಸ್ತಾ ಇದೆ, ಮಾತಾಡಿ. ಕೇಳಿಸ್ತಿದೆ ಮೇಡಮ್? ಎಲ್ರು ಕೇಳಿಸ್ತಾ ಇದೆ, ಮಾತಾಡಿ ಮೇಡಮ್. ಮಾತಾಡಿ, ಕೇಳಿಸ್ತಿದೆ, ಹೇಳಿ ಮೇಡಮ್. ಬಸವಣ್ಣವ್ರ ವಚನ ಒಂದು. ಮಾಸ್ಟರ್ಸ್ ಎಲ್ಲರಿಗೂ ನಮಸ್ತೆ. ಉಳ್ಳವರು ಶಿವಾಲಯವ ಮಾಡುವರು, ಉಳ್ಳವರು ಶಿವಾಲಯವ ಮಾಡುವರು. ನಾನೇನು ಮಾಡಲಿ ಬಡವನಯ್ಯ, ನಾನೇನು ಮಾಡಲಿ ಬಡವನಯ್ಯ, ಉಳ್ಳವರು ಶಿವಾಲಯವ ಮಾಡುವರು, ಉಳ್ಳವರು ಶಿವಾಲಯವ ಮಾಡುವರು. ನಾನೇನು ಮಾಡಲಿ ಬಡವನಯ್ಯ, ನಾನೇನು ಮಾಡಲಿ ಬಡವನಯ್ಯ, ಎನ್ನ ಕಾಲೇ ಕಂಬ ದೇಹವೇ ದೇಗುಲ, ಎನ್ನ ಕಾಲೇ ಕಂಬ ದೇಹವೇ ದೇಗುಲ, ಶಿರವೇ ಹೊನ್ನ ಕಲಶವಯ್ಯ, ಶಿರವೇ ಹೊನ್ನ ಕಲಶವಯ್ಯ, ಕೂಡಲ ಸಂಗಮ ದೇವ ಕೇಳಯ್ಯ, ಕೂಡಲ ಸಂಗಮ ದೇವ ಕೇಳಯ್ಯ. ಸ್ಥಾವರೆ ಕಳೆಯುಂಟು ಜಂಗಮ ಕಳಿವಿಲ್ಲ, ಸ್ಥಾವರೆ ಕಳೆಯುಂಟು ಜಂಗಮ ಕಳಿವಿಲ್ಲ, ಉಳ್ಳವರು ಶಿವಾಲಯವ ಮಾಡುವರು, ಉಳ್ಳವರು ಶಿವಾಲಯವ ಮಾಡುವರು. ನಾನೇನು ಮಾಡಲಿ ಬಡವನಯ್ಯ, ನಾನೇನು ಮಾಡಲಿ ಬಡವನಯ್ಯ, ಉಳ್ಳವರು ಶಿವಾಲಯವ ಮಾಡುವರು,
ಉಳ್ಳವರು ಶಿವಾಲಯವ ಮಾಡುವರು. ಥ್ಯಾಂಕ್ ಯು, ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಬಸವಣ್ಣ ತುಂಬಾ ಅದ್ಭುತವಾಗಿ ಹೇಳಿದ್ದೀರಾ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಪಂಡಿತ್ರೆ, ಲಕ್ಷ್ಮೀ ದೇವಿ ಪಂಡಿತ್. ಒಂದು ಶ್ಲೋಕ ಮೇಡಮ್. ಗಣಪತಿ ಹೇಳಿ. ಪಂಡಿತ್ರೆ, ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೈವ ಸರ್ವಕಾರ್ಯೇಷು ಸರ್ವದಾ. ಶರಣು ಶರಣಯ್ಯ ಶರಣು ಬೆನಕ ನೀಡಯ್ಯ ಬಾಳೆಲ್ಲ ಬೆಳಗುವ ಬೆಳಕ. ಶರಣು ಶರಣಯ್ಯ ಶರಣು ಬೆನಕ ನೀಡಯ್ಯ ಬಾಳೆಲ್ಲ ಬೆಳಗುವ ಬೆಳಕ. ನಿನ್ನ ನಂಬಿದ ಜನಕ್ಕೆ ಇಹುದಯ್ಯ ಎಲ್ಲ ಸುಖ ತಂದೆ ಕಾಯೋ ನಮ್ಮ ಕರಿಮುಖ. ಶರಣು ಶರಣಯ್ಯ ಶರಣು ಬೆನಕ ನೀಡಯ್ಯ ಬಾಳೆಲ್ಲ ಬೆಳಗುವ ಬೆಳಕ. ಎಲ್ಲಾರು ಒಂದಾಗಿ ನಿನ್ನ ನಮಿಸಿ ನಲಿಯೋದು ನೋಡೋಕೆ ಚೆನ್ನ. ಎಲ್ಲಾರು ಒಂದಾಗಿ ನಿನ್ನ ನಮಿಸಿ ನಲಿಯೋದು ನೋಡೋಕೆ ಚೆನ್ನ. ಗರಿಕೆ ತಂದರೆ ನೀನು ಕೊಡುವೆ ವರವನ್ನ. ಗರಿಕೆ ತಂದರೆ ನೀನು ಕೊಡುವೆ ವರವನ್ನ. ಗತಿ ನೀನೆ ಗಣಪನೆ ಕೈ ಹಿಡಿಯ ಮುನ್ನ. ಶರಣು ಶರಣಯ್ಯ ಶರಣು ಬೆನಕ ನೀಡಯ್ಯ ಬಾಳೆಲ್ಲ ಬೆಳಗುವ ಬೆಳಕ. ಸೂರ್ಯನೆದುರಲ್ಲಿ ಮಂಜು ಕರಗುವ ರೀತಿ ನಿನ್ನ ನೆನೆಯಲು ಒಡನೆ ಓಡುವುದು ಭೀತಿ. ಸೂರ್ಯನೆದುರಲ್ಲಿ ಮಂಜು ಕರಗುವ ರೀತಿ ನಿನ್ನ ನೆನೆಯಲು ಒಡನೆ ಓಡುವುದು ಭೀತಿ. ನೀಡಯ್ಯ ಕಷ್ಟಗಳ ಗೆಲ್ಲುವ ಶಕುತಿ. ತೋರಯ್ಯ ನಮ್ಮಲ್ಲಿ ನಿನ್ನಯ ಪ್ರೀತಿ. ನೀಡಯ್ಯ ಕಷ್ಟಗಳ ಗೆಲ್ಲುವ ಶಕುತಿ. ತೋರಯ್ಯ ನಮ್ಮಲ್ಲಿ ನಿನ್ನಯ ಪ್ರೀತಿ. ಶರಣು ಶರಣಯ್ಯ ಶರಣು ಬೆನಕ ನೀಡಯ್ಯ ಬಾಳೆಲ್ಲ ಬೆಳಗುವ ಬೆಳಕ. ನಿನ್ನ ನಂಬಿದ ಜನಕ್ಕೆ ಇಹುದಯ್ಯ ಎಲ್ಲ ಸುಖ. ನಿನ್ನ ನಂಬಿದ ಜನಕ್ಕೆ ಇಹುದಯ್ಯ ಎಲ್ಲ ಸುಖ ತಂದೆ ಕಾಯೋ ನಮ್ಮ ಕರಿಮುಖ. ಶರಣು ಶರಣಯ್ಯ ಶರಣು ಬೆಳಕ ನೀಡಯ್ಯ ಬಾಳೆಲ್ಲ ಬೆಳಗುವ ಬೆಳಕ. ನಮಸ್ತೆ ಮೇಡಮ್. ಕಣೆ ಅಶ್ವಿನಿ, ನಾನು ಹೇಳಿದ್ದೀನಿ ಎಲ್ಲರಿಗೂ ಅಡುಗೆ ಮನೆ ಕಡೆ ಯಾರು ಹೋಗ್ಬೇಡಿ, ನಾನೇ ತಿಂಡಿ ಮಾಡ್ತಿದ್ದೀನಿ, ನಮ್ಮನೇಲೆ ತಿಂಡಿ ತಿನ್ನಿ ಅಂತ. ಎಂಡ್ ರೈಸ್ಗಳು ಜಾಸ್ತಿ ಆಗಿದೆ. ನೀವ್ ಬೇಗ ಬೇಗ ರೊಟ್ಟಿ ಬಡಿತೀಯಲ್ಲ, ನಾನ್ ಪಲ್ಯ ಮಾಡಕ್ ಹತ್ತೀನಿ, ಬೇಗ ಬೇಗ ರೊಟ್ಟಿ ಬಡಿತೀಯಲ್ಲ ನೀನು. ಹೂಕಣ್ರಿ, ಬೇಗ ನೀವು ಪಲ್ಯ ಮಾಡ್ಬಿಡ್ರಿ, ನಾನು ರೊಟ್ಟಿ ಮಾಡ್ತೀನಿ. ಎಲ್ಲಾ ಮಾಸ್ಟರ್ಸ್ಗೂ ಕೊರಿಯರ್ ಕಳ್ಸ್ಬಿಡವ. ಆಯ್ತಾಯ್ತು. ಅದಕ್ಕೆ ನೋಡಿ ಎಲ್ಲಾ ಹೇಳಿದ ತಕ್ಷಣನೇ ಹ್ಯಾಂಡ್ ರೈಸ್ ಜಾಸ್ತಿ ಆಗಿದೆ. ತಿಂಡಿ ಗೋಜಿಗೆ ಹೋಗ್ತಿಲ್ಲ ಅವರು, ಅಡಿಗೆ ಮನೆ ಕಡೆ ನೋಡ್ಬೇಡಿ ಅಂತ ಹೇಳಿದ್ದೀನಿ. ಅದಕ್ಕೆ ನಾನು ಬೇಗ ಬೇಗ ಪಲ್ಯ ಮಾಡಕತ್ತೀನ್ಲೆ. ಆಯ್ತ್ರಿ, ಬೇಗ ಬೇಗ ಮಾಡ್ರಿ. ಎಷ್ಟ್ರಿ ನೀವು ಮಾಡೋದ್ಕಿನ್ನ ಮಾತೇ ಜಾಸ್ತಿ ಮಾತಾಡಿದ್ರಿ ಅಲ್ರಿ. ಮಾಸ್ಟರ್ಸ್ ಇಲ್ಲೇನು ಅಂತಂದ್ರೆ, ಯಶೋಧ ಮೇಡಮ್ ಯಜಮಾನ್ರ ಪಾತ್ರ, ನಾನು ಹೆಂಡತಿ ಪಾತ್ರ ಮಾಡಿದ್ವಿ. ಕುಡ್ಕುರು ಪಾತ್ರ ಅಂದ್ರಲ್ಲಿ ಒಂದು ಹೆಣ್ಣು ಕುಡ್ಕನ್ನ ಕಟ್ಕೊಂಡು ಹೇಗೆಲ್ಲ ಕಷ್ಟ ಪಡ್ತಾಳೆ ಅಂತ ಒಂದು ಕಿರುಚಿತ್ರ ಮಾಡಿದ್ವಿ. ಹಾಗಾಗಿ ಶನಿವಾರದೊತ್ತು ಮಧ್ಯದಲ್ಲಿ ಈ ತರ ಜಲಕ್ ತರ್ತಾ ಇರ್ತೀವಿ. ಯಶೋ ಅವ್ರೆ, ಹೇಳಮ್ಮ. ಪಂಡಿತ್ರು ಕಾರ್ಯಕ್ರಮದ ಪ್ರಥಮದಲ್ಲಿ ಯಾರಾದ್ರೂ ವಿಘ್ನೇಶ್ವರನ ಸಂಗೀತ ಹಾಡು ಹಾಡ್ತಾರ ಅಂತ ನಾನು ನೋಡ್ತಾ ಇದ್ದೆ. ಬಟ್ ಇವ್ರು ಲೇಟ್ ಆಗಿ ಎದ್ ಬಂದ್ಬಿಟ್ಟು ಕಾಫಿ ಟೀ ಎಲ್ಲ ಹೀರ್ಕೊಂಡು ಈಗ ಬಂದಿದ್ದಾರೆ ನೋಡ್ರಿ. ಚಳಿಗೆ ಬೆಚ್ಚಗೆ ಒಪ್ಕೊಳ್ತಾ ಇದ್ದಾರೆ ನೋಡಿ. ಓಕೆ, ಸೂಪರ್ ಪಂಡಿತ್ರೆ. ನಮ್ಮ 18 ವರ್ಷದ ಹುಡುಗಿ ಇನ್ನೂ ಬಂದಿಲ್ಲ, ವೇಟ್ ಮಾಡೋಣ. ಅವರು ಕೂಡ ಪಾಪ ಚಳಿಗೆ ತುಂಬಾ ಬೆಚುಡಿ ಮಾಡ್ಕೊಂಡಿರ್ತಾರೆ. ಎಸ್, ನೆಕ್ಸ್ಟ್ ಇದು ಮಾಸ್ಟರ್ಸ್ ಎಲ್ಲ ಆದ್ಮೇಲೆ ಮಂಜುಳಾ ಮೇಡಮ್, ನಮ್ಮಿಬ್ರ ಒಂದು ಜುಗಲ್ಬಂದಿ ಅಂತಂದ್ರೆ ಒಂದು ಡ್ಯೂಯೆಟ್, ಅದಕ್ಕೆ ನೀವು ರೆಡಿ ಇರ್ಬೇಕು. ಜಿಂಗ ಜಿಂಗಾಲೆ ಹಾಡ್ಗೆ ಅಂತ ಹೇಳ್ತಾ ಈಗ ನೆಕ್ಸ್ಟ್ ಮಾಸ್ಟರ್ಸ್ ಯಾರೋ ಮಧ್ಯದಲ್ಲಿ ಮಾತಾಡಿದ್ರು. ಯಾರು ಮೇಡಮ್? ನಾಗರತ್ನಮ್ಮ ಮೇಡಮ್ ಹ್ಯಾಂಡ್ ರೈಸ್ ಮಾಡಿದ್ದಾರೆ, ಅವ್ರಿಗೆ ಕೊಟ್ಬಿಡೋಣ. ಆಮೇಲೆ ನಿಮ್ ಜುಗಲ್ ಬಂದಿ ಒಂದ್ ಸೆಕೆಂಡ್ ಮೇಡಮ್. ನಮ್ಮ ಸಣ್ಣಗೌಡ್ರು ಅವರು ವೇದಿಕೆನಲ್ಲಿ ಇದ್ದಾರೆ. ಅವರು ಬರ್ಲಿಲ್ಲ ಅಂತಂದ್ರೆ ವೇದಿಕೆ ಪೂರ್ಣ ಆಗಲ್ಲ ಅಂತ ನನ್ನ ಅನಿಸಿಕೆ. ತಾವೆಲ್ಲಿದ್ರು ಹ್ಯಾಂಡ್ ರೈಸ್ ಮಾಡಿ.
ಎಸ್ ಮೇಡಮ್ ಮಾತಾಡಿ. ಮೇಡಮ್ ನಮಸ್ತೆ. ಎಸ್ ಮೇಡಮ್ ನಮಸ್ತೆ. ಮೇಡಮ್ ನಾವು ಆಫೀಸ್ಗೆ ಹೋಗ್ಬೇಕಾಗಿರೋದ್ರಿಂದ ಅಡ್ಗೆ ಮನೆಗೆ ಹೋಗ್ಲೇಬೇಕು, ಅದಕ್ಕೆ ಅರ್ಜೆಂಟ್ ಆಗಿ ಆಡ್ಬಿಡ್ತೀನಿ ಮೇಡಮ್. ಸೂಪರ್ ಮೇಡಮ್, ಧಾರಾಳವಾಗಿ. ಥ್ಯಾಂಕ್ ಯು ಮೇಡಮ್. ನಂಬಿದೆ ನಿನ್ನ ನಾಗಾಭರಣ ಕಾಯೋ ಕರುಣಾಮಯ ನನ್ನ. ನಂಬಿದೆ ನಿನ್ನ ನಾಗಾಭರಣ ಕಾಯೋ ಕರುಣಾಮಯ ನನ್ನ. ನಿನ್ನೆ ನಾಮವು ಒಂದೇ ನೀಗಿಸಬಲ್ಲದು ಬಾಧೆ. ತನುಮನ ಜೀವನ ಪಾವನವಯ್ಯ ಶಂಭೋ ಎನ್ನಲು ಇಲ್ಲ ಭಯ. ನಂಬಿದೆ ನಿನ್ನ ನಾಗಾಭರಣ ಕಾಯೋ ಕರುಣಾಮಯ ನನ್ನ. ಬಾಡದ ಹೂವಿನ ಮಾಲೆ ಆಗಿಸು ಪಾದದ ಮೇಲೆ. ಬಾಡದ ಹೂವಿನ ಮಾಲೆ ಆಗಿಸು ಪಾದದ ಮೇಲೆ. ಪ್ರೇಮಮಯ ನಿನಗೆ ಜಯ, ಪ್ರೇಮಮಯ ನಿನಗೆ ಜಯ. ನನ್ನ ಜೀವನ ನಿನ್ನಲೆ ತನ್ಮಯ, ಬಾಳಿನ ಹಾದಿಯ ಬೆಳಗಯ್ಯ. ನಂಬಿದೆ ನಿನ್ನ ನಾಗಾಭರಣ ಕಾಯೋ ಕರುಣಾಮಯ ನನ್ನ. ಲೋಕವ ಕಾಯುವ ಸ್ವಾಮಿ ಭಿಕ್ಷೆಯ ಬೇಡಿದ ಪ್ರೇಮಿ. ಲೋಕವ ಕಾಯುವ ಸ್ವಾಮಿ ಭಿಕ್ಷೆಯ ಬೇಡಿದ ಪ್ರೇಮಿ. ಭಸ್ಮಮಯ ಬಿಲ್ವ ಪ್ರಿಯ, ಭಸ್ಮಮಯ ಬಿಲ್ವ ಪ್ರಿಯ. ನನ್ನೀ ದೇಹವೇ ನಿನ್ನಯ ಆಲಯ, ಸೇವಾ ಭಾಗ್ಯವ ನೀಡಯ್ಯ. ನಂಬಿದೆ ನಿನ್ನ ನಾಗಾಭರಣ ಕಾಯೋ ಕರುಣಾಮಯ ನನ್ನ. ಧನ್ಯವಾದಗಳು ಮೇಡಮ್. ಸೂಪರ್ ಮೇಡಮ್, ಸೂಪರ್. ನೋಡಿ, ನೀವು ಕೆಲ್ಸಕ್ಕೆ ಹೊರಡೋರಿದ್ದೀರಿ, ಆದ್ರೂ ಕೂಡ ನಾನು ಹಾಡ್ಬೇಕು, ನಾನು ಆಕ್ಟಿವ್ ಆಗಿರ್ಬೇಕು, ವಿಶುದ್ಧ ಚಕ್ರ ಆಕ್ಟಿವೇಟ್ ಮಾಡ್ಕೋಬೇಕು ಅಂತ ಮಾತಾಡಿದೀರಾ, ಹಾಡಿದೀರಾ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಮೇಡಮ್, ಧನ್ಯವಾದ ಮೇಡಮ್. ಎಸ್ ಮೇಡಮ್. ಎಸ್ ಮಾಸ್ಟರ್ಸ್, ಇಲ್ಲಿ ಒಂದು ಗಮನಿಸಿರೋದು ಅಂಶ ಏನು ಅಂತಂದ್ರೆ, ಈಗ ಹೊರಗಡೆ ಹೋಗೋರು ಇರ್ತಾರೆ, ಅವ್ರಿಗೆ ತುಂಬಾ ಎಮರ್ಜೆನ್ಸಿ ಇದ್ದ ಪಕ್ಷದಲ್ಲಿ ಹ್ಯಾಂಡ್ ರೈಸ್ ಕೂಡ ಮಾಡಿರ್ತಾರೆ. ಇಲ್ಲಿ ನೀವು ಸಿಂಬಲ್ ತೋರಿಸಿದ್ರೆ ಅವ್ರಿಗೆ ಫಸ್ಟ್ ಅವಕಾಶ ಕೊಡೋಣ ಅಂತ. ಇಲ್ಲ ಅಂತಂದ್ರೆ ಅಲ್ಲಿ ಐಕಾನ್ ಅಲ್ಲಿ ಲಿಸ್ಟ್ ಏನಿದೆ ಅದೇ ಪ್ರಕಾರವಾಗಿ ಕೊಡ್ಕೊಂಡು ಹೋಗ್ತಾ ಇರ್ತೀವಿ. ಓಕೆ, ಯಾರ್ದು ಇಲ್ಲ ಅಂತ ಇಲ್ಲಿ ಗೊತ್ತಾಗ್ತಾ ಇದೆ. ಓಕೆ, ನೆಕ್ಸ್ಟ್ ಮಾಸ್ಟರ್ಸ್ ರಾಜು ಸರ್. ಮೇಡಮ್ ಅವ್ರ ಒಂದು ಸಾಂದ್ ಕಥೆ ಹೇಳ್ತನ್ರಿ. ಧಾರಾಳವಾಗಿ ಸರ್. ಪತ್ರಿಜಿ ಗುರುಜಿ ಅವರಿಗೆ, ರಂಗನಾಥ್ ಗುರುಜಿ ಅವರಿಗೆ, ಜೂಮ್ ಕ್ಲಾಸ್ ನಲ್ಲಿ ಭಾಗವಹಿಸಿರುವ ಎಲ್ಲ ಆತ್ಮಜ್ಞಾನಿಗಳಿಗೂ ಆತ್ಮಪೂರ್ವಕ ನಮಸ್ಕಾರಗಳು. ಒಬ್ಬ ರೈತನ ಮಗ ಇಬ್ಬರ ವಾಸವಾಗಿರ್ತಾರ್ರಿ. ರೈತ ಮಗನನ್ನ ಬಹಳ ಉತ್ತಮವಾದ ಶಾಲಿ ಕಲಿಸ್ತಾನ್ರಿ, ಸಾಕಷ್ಟು ಶಾಲಿ ಕಲಿಸ್ತಾನು. ಕಲಿಸಿ ಆತನಿಗೆ ಬೇರೆ ದೇಶದಲ್ಲಿ ಒಂದು ಹುದ್ದೆ ನೌಕರಿ ಹತ್ತದ್ರಿ. ಆತ ನೌಕರಿ ಮಾಡಿ ಏನ್ ಮಾಡ್ತಾನ್ರಿ, ಆತನ ತಂದೆಗೆ ಒಂದು ಸಂಬಳದಲ್ಲಿ 1 ಲಕ್ಷ ಕೊಟ್ಟು ಒಂದು ವಾಚ್ ತೊಗೊಂಬರ್ತಾನ್ರಿ. ವಾಚ್ ಆ ಅಪ್ಪನಿಗಾಗಿ ಒಂದು ಕೀಟ ತಂದು ಕೊಡ್ತಾನ್ರಿ. ಅವ ಹಿಂದಾಡಿ ತಂದೆ ಕೇಳ್ತಾನ್ರಿ, ಯಾಕಪ್ಪ ಇಷ್ಟೊಂದು ತುಟ್ಟಿ ಅಂತ ಗಡಿಯಾರ ತಂದು ಕೊಟ್ಟಿದ್ದೆ ಅಂತ ಕೇಳ್ತಾನು. ಇಲ್ಲ ತಂದೆ ಅವ್ರಿ, ನೀವು ನನಗೆ ಸಾಕಷ್ಟು ಶಾಲಿ ಕಲಿಸಿದ್ರಿ, ಶ್ರಮ ಪಟ್ಟಿರಿ, ನಿಮ್ಗಾಗಿ ಇದೊಂದು 2 ಲಕ್ಷ ತಂದಂತಾನು. ಅಪ್ಪ ಏನ್ ಮಾಡ್ತಾನ್ರಿ, ಮಗ ತಂದು ಕೊಟ್ಟಿದ್ದ ಗಡಿಯಾರವನ್ನು ಕಟ್ಕೊಂಡ ದಿನನಿತ್ಯ ಗಡಿಯಾರ ನೋಡುದು ತಿರ್ಗಾಡುದು ಮಾಡ್ತಿರ್ತಾನ್ರಿ. ಹೀಗ ಅದನ್ನ ಮಾಡ್ತಾ ಇರೋವಾಗ ಒಂದು ದಿವಸ ಅದನ್ನ ಮನೆಯಲ್ಲಿ ಇಟ್ಟು ಮರಿತಾನ್ರಿ. ಅವ ಮನೆಯಲ್ಲಿ ಇಟ್ಟು ಮರೆತಾಗ ಆತನಿಗೆ ಬಹಳಷ್ಟು ದುಃಖ ಆಗ್ತದೆ. ಮಗ ತಂದ ಕೊಟ್ಟ ಗಡಿಯಾರ ಕಳೆದು ಹೋಯ್ತಲ್ಲ ಅಂತ ಹೇಳಿ ಆ ದುಃಖದಲ್ಲಿ ಹೊರಗೆ ಕಟ್ಟಿ ಮ್ಯಾಗ ಕೂತ್ ಅಳುದು, ಆ ಗಡಿಯಾರ ಹುಡುಕ್ಯಾಡುದ್ರಿ. ಹಿಂಗ ಟೆನ್ಷನ್ ಆಗಿರ್ತಾನ್ರಿ ಬಹಳಷ್ಟು. ಅವ ಟೆನ್ಷನ್ದಾಗ ಇದ್ದಾಗ ಒಂದ್ ದಿವಸ ಅದನ್ನ ಮಹಾರಾಜರು ಒಬ್ರು ನೋಡ್ತಾರೆ, ಸ್ವಾಮಿಗೌಡ್ರಿ. ಹೋಗ್ತಿರುವಾಗ ಇತ್ತು ಹೀಗ್ಯಾಕ ಕೂತ್ ಅಳ್ತಾ ಇರ್ತಾನ ಅಂತ ಕೇಳ್ತಾರ ಅವ್ರು. ಸ್ವಾಮಿಗೌಡ್ರಿ ಕೇಳ್ತೀನಿ, ಏನಪ್ಪ ನಿನ್ಗೆ ಏನಾಗಿದೆ ಅಂತ ಕೇಳ್ತಾರೋ. ನನ್ನ ಮಗಾರಿ ಒಂದು ತುಟ್ಟಿ ಗಡಿಯಾರ ತಂಗ ಕೊಟ್ಟಿದಂದ್ರೆ ಅದು ಕಳೆದು ಹೋಗೈತ್ರಿ ಹೇಳ್ತಾರ. ಹಿಂದಾಡಿ ಅವಾಗ ಅವ್ರು ಹೇಳ್ತಾರೋ, ನೀ ಇಲ್ಲೇ ಕಟ್ಟಿ ಮ್ಯಾಗ ಕೊಡ್ರು, ನಾ ಗಡಿಯಾರ ತಂಗ ಹುಡಿ ಕೊಡ್ತೀನಿ ಅಂತ ಹೇಳ್ತಾರ. ಆ ಮನಿ ಒಳಗೆ ಹೋಗ್ತಾರೋ, ಸಣ್ಣ ಮನಿ ಇರ್ತೈತಿ. ರೈತರ ಮನಿ ಅನ್ನೋದು ಗೊತ್ತಾರಿಲ್ಲ, ತೋಟದೊಳಗ ಸಣ್ಣ ಮನಿ ಇರ್ತಾವ್ರಿ.
ಆ ಮಹಾರಾಜರ ಒಳಗೆ ಹೋಗ್ತಾರ್ರಿ. ಹೋಗಿ ಒಂದು 20 ನಿಮಿಷ ಅವ್ರು ಶಾಂತ ಕುಂಡಿರ್ತಾರೆ ಮನಿ ಒಳಗ್ರಿ. 20 ನಿಮಿಷ ಶಾಂತ ಕುಂಡಿರ್ತಾರ್ರಿ. ಶಾಂತ ಕೂತ ಅವ್ರ ಏನ್ ಮಾಡ್ತಾರೆ, ಸೌಂಡನ್ನ ಗಮನ ಮಾಡ್ತಾರೆ. ಯಾವ ಕಡೆ ಅದು ಗಡಿಯಾಳ ಸೌಂಡ್ ಬರ್ತೈತ್ರಲ್ಲ, ಟಕ್ ಟಕ್ ಅಂತೇಳಿ ಆ ಕಡೆ ಅವ್ರು ಹುಡುಕ್ಯಾಡ್ತಾರ್ರಿ. ಈ ರೈತ ಏನ್ ಮಾಡ್ತಿರ್ತಾನ್ರಿ, ಒಟ್ಟು ಗಡಿಬಿಡಿ ಹುಡುಕ್ಯಾಡೋದು ಟೆನ್ಷನ್ ಆಗಿರ್ತಾನ್ರಿ. ಈತನ ಸಿಕ್ಕಿರದಲ್ರಿ. ಆ ಸ್ವಾಮಿಗಳು ಏನ್ ಮಾಡ್ತಾರ್ರಿ, ಆ ಸೌಂಡನ್ನ ಹುಡುಕ್ಯಾಡಿ ಆ ಗಡಿಯಾಳನ ಆತನಿಗೆ ತಂದು ಕೊಡ್ತಾರ್ರಿ. ಆ ರೈತ ಆತನ ಕೇಳ್ತಾರ್ರಿ, ಸ್ವಾಮಿಗಳನ್ನ ಕೇಳ್ತಾರ್ರಿ, ನೀವು ಹ್ಯಾಂಗ ತಂದು ಕೊಟ್ರಿ? ನಾನು ನಿನ್ನೆ ಹಿಡಿದು ಹುಡುಕಾಡಕತ್ತೀನ್ರಿ, ನನಗೆ ಗಡಿಯಾಳ ಸಿಕ್ಕಿದಿಲ್ಲ, ನಿಮ್ಗೆ ಹ್ಯಾಂಗ ಸಿಕ್ತಿರಿ ಅಂತಾರ. ನಾ ಏನು ಮಾಡ್ಲಿಲ್ಲಪ್ಪ, ಶಾಂತ ಮೌನವಾಗಿ ಕೂತೀನಿ, ಆ ಸೌಂಡವನ್ನು ಗಮನ ಮಾಡೀನಿ, ಅದರಿಂದ ನನಗೆ ಸಿಕ್ತತ್ ಹೇಳ್ತಾನ್ರಿ. ಇದರಿಂದ ನಾವೇನಾಕೈತ್ರಿ, ಯಾವುದೇ ಟೆನ್ಷನ್ದಾಗ ಇದ್ರು ಶಾಂತವಾಗಿ ಕುಳಿತರ ನಾವ್ ಏನನ್ನು ಪಡೆದುಕೊಳ್ಬಹುದು ಅಂತ ಈ ಕಥೆ ಅಂತ ಹೇಳಿ ಅವಕಾಶ ಕೊಟ್ಟಕ್ಕೆ ಥ್ಯಾಂಕ್ ಯು. ಸೂಪರ್ ಸರ್. ನೀವ್ ಹೇಳಿದ ಕಥೆಯಲ್ಲಿ ಅದ್ಭುತವಾದ ತಾತ್ಪರ್ಯ ಅಡಗಿತ್ತು. ಈಗ ನಾವೆಲ್ಲರೂ ಧ್ಯಾನಿಗಳಾಗಿದ್ದೀವಿ. ನಾವು ಧ್ಯಾನ ಮಾಡೋದಕ್ಕೆ ಬಂದಿದ್ದೀವಿ. ಅಕಸ್ಮಾತ್ ಏನಾದ್ರೂ ನಾವು ಧ್ಯಾನ ಮಾಡ್ತಾ ಇಲ್ಲ ಅಂತಂದ್ರೆ ನಮ್ಮ ಅಂತರಾಳದಲ್ಲಿ, ನಮ್ಮ ಆತ್ಮದಲ್ಲಿ ಅಡಗಿರುವಂತಹ ಆ ಶಕ್ತಿ ಹೊರಗಡೆ ತೆಗಿಯೋದಿಕ್ಕಾಗಲ್ಲ. ಅಂದ್ರೆ ಗಮನಿಸುವಿಕೆ. ನಿನ್ನೆ ಒಂದು ಸ್ವಾಧ್ಯಾಯ ಕೊಟ್ರು ಮಾಸ್ಟರ್, ಗಮನಿಸಿ, ಎಲ್ಲವನ್ನೂ ಗಮನಿಸಿ. ಅವರು ಮನಸ್ಸಿನಲ್ಲಿ ತುಂಬಾ ದುಗುಡ ದುಮ್ಮಾನಗಳನ್ನ ಇಟ್ಕೊಂಡಿದ್ರಿಂದ ಆ ಟಿಕ್ ಟಿಕ್ ಸೌಂಡ್ ಅವ್ರಿಗೆ ಕೇಳಿಸಿಲ್ಲ. ಎಲ್ಲಿ ಈ ರಾಜರು ಅದನ್ನ ಗಮನಕ್ಕೆ ತಂದು ಗಮನಿಸಿದಾಗ ಅದರ ಶಬ್ದ ಕೇಳಿನೇ ಅದನ್ನ ಹುಡ್ಕೊಟ್ರು, ಸಿಕ್ಕೋ ಅಂತ ಆಯ್ತು ಅಂತ ಹೇಳ್ತಾ, ಥ್ಯಾಂಕ್ ಯು ಸರ್, ಅದ್ಭುತವಾಗಿತ್ತು, ಸೂಪರ್ ಸರ್, ವಂಡರ್ಫುಲ್ ಸರ್. ನೆಕ್ಸ್ಟ್ ಅಂತಂದ್ರೆ ಎಸ್ ಮಾಸ್ಟರ್, ಇನ್ನೊಂದು ವಿಚಾರ ಏನು ಅಂತಂದ್ರೆ 21 ಅಂದ್ರೆ ಭಾನುವಾರ, ನಾಳೆ ವಿಶ್ವ ಧ್ಯಾನ ದಿನಾಚರಣೆ ಇದೆ. ಅದರ ಅಂಗವಾಗಿ ಅಲ್ಲಿ ಬಾಗಲಕೋಟೆಯಲ್ಲಿ ಅದ್ಭುತವಾದ ಧ್ಯಾನ ಸಮಗ್ರ ಸ್ವಾಸ್ಥ್ಯ ಹಬ್ಬದೊಂದಿಗೆ ಅಲ್ಲಿ ನಡೆಸಲಾಗುತ್ತೆ. ಒಂದು ಉತ್ತಮವಾದ ಅಂದ್ರೆ ತುಂಬಾನೇ ಸ್ಟ್ರಗಲ್ ತಗೊಂಡು ನಮ್ಮ ಗುರೂಜಿ ಎಲ್ಲರಿಗೂ ಈ ವಿಶ್ವ ಧ್ಯಾನ ದಿನದಂದು ಇಲ್ಲಿನ ಜ್ಞಾನ ತಿಳಿಸ್ಬೇಕು ಅಂತ ಅವರು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ನಿಜಕ್ಕೂ ನಮ್ಮ ಮಹಾವತಾರ್ ಫೌಂಡೇಶನ್ ಅದ್ಭುತವಾದ ಕಾರ್ಯಕ್ರಮ ನಡೆಸ್ತಾ ಇದೆ. ಅದ್ರ ಹಿಂದೆ ಸಾಕಷ್ಟು ಪರಿಶ್ರಮನೂ ಕೂಡ ಇದೆ, ಅದು ನಮ್ಮೆಲ್ರಿಗೂ ಗೊತ್ತಿರೋ ವಿಚಾರ. ನಾಳೆನೂ ಕೂಡ ನಾವು ನಮ್ಮ ಝೂಮ್ ನಲ್ಲೇ 1 ಅಥವಾ 1.5 ಗಂಟೆ ಧ್ಯಾನ ಮಾಡೋಣ ಬೆಳಿಗ್ಗೆ ಸಮಯದಲ್ಲಿ. ಹಾಗೆ ಸೋಮವಾರದಿಂದ ಈ ತಿಂಗಳು 31ರವರೆಗೂ ರಜಾ, ಕ್ರಿಸ್ಮಸ್ ಇರೋದ್ರಿಂದ ರಜಾ ಘೋಷಣೆ ಮಾಡಿದ್ದಾರೆ. ಹಾಗಾಗಿ ನಾವು ಹಾಗಂತ ಧ್ಯಾನ ಬಿಡೋದಿಲ್ಲ, ಮಾಡ್ತಾ ಇರ್ತೀವಿ. ಬಟ್ ಝೂಮ್ ಅಲ್ಲಿ ಮಾಡಿದ್ರೆ ಎಲ್ಲ ಗ್ರೂಪ್ ಕಾನ್ಶಿಯಸ್ ಅಲ್ಲಿ ಮಾಡ್ತಾ ಇರ್ತೀವಿ. ಹಾಗಾಗಿ ಪ್ರತಿಯೊಬ್ರು ಕೂಡ ಸೋಮವಾರದಿಂದ ಈ ಎಂಡ್ವರೆಗೂ 31ರವರೆಗೂ ಎಲ್ರು ಕೂಡ ಬೆಳಿಗ್ಗೆ 5:30ಯಿಂದ 7:06:45 ಇರುತ್ತೆ. ಎಲ್ರು ಧ್ಯಾನ ಮಾಡೋಣ, ಎಲ್ರು ಭಾಗವಹಿಸಿ. ಥ್ಯಾಂಕ್ ಯು. ಎಸ್, ನೆಕ್ಸ್ಟ್ ಅವಕಾಶ ಕಮಲಾ ಮೇಡಮ್. ಬರೀ ಹಾಡನ್ನ ಹಾಡಿದೀವಿ, ನೋಡೋಣ ಏನಾದ್ರೂ ಕವನ, ಜೋಕ್ಸ್, ಮಿಮಿಕ್ರಿ ಬರುತ್ತಾ ಕಮಲಾ ಮೇಡಮ್ ಇಂದ ಎಕ್ಸ್ಪೆಕ್ಟ್ ಮಾಡೋಣ. ನಮಸ್ತೆ, ನಾನು ಹಾಡ್ಗೆ ಪ್ರಿಪೇರ್ ಆಗಿದ್ದೀನಿ, ಹಾಡ್ಗೆ ರೆಡಿ ಆಗಿದೆ, ಇನ್ನೊಂದ್ಸಲ ಹೇಳ್ತೀನಿ ಅದನ್ನ. ಎಲ್ಲಾ ಮಾಸ್ಟರ್ಗೂ ಧನ್ಯವಾದಗಳು. ನಾವ್ ಏನೇ ಮಾತಾಡಿದ್ರು ಹಾಡಿದ್ರು ಅದು ಪತ್ರಿಜಿ ಪಾದಾರವಿಂದಕ್ಕೆ ಸಮರ್ಪಣೆ ಮಾಡ್ತೀನಿ. ಎಲ್ರೂ ಅಷ್ಟೇ. ನಾನೊಂದು ಜನಪದ ಗೀತೆ ಹಾಡಕ್ಕೆ ಇಷ್ಟಪಡ್ತೀನಿ. ಓಕೆನಾ ಮೇಡಮ್? ಸ್ವರ ಸ್ವಲ್ಪ ಆಗಿದೆ, ಆದ್ರೂ ಈ ಅವಕಾಶ ಬಿಡ್ಬಾರ್ದು ಅಂತಾನೆ ಜಾಯ್ನ್ ಆಗಿದ್ದೀನಿ. ಬೆಳಗಾಗಿ ನಾನೆದ್ದು ಯಾರ್ಯಾರ ನೆನೆಯಾಲಿ, ಎಳ್ಳು ಜೀರಿಗೆ ಬೆಳೆಯೋಳ, ಎಳ್ಳು ಜೀರಿಗೆ ಬೆಳೆಯೋಂತ ಭೂಮಿತಾಯ, ಎದ್ದೊಂದು ಗಳಿಗೆ ನೆನೆದೇನಾ. ಬೆಳಗಾಗಿ ನಾನೆದ್ದು ಯಾರ್ಯಾರ ನೆನೆಯಾಲಿ, ಎಳ್ಳು ಜೀರಿಗೆ ಬೆಳೆಯೋಳ, ಎಳ್ಳು ಜೀರಿಗೆ ಬೆಳೆವಂತ ಭೂಮಿತಾಯ, ಎದ್ದೊಂದು ಗಳಿಗೆ ನೆನೆದೇನಾ, ಎದ್ದೊಂದು ಗಳಿಗೆ ನೆನೆದೇನಾ. ಕಲ್ಲು ಕೊಟ್ಟವಂಗೆ ಎಲ್ಲ ಭಾಗ್ಯವು ಬರಲಿ, ಪಲ್ಲಕ್ಕಿ ಮೇಲೆ ಮಗ ಬರಲಿ, ಪಲ್ಲಕ್ಕಿ ಮೇಲೆ ಮಗ ಬರಲಿ, ಪಲ್ಲಕ್ಕಿ ಮೇಲೆ ಮಗ ಬರಲಿ, ಆ ಮನೆಗೆ ಮಲ್ಲಿಗೆ ಮುಡಿಯೋ ಸೊಸೆ ಬರಲಿ, ಮಲ್ಲಿಗೆ ಮುಡಿಯೋ ಸೊಸೆ ಬರಲಿ.
ಬೆಳಗಾಗಿ ನಾನೆದ್ದು ಯಾರ್ಯಾರ ನೆನೆಯಲಿ, ಎಳ್ಳು ಜೀರಿಗೆ ಬೆಳೆಯೋಳ, ಎಳ್ಳು ಜೀರಿಗೆ ಬೆಳೆವಂತ ಭೂಮಿ ತಾಯ, ಎದ್ದೊಂದು ಗಳಿಗೆ ನೆನೆದೇನ. ಕೂಸು ಇದ್ದ ಮನೆಗೆ ಬೀಸಣಿಗೆ ಯಾತಕ, ಕೂಸು ಕಂದಯ್ಯ ಒಳವರಗ, ಕೂಸು ಕಂದಯ್ಯ ಒಳವರಗ ಹಡಿದಾರ, ಬೀಸಣಿಗೆ ಗಾಳಿ ಸುಳಿದಂಗ, ಬೀಸಣಿಗೆ ಗಾಳಿ ಸುಳಿದಂಗ. ಬೆಳಗಾಗಿ ನಾನೆದ್ದು ಯಾರ್ಯಾರ ನೆನೆಯಲಿ, ಎಳ್ಳು ಜೀರಿಗೆ ಬೆಳೆಯೋಳ, ಎಳ್ಳು ಜೀರಿಗೆ ಬೆಳೆಯೋಳ. ಕಲ್ಲವ್ವ ಮಹತಾಯಿ ಮೆಲ್ಲವ್ವರಾಗಿಯ, ಕಲ್ಲವ್ವ ಮಹತಾಯಿ ಮೆಲ್ಲವ್ವರಾಗಿ, ಜೊಲ್ಲ ಜೊಲ್ಲಾನೇ ಉದಿರವ್ವ, ಜೊಲ್ಲ ಜೊಲ್ಲಾನೇ ಉದಿರವ್ವರಾಗಿಯ. ನಾನಿನಗೆ ಬೆಲ್ಲದಾರತಿಯ ಬೆಳಗೇನು, ಬೆಲ್ಲದಾರತಿಯ ಬೆಳಗೇನು. ಬೆಳಗಾಗಿ ನಾನೆದ್ದು ಯಾರ್ಯಾರ ನೆನೆಯಲಿ, ಎಳ್ಳು ಜೀರಿಗೆ ಬೆಳೆಯೋಳ, ಎಳ್ಳು ಜೀರಿಗೆ ಬೆಳೆವಂತ ಭೂಮಿ ತಾಯ, ಎದ್ದೊಂದು ಗಳಿಗೆ ನೆನೆದೇನು, ಎದ್ದೊಂದು ಗಳಿಗೆ ನೆನೆದೇನು. ಕಲ್ಲು ಕಾವೇರಿ ಕಬಿನಿಯ, ಕಲ್ಲು ಕಾವೇರಿ ಕಬಿನಿಯ ನೆನೆದಾರೆ, ಹೊತ್ತಿದ ಪಾಪ ಪರಿಹಾರ, ಒತ್ತಿದ ಪಾಪ ಪರಿಹಾರ, ಒತ್ತಿದ ಪಾಪ ಪರಿಹಾರ. ಥ್ಯಾಂಕ್ ಯು ಮೇಡಮ್. ಸ್ವಲ್ಪ ಆರೋಗ್ಯ ಚೆನ್ನಾಗಿಲ್ಲ, ಆದ್ರೂ ಅವಕಾಶ ಬಿಡಬಾರ್ದು ಅಂತ ಹಾಡ್ದೆ. ಆರೋಗ್ಯ ತುಂಬಾ ಚೆನ್ನಾಗಿದೆ. ಒತ್ತಾರೆ ಎದ್ದೆದ್ದು ಯಾರ್ಯಾರ ನೆನೆಯಲಿ. ವಂಡರ್ಫುಲ್ ಮೇಡಮ್. ಇದನ್ ಕೇಳ್ತಾ ಇದ್ರೆ ಅದ್ಭುತವಾದ ಸತ್ಸಂಗ ಮೇಡಮ್. ಯಾರ ಮನೇಲೂ ಕೂಡ ನೀರವ ಮೌನ ಅಂತಾರೆ. ಈಗ ಅಂಡರ್ಸ್ಟ್ಯಾಂಡಿಂಗ್ ಇರೋದಿಲ್ಲ, ಕೆಲವ್ರ ಮನೆಗೆ ಪ್ರತಿನಿತ್ಯ ಜಗಳ ಜಂಜಾಟಗಳು ಇದ್ದದ್ದೇ. ಬಟ್ ಈ ಮಹಾವತಾರ್ ಫೌಂಡೇಶನ್ ವೇದಿಕೆನಲ್ಲಿ ಬಂದ್ರೆ, ಅಥವಾ ನಾವು ಈಗ ನಮ್ಮ ಮನೆಗಳಲ್ಲಿ ನಾವು ಝೂಮ್ ಆನ್ ಮಾಡಿದೀವಿ ಅಂತಂದ್ರೆ ನಾವು ಒಬ್ರೇ ಇರೋದಿಲ್ಲ, ನಮ್ಮ ಮನೆ ಮಂದಿ ಸದಸ್ಯರು ಕೂಡ ಇರ್ತಾರೆ. ಅವರ ಕಿವಿನೂ ಕೂಡ ಇಂಪು ತಂಪಾಗುತ್ತೆ. ಜೊತೆಗೆ ಈಗ ನೀವು ಹಾಡಿದ್ರಿ, ನಿಮ್ಮ ವಿಶುದ್ಧಿ ಚಕ್ರ ಆಕ್ಟಿವೇಶನ್ ಆಗುತ್ತೆ. ಮತ್ತೆ ನಮ್ಮ ಮನೆಗಳಲ್ಲಿ ಇರುವಂತಹ ಮಕ್ಕಳು, ಚಿಕ್ಕ ಮಕ್ಕಳಿನಿಂದ ಹಿಡಿದು ವಯಸ್ಸಾದ ವೃದ್ಧೆಯವರೆಗೂ ಅವ್ರೇನ್ ಮಾಡ್ತಾರೆ ಅಂತಂದ್ರೆ ಅವ್ರಿಗೆ ಖುಷಿ ಆಗುತ್ತೆ. ನಾವು ಕೂಡ ಅಂದ್ರೆ ಕಿವಿ ಸ್ವಲ್ಪ ಹರಳಿಸ್ಕೊಳ್ತಾರೆ, ನಾನು ಕೂಡ ಹಾಡ್ಬೇಕು ಅಂತ ಇರುತ್ತೆ. ಹಾಗೂ ಮಕ್ಳು ಏನಾದ್ರೂ ಮನೇಲಿತ್ತು ಅಂತಂದ್ರೆ ಅವ್ರನ್ನು ಕೂಡ ಪಾರ್ಟಿಸಿಪೇಟ್ ಮಾಡಿಸ್ಬೋದು ಅಲ್ವಾ? ಎಷ್ಟು ಚಂದ ಅಲ್ವಾ ಮೇಡಮ್, ಕಮಲಾ ಮೇಡಮ್? ಹೌದು ಮೇಡಮ್, ಒಂದ್ ಹೇಳಕ್ ಇಷ್ಟಪಡ್ತೀನಿ. ನೀವು ಮತ್ತೆ ಯಶೋಧ ಮೇಡಮ್, ನೀವು ಪಾತ್ರ ಏನ್ ಮಾಡಿದ್ರಿ ಕುಡುಕನಲ್ಲ, ಅದು ಗಂಡಂದು, ಅದು ನಿಜವಾಗ್ಲೂ ಅನುಭವಿಸಿದವ್ರಿಗೆ ಗೊತ್ತು ಮೇಡಮ್. ಬಹಳ ನೋವಾಗುತ್ತೆ ಮೇಡಮ್. ಇಲ್ಲ, ಈ ವೇದಿಕೆನಲ್ಲಿ ಅಳುವಿಗೆ ಅವಕಾಶನೇ ಇಲ್ಲ. ಇಲ್ಲ ಓನ್ಲಿ ನಗು. ಆದ್ರೆ ಅಪ್ಪ, ಅದು ನಿಜವಾಗ್ಲೂನು ಎಂತ ಕಷ್ಟ ಅಂದ್ರೆ, ನಾನು ಒಂದು ಹಾಡು ಹೇಳ್ಬೇಕಾದ್ರೂ ಎದ್ರುಕೊಂಡೇ ಹಾಡೋದು ಮೇಡಮ್. ಇಲ್ಲ ಅಂದ್ರೆ ನಂಗೆ ಧೈರ್ಯವಾಗಿ ಭಾಗವಹಿಸಕ್ಕೆ ಧೈರ್ಯ ಇಲ್ಲ. ಆ ತರದ್ದು ಸಿಚುವೇಶನ್ ತುಂಬಾನೇ. ಅದ್ ಯಾವತ್ತು ಸರಿ ಹೋಗುತ್ತೆ ಅಂತಾನೆ ಮನದಲ್ಲಿ ಆಸೆ ಇಟ್ಕೊಂಡಿದೀನಿ. ಅದ್ ಸರಿ ಹೋಗುತ್ತೆ. ಇದು ನಾನ್ ತಂದಿರೋದು, ನಾನೇ ತೀರಿಸ್ಕೋಬೇಕು ಅಷ್ಟೇ. ಆದ್ರೆ ಈ ಒಂದು ಅವಕಾಶ ನಂಗೆ ಸಿಕ್ಕಿದೆಯಲ್ಲ, ನನ್ ತುಂಬಾ ಅದೃಷ್ಟವಂತೆ. ಇಲ್ಲ ಮೇಡಮ್, ಈ ಸಮಯದಲ್ಲಿ ನಾನೊಂದ್ ಮಾತಾಡ್ತೀನಿ. ನಿಮ್ಮ ತಂಗಿ ಅಂತಾನೆ ನೀವು ಭಾವಿಸಿ. ಈಗ ನಮ್ಮ ಜೀವನದಲ್ಲಿ ಈಗ ನಾವು ಒಬ್ರು ನೋಡಿದಾಗ ಆ ಗಂಡ ಹೆಂಡತಿ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಇರ್ತಾರೆ, ತುಂಬಾ ಒಳ್ಳೆ ಅಕ್ಕಿ ಪಕ್ಷಿ ತರ ಜೊತೆಯಾಗಿ ಇರ್ತಾರೆ. ನಾವು ನೋಡಿದಾಗ ಒಂದ್ ಫೀಲಿಂಗ್ ಆಗುತ್ತೆ, ಅಯ್ಯೋ ಎಷ್ಟ್ ಚೆನ್ನಾಗಿದ್ದಾರೆ, ನಾವ್ ಯಾಕೆ ಈ ತರ ಇಲ್ಲ. ನೋಡಿ, ಶಶಿಕಲಾ ಮೇಡಮ್ ನಗ್ತಾ ಇದ್ದಾರೆ, ಅಲ್ಲಿ ಅರ್ಥ ಏನ್ ಗೊತ್ತಾ? ಏನೇ ಕಷ್ಟ ಬಂದ್ರು ನಗ್ನಗ್ತಾ ಇರ್ಬೇಕು. ಹೌದು, ಆ ಫೀಲ್ ನಮ್ಗೆ ಇರಬಾರ್ದು. ಯಾಕೆಂದ್ರೆ ಹೋದ್ ಜನ್ಮದಲ್ಲಿ ನಮ್ದೇನೋ ಒಂದ್ ತೊಂದರೆ ಇರುತ್ತೆ. ಇವಾಗ ಅವರು
ಏನೋ ಒಂದು ಕಾರ್ಯಕಾರಣ ಇಲ್ದಲೆ ಏನೂ ಸಂಭವಿಸಲ್ಲ ಅಂತ ಹೇಳ್ತಾರೆ. ನಾವಿದನ್ನ ಅರ್ಥ ಮಾಡ್ಕೊಬೇಕು. ಪ್ಲಸ್ ಸುರನಾಗಂಬಿಕಾ ಮೇಡಮು ಸಹ ಈಗ ಅವರ 9 ಸಂಚಿಕೆ 10 ಸಂಚಿಕೆನೂ ಕೂಡ ನಾವು ನೋಡಿದೀವಿ. ಅವ್ರು ಎಷ್ಟು ಗ್ರೇಟ್ ಮಾಸ್ಟರು, ಎಲ್ಲನೂ ಅವ್ರಿಗೆ ಸಿದ್ಧಿಸ್ತಾ ಇದೆ. ಬಟ್ ಮನೇಲಿ ಯಜಮಾನ್ರು ಸಹಕಾರ ಇಲ್ಲ, ಇಬ್ರಿಗೂ ಕೂಡ ಕ್ಲಾಶಸ್ ಆಗ್ತಿದೆ. ಯಾಕೆ? ಅವರಿಂದ ಇವ್ರು ಏನೋ ಕಲಿಬೇಕಾಗಿದೆ, ಒಂದ್ ಅನುಭವ ಪಡಿಬೇಕಾಗಿದೆ. ಈಗ ನಮ್ಗೆ ಎಲ್ಲಾನು 4 ಮೂಲೆ ಕಡೆಯಿಂದನೂ ಚೆನ್ನಾಗಿದೆ ಅಂತಂದ್ರೆ ನಾವೊಬ್ರು ಪರಿಪೂರ್ಣ ಆಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಏನಾದ್ರೂ ಒಂದು ತೊಡಕು ಕೊಟ್ಟಾಗ ನಾವ್ ಅದನ್ನ ಯಾವ ರೀತಿ ಫೇಸ್ ಮಾಡ್ತೀವಿ. ಕಷ್ಟ ನಿಜಕ್ಕೂ ಕೆಟ್ಟದ್ದಲ್ಲ, ಅದು ಒಳ್ಳೇದನ್ನ ನಮ್ಮ ಶಕ್ತಿ, ನಮ್ಮ ಅಂತರಾಳದ ಶಕ್ತಿಯನ್ನು ಎಚ್ಚರಿಸೋದಕ್ಕೆ ಬರುತ್ತೆ. ಅದು ಯಾವ ರೂಪದಲ್ಲಾದ್ರೂ ಆಗ್ಬೋದು, ಏನೇ ಆಗ್ಬೋದು. ನಾವ್ ಇದನ್ನ ತಿಳ್ಕೊಂಡಾಗ ಖಂಡಿತವಾಗ್ಲೂ ದುಃಖ ಅನ್ನೋದಕ್ಕೆ ಅವಕಾಶ ಇರೋದಿಲ್ಲ. ಆಲ್ ಅಕ್ಸೆಪ್ಟೆನ್ಸಿ. ಎಸ್ ಮೇಡಮ್, ಇಷ್ಟು ಮಾತ್ರ ನನ್ನ ಕಡೆಯಿಂದ ಹೇಳೋದಕ್ಕೆ ಸಾಧ್ಯ. ಓಕೆ ಮೇಡಮ್, ಓಕೆ, ಖುಷಿ ಆಯ್ತು, ಸಂತೋಷ. ಹಗ್ಲು ರಾತ್ರಿ 2 ಬರುತ್ತೆ ಅಲ್ವಾ? ಹಗ್ಲು ಬಂದ ತಕ್ಷಣನೇ ಕತ್ಲು ಬರುತ್ತೆ, ಕತ್ಲು ಬಂದ ತಕ್ಷಣನೇ ಬೆಳಕು. ನಾನ್ ಸ್ವಲ್ಪ ಬೇಗ ಎಮೋಷನಲ್ ಆಗ್ಬಿಡ್ತೀನಿ, ಏನು ಗೊತ್ತಿಲ್ಲ ಅಷ್ಟೊಂದು. ನೀವೆಲ್ಲಾರು ನೋಡ್ತಾ ನೋಡ್ತಾ ತುಂಬಾ ಖುಷಿ. ಯಶೋಧ ಮೇಡಮ್ ಜೊತೆ ಪರ್ಸನಲ್ ಆಗಿ ಮಾತಾಡ್ಬೇಕು ಅಂತ ಆಸೆ ಇದೆ, ಮಾತಾಡ್ಬೇಕು ಮೇಡಮ್ ನಾನ್ ನಿಮ್ ಜೊತೆ. ಅಶ್ವಿನಿ ಮೇಡಮ್ ಕಾಂಟ್ಯಾಕ್ಟ್ ಅಲ್ಲಿ ಇರ್ತೀನಿ, ಏನೇ ಇದ್ರು ಹೇಳ್ತಾ ಇರ್ತೀನಿ ಅವ್ರಿಗೆ. ನನ್ ಜೊತೆ ಮಾತಾಡಿ, ನಮ್ಮ ಯಜಮಾನ್ರು ಯಶೋಧ ಅವ್ರು ಇದಾರೆ, ಅವ್ರ ಜೊತೆನೂ ಮಾತಾಡಿ. ಓಕೆ ಮೇಡಮ್, ಓಕೆ, ಥ್ಯಾಂಕ್ ಯು. ಬಹುಶಃ ಇಲ್ಲಿ ಒಂದು ರಿವೀಲ್ ಮಾಡೋ ವಿಚಾರ ಏನು ಅಂದ್ರೆ, ಹೋದ್ ಜನ್ಮದಲ್ಲಿ ನಮ್ಮ ಯಜಮಾನ್ರವ್ರು. ಹೌದಾ? ಓಕೆ, ಥ್ಯಾಂಕ್ ಯು. ನೋಡ್ತಾ ಇದ್ದೀರಾ ನಮ್ಮ ಯಜಮಾನ್ರ ಮುಖ ಗಮನಿಸಿ, ಎಷ್ಟು ಎಮೋಷನಲ್ ಆಗ್ತಾ ಇದ್ದಾರೆ. ಎಸ್, ನೆಕ್ಸ್ಟ್ ಅವಕಾಶ. ಥ್ಯಾಂಕ್ ಯು ಮೇಡಮ್. ಹೀಗೆ ನಗ್ನಗ್ತಾ ಇರಿ, ಸದಾ ಕಾಲ ಪಾರ್ಟಿಸಿಪೇಟ್ ಮಾಡ್ತಾ ಇರಿ, ಮಾವತಾರ್ ಫೌಂಡೇಶನ್ ವೇದಿಕೆನಲ್ಲಿ ಇರಿ. ಎಸ್, ನೆಕ್ಸ್ಟ್ ಅವಕಾಶ ಶಶಿಕಲಾ ಮೇಡಮ್ ಕೊಟ್ಬಿಡೋಣ, ಅವ್ರೇನು ನಗಿಸ್ತಾರಂತೆ. ಎಸ್, ವೆಲ್ಕಮ್ ಮೇಡಮ್. ಹಾ, ನಮಸ್ತೆ ಆಲ್ ಮಾಸ್ಟರ್ಸ್. ನಾನೊಂದು ಮೊದ್ಲು ಜೋಕ್ ಹೇಳ್ತೀನಿ, ಆಮೇಲೆ ಒಂದು ಕತೆ ಹೇಳ್ತೇನೆ. ಅದು ನೀತಿ ಕತೆ, ಇದು ಜೋಕ್, ನಗಿಸ್ಬೇಕು ಅಂತ ಹೇಳಿ. ಕಮಲಾ ಮೇಡಮ್ಗೊಂದು ಕಿವಿ ಮಾತು. ಯಶೋಧ ಮೇಡಮ್ ಹೇಳ್ದಂಗೆ ಚಕ್ರ ತಿರುಗ್ತಾ ಇರತ್ತೆ, ಮೇಲೋದ್ ಚಕ್ರ ಕೆಳಗಡೆ ಬರ್ಲೇಬೇಕು. ಆಮೇಲೆ ಇದೆಲ್ಲ ನಮ್ಮ ಸೋಲ್ ಪ್ಲಾನ್ ಇಂದಾನೇ ಬರೋದು. ಅದರಿಂದ ನೀವು ಚಿಂತೆ ಮಾಡಬೇಡಿ, ಧ್ಯಾನಕ್ಕೆ ಬಂದ್ಮೇಲೆ ಎಲ್ಲ ಕ್ಲಿಯರ್ ಆಗತ್ತೆ. ನೀವು ಚೆನ್ನಾಗಿರ್ತೀರಾ, ಖುಷಿಯಾಗಿರ್ತೀರಾ. ತುಂಬಾ ಶಾರ್ಟ್ಲಿ ನೀವ್ ಹೇಳ್ತೀರಾ ನಾನು ಚೆನ್ನಾಗಿದ್ದೀನಿ ಅಂತ. ಅದನ್ನ ಭರವಸೆ ಇಟ್ಕೊಂಡು ಮುಂದುವರಿರಿ ಮೇಡಮ್. ಈ ಒಂದು ಜೋಕ್ ಹೇಳ್ಬೇಕಂತಂದ್ರೆ, ಒಬ್ಬ ಹೊಸ ಮನೆ ಕಟ್ಸಿರ್ತಾನೆ. ಆಮೇಲೆ ತುಂಬಾ ಜನನ್ನ ಇನ್ವೈಟ್ ಮಾಡಿರ್ತಾನೆ. ಆಮೇಲೆ ಅವನೊಂದು ಹೊಸ ಎಲ್ಲ ಔಟ್ಲುಕ್ ಎಲ್ಲ ಇದೆಲ್ಲ ಬಟ್ಟೆ ಔಟ್ಫಿಟ್ ಎಲ್ಲ ತಗೊಂಡಿರ್ತಾನೆ. ಇನ್ನರ್ ಗಾರ್ಮೆಂಟ್ಸು ಹೊಸದ್ ತಗೊಂಡಿರ್ತಾನೆ. ಇವನಿಗೆ ಆ ಇನ್ನರ್ ಗಾರ್ಮೆಂಟ್ ತುಂಬಾ ಚೆನ್ನಾಗಿರುತ್ತೆ. ಅವನಿಗೆ ತುಂಬಾ ಖುಷಿ ಇರುತ್ತೆ. ಅವನೇನ್ ಮಾಡ್ತಾನೆ, ಇದು ಪಂಚೆ ಶರ್ಟು ಎಲ್ಲ ಹಾಕೊಂಡ್ಬಿಟ್ಟು ಇನ್ನರ್ ಗಾರ್ಮೆಂಟ್ ಹಾಕೊಂಡಿರ್ತಾನೆ, ಈ ಚಡ್ಡಿ ಹಾಕೊಂಡಿರ್ತಾನೆ. ಆಯ್ತಾ? ಅವನು ಬಂದವ್ರಿಗೆಲ್ಲ ಪಂಚೆ ಎತ್ಕೊಂಡು ನಮಸ್ಕಾರ, ಅವನಿಗೆ ಎಲ್ಲರಿಗೂ ತೋರಿಸ್ಬೇಕು ಅಂತ. ನಮಸ್ಕಾರ ಸರ್, ನಮಸ್ಕಾರ ಸರ್, ಚೆನ್ನಾಗಿದ್ದೀರಾ ಸರ್, ನಮಸ್ಕಾರ ಸರ್ ಅಂತ ಪಂಚೆ ಎತ್ತಿ 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 ಹೇಳ್ತಾ ಇರ್ತಾನೆ. ಆಮೇಲೆ ಎಲ್ಲರೂ ಬಂದು ಹೋಗಿ ಎಲ್ಲ ಆಗುತ್ತೆ. ಅವ ಬಂದವ್ರು ಯಾರು ಅವನ ಅಷ್ಟು ಖುಷಿಯಲ್ಲಿ ಹೇಳ್ತಾ ಇದ್ರು, ಯಾರು ನಗೋದಿಲ್ಲ. ಆಮೇಲೆ ಎಲ್ಲರೂ ಹೋದ್ಮೇಲೆ, ಎಲ್ಲರೂ ಬಂದು ಹೋದಾದ್ಮೇಲೆ ಇದು ವಾಶ್ರೂಮ್ಗೆ ಹೋಗ್ತಾನೆ. ಅವಾಗ ನೋಡ್ತಾನೆ ಅವನು ಚಡ್ಡಿನೇ ಹಾಕಿರೋದಿಲ್ಲ. ಸೊ ಅವಾಗ ಗೊತ್ತಾಗತ್ತೆ ನಾನೆಂತ ಅಭ್ಯಾಸ ಮಾಡಿದೀನಿ ಅಂತ. ಅದಕ್ಕೆ ಯಾರು ನನ್ಗೆ ಒಂದು ಸ್ಮೈಲು ಕೊಡ್ಲಿಲ್ಲ, ಇದು ಮಾಡ್ಲಿಲ್ಲ, ಹಂಗ ಹೋದ್ರು ಅಂತ ಅವಾಗ ಗೊತ್ತಾಗತ್ತೆ. ಸೊ ನಾವು ಕೆಲವೊಂದ್ಸಲ ಆ ತರ ತಪ್ಪುಗಳನ್ನ ಮಾಡಿರ್ತೀವಿ. ಎಷ್ಟೊಂದು ಆ ತರ ಆಗಿರ್ತಾವೋ ಏನೋ ಗೊತ್ತಿಲ್ಲ. ಇನ್ನೊಂದು ನಾನು ನೀತಿ ಕತೆ ಹೇಳಕ್ಕೆ ಇಷ್ಟಪಡ್ತೀನಿ. ಟೈಮ್ ಇದೆ ಅಲ್ಲ ಮೇಡಮ್? ಮೇಡಮ್, ಈ ಸಿಚುಯೇಷನ್ ಅಲ್ಲಿ ನಗ್ಲಿಲ್ಲ ಅಂದ್ರೆ ಹೇಗ್ ಮೇಡಮ್? ಎಷ್ಟು ಚಂದವಾಗಿರೋ ಜೋಕ್ ಮಾಡಿ ನಗ್ಸಿದೀರಾ. ಈಗ ನೀವ್ ಒಬ್ರೇ ನಗ್ತಾ ಇದ್ದೀರಾ, ಎಲ್ರು ನಗೋದಕ್ಕೆ ಮ್ಯೂಟ್ ಅಲ್ಲಿ ಇದ್ದಾರೆ. ಒಬ್ರಿಗೆ ಆಪ್ಷನ್ ಕೊಡ್ತೀನಿ, ಯಾಕೆಂದ್ರೆ ಇಲ್ಲಿ ನಗೋದು ನಮಗ್ ಕೇಳಿಸ್ಬೇಕು. ದಾನಮ್ಮ ಮೇಡಮ್ಗೆ ಕೊಡ್ತಾ ಇದ್ದೀರಿ. ಎಸ್ ಮೇಡಮ್, ನಗ್ಬೇಕು. ಶಿವಗಂಗಮ್ಮ ಮೇಡಮ್ ಅವರು ಕೂಡ ನಗ್ಬೇಕು, ಕೇಳಿಸ್ಬೇಕು ನಮ್ಗೆ. ಸೂಪರ್ ಆಗಿತ್ತು, ತುಂಬಾ ಚೆನ್ನಾಗಿತ್ತು. ಆ ತರ ನೋಡ್ರಿ, ಅವ್ನ ಆ ತರ ಮಾಡ್ದ. ಸೂಪರ್. ಎಸ್ ಮೇಡಮ್. ಈಗ ಒಂದು ಕತೆ ಹೇಳ್ತೀನಿ ಮೇಡಮ್.
ಸೂಫಿ ಕತೆ ಇದು. ಒಬ್ಬ ರಾಜ ಇರ್ತಾನೆ, ಅವನು ಎಲ್ಲರನ್ನು ತುಂಬಾ ಚೆನ್ನಾಗಿ ನೋಡ್ಕೊತಾ ಇರ್ತಾನೆ. ಅವನಿಗೆ ಅವನ ರಾಜ್ಯದಲ್ಲಿ ಪ್ರತಿಯೊಬ್ರು ಚೆನ್ನಾಗಿರ್ಬೇಕು ಅನ್ನೋದು ಅವನ ಆಸೆ. ಅವನಿಗೆ ತುಂಬಾ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾ ಇರ್ತಾನೆ. ಅವನಿಗೆ ಒಂದು ಅಪರೂಪವಾದ ಕಾಯಿಲೆ ಬಂದ್ಬಿಡುತ್ತೆ. ಕಾಯಿಲೆ ಬಂದಾಗ ದಿನೇ ಅವನು ಕುಗ್ತಾ ಹೋಗ್ತಾನೆ. ಆಮೇಲೆ ಒಂದು ಫೈನ್ ಡೇ ಅವನಿಗೆ ಇದು ಹಾಸಿಗೆ ಹಿಡಿದ್ ಬಿಡ್ತಾನೆ. ಅವನಿಗೆ ಒಂದೇನು ಅಂತಂದ್ರೆ ಅವನಿಗೆ ದೇವರಲ್ಲಿ ಭಕ್ತಿ ಇಲ್ಲ, ಅವ್ನ್ ಮಾಡೋ ಕೆಲಸದಲ್ಲಿ ಮಾತ್ರ ಭಕ್ತಿ. ನನ್ನ ರಾಜ್ಯನ ನಾನು ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾ ಇದ್ದೀನಿ, ಅದು ನನ್ನ ದೊಡ್ಡ ಧರ್ಮ ಅಂತ ಅಂದ್ಕೊಂಡು ಮಾಡ್ತಾ ಬರ್ತಾ ಇರ್ತಾನೆ. ಅವನ ಹೆಂಡತಿರು ರಾಣಿಯರು ತುಂಬಾ ಜನ ಇರ್ತಾರೆ. ರಾಣಿಯರಿಗೆ ಏನು, ಅಯ್ಯೋ ರಾಜ ಈ ತರ ಹಾಸಿಗೆ ಹಿಡಿದ್ಬಿಟ್ಮಲ್ಲ, ಏನ್ ಮಾಡೋದು, ದೇವ್ರಲ್ಲಿ ಭಕ್ತಿ ಇಲ್ಲ, ನಾವಾದ್ರೂ ದೇವ್ರ ಮರೆ ಹೋಗ್ಬೇಕು ಅಂತ ಹೇಳಿ ಅವ್ರು ಅಲ್ಲಿ ಇಲ್ಲಿ ಎಲ್ಲೆಲ್ಲೋ ದೇವಸ್ಥಾನಗಳಿಗೆ ಹೋಗಿ ದೇವ್ರಿಗೆ ಪೂಜೆಗಳು ಪುನಸ್ಕಾರಗಳು ಮಾಡ್ತಾ ಹೋಗ್ತಾ ಇರ್ತಾರೆ. ಆಮೇಲೆ ತುಂಬಾ ಅವನೊಂಥರ ಸೀರಿಯಸ್ ಸಿಚುವೇಶನ್ ಬಂದಾಗ ರಾಜ್ಯದಲ್ಲಿ ಎಲ್ಲರಿಗೂ ಚಿಂತೆ ಆಗುತ್ತೆ. ಇಷ್ಟು ಒಳ್ಳೆ ರಾಜ ಈ ತರಕ್ ಆಗೋಗ್ಬಿಟ್ನಲ್ಲ, ನಮ್ಮನ್ ಮುಂದೆ ಕೈ ಹಿಡಿದು ನಡ್ಸೋರು ಯಾರು ಅನ್ನೋ ತರ ಯೋಚನೆ ಬರುತ್ತೆ. ಅವಾಗ ಅವ್ರ ರಾಜ್ಯದಲ್ಲಿ ಇದ್ದ ಎಲ್ಲಾ ಪಂಡಿತರು ಔಷಧಿ ಕೊಟ್ಟಿರ್ತಾರೆ, ಎಲ್ಲಾ ಡಾಕ್ಟರ್ಸ್ ಔಷಧಿ ಕೊಟ್ಟಿರ್ತಾರೆ. ಅವನಿಗೆ ಯಾವ್ದೋ ಉಪಯೋಗ ಆಗಿರೋದಿಲ್ಲ, ಅವನಿಗೆ ಹುಷಾರಾಗಿರೋದಿಲ್ಲ. ಒಬ್ಬನಿಗೆ ಒಂದು ವಿಷಯ ತಲುಪುತ್ತೆ. ಏನು ಅಂತಂದ್ರೆ ಪಕ್ಕದ ರಾಜ್ಯದಲ್ಲಿ ಅಥವಾ ದೂರದ ರಾಜ್ಯದಲ್ಲಿ ಒಬ್ಬ ಸೂಫಿ ಸಂತ, ಅವನು ಡಾಕ್ಟ್ರು ಹೌದು, ಅಂತವನು ಒಬ್ಬ ಇದ್ದಾನೆ, ಅವನು ಎಲ್ಲಾ ಕಾಯಿಲೆಯನ್ನು ಗುಣ ಮಾಡ್ತಾನೆ ಅಂತ ಒಂದು ವಿಷಯ ತಲುಪುತ್ತೆ. ಅವಾಗ ಅವನ್ ಬಂದು ರಾಜ್ಯದಲ್ಲಿ ಹೇಳ್ತಾನೆ. ಅವಾಗ ಅವರೆಲ್ಲರೂ ಮಾತಾಡ್ಕೊಂಡು ಏನಾದ್ರೂ ಆಗ್ಲಿ, ಕಷ್ಟ ಆಗ್ಲಿ ಸುಖ ಆಗ್ಲಿ ಅವನನ್ನ ಕರ್ಕೊಂಬನ್ನಿ ಅಂತ ಹೇಳಿ ರಾಜಭಟ್ರನ್ನ ಕಳಿಸ್ತಾರೆ. ಅವರು ಅವನನ್ನ ಕರ್ಕೊಂಡ್ ಬರ್ತಾರೆ. ಕರ್ಕೊಂಡು ಬಂದ್ಮೇಲೆ ಅವನು ಎಲ್ಲಾ ಪರೀಕ್ಷೆ ಮಾಡ್ತಾನೆ, ರಾಜನೆಲ್ಲ ಪರೀಕ್ಷೆ ಮಾಡ್ತಾನೆ. ಪರೀಕ್ಷೆ ಮಾಡಿದ್ಮೇಲೆ ಅವನಿಗೆ ಏನು ಅಂತದೇನು ಕಾಣಿಸೋದಿಲ್ಲ. ಆಮೇಲೆ ಅವ್ನು ಕೇಳ್ತಾನೆ, ಪ್ರತಿಯೊಂದೊಂದು ಏನೇನ್ ಟ್ರೀಟ್ಮೆಂಟ್ ಕೊಟ್ಟಿದ್ದೀರಾ ಎಲ್ಲ ಬರ್ಕೋತಾನೆ. ಎಲ್ಲಾನು ಅಬ್ಸರ್ವ್ ಮಾಡ್ತಾನೆ, ಎಲ್ಲಾ ಕಾಯಿಲೆಗೂ ಟ್ರೀಟ್ಮೆಂಟ್ ಆಗೋಗಿದೆ, ಇವನಿಗೆ ಯಾಕಾಗಿಲ್ಲ. ಆಮೇಲೆ ಒಂದ್ಸಲ ಅವನು ಒಂದಷ್ಟೊತ್ತು ಸ್ವಲ್ಪ ಹೊತ್ತು ಯೋಚನೆ ಮಾಡ್ತಾ ಕುತ್ಕೋತಾನೆ. ಆಮೇಲೆ ಇದನ್ನ ನಾನು ಹುಷಾರ್ ಮಾಡ್ತೀನಿ, ಖಂಡಿತವಾಗ್ಲೂ ಹುಷಾರ್ ಮಾಡ್ತೀನಿ, ಇದನ್ನ ನಾನು ನಾಳೆ ಅನೌನ್ಸ್ ಮಾಡ್ತೀನಿ, ನಿಮ್ಮ ರಾಜ್ಯಸಭೆನ ಕರೀರಿ, ಅದ್ರಲ್ಲಿ ನಾನು ಅನೌನ್ಸ್ ಮಾಡ್ತೀನಿ ಅಂತ. ಎಲ್ಲರಿಗೂ ದಿಗ್ಲಾಗೋಗ್ಬಿಡುತ್ತೆ. ರಾಜ್ಯಸಭೆಲಿ ಇದು ಅನೌನ್ಸ್ ಮಾಡೋ ಅಂತ ಏನ್ ಟ್ರೀಟ್ಮೆಂಟ್ ಇರ್ಬೋದು ಅಂತ ಎಲ್ಲ ಪಿಸು ಗುಸು ಮಾಡ್ಕೋತಾರೆ ರಾಜ್ಯದ ಜನರೆಲ್ಲ. ಆಮೇಲೆ ಏನಾದ್ರೂ ಆಗ್ಲಿ ಹುಷಾರಾಗ್ತಾನಲ್ಲ ರಾಜ ಅಂತ ಹೇಳಿ ನಾಳೆ ದಿನ ಅವನ ರಾಜ್ಯಸಭೆನ ಕರೀತಾರೆ. ಆ ರಾಜ್ಯಸಭೆಯಲ್ಲಿ ಅವನು ಹೇಳ್ತಾನೆ, ಇದು ಖಂಡಿತ ನಾನು ಹುಷಾರು ಮಾಡ್ತೀನಿ, ಬಟ್ ಇದು ಕಠಿಣವಾದ ಟ್ರೀಟ್ಮೆಂಟು, ನನ್ಗೆ ಹೇಳಕ್ಕೆ ಭಯ ಆಗ್ತಿದೆ, ಹೇಗ್ ತಗೋತಿರೋ ನೀವು ಅನ್ನೋದು ಗೊತ್ತಿಲ್ಲ. ಆದ್ರೂ ಇದು ಏನಾದ್ರೂ ಕಷ್ಟ, ಇದನ್ನ ಮಾಡೋದು ಟ್ರೀಟ್ಮೆಂಟ್ ಮಾಡೋದು ಕಷ್ಟ ಇದೆ ಅಂತ ಹೇಳ್ತಾರೆ. ಏನಾದ್ರೂ ಆಗ್ಲಿ ನಮ್ಮ ರಾಜ್ಯ ಚೆನ್ನಾಗ್ ಆಗ್ಬೇಕು, ಯಾಕೆ ಅಂತಂದ್ರೆ ನಮ್ಮ ರಾಜ್ಯನ ನಮ್ಮ ಜನನ ಎಲ್ಲರನ್ನು ಚೆನ್ನಾಗ್ ನೋಡ್ಕೋತಾನೆ, ಹಾಗಾಗಿ ಅವನು ಹುಷಾರಾಗ್ಬೇಕು, ಅದ್ ಏನಾದ್ರೂ ಪರವಾಗಿಲ್ಲ ಹೇಳಿ ನಾವ್ ಮಾಡ್ತೀವಿ ಅಂತ ಹೇಳ್ತಾರೆ. ಹಾಗಾದ್ರೆ ನಾನು ಹೇಳ್ಬಿಡ್ತೀನಪ್ಪ, ಹೇಳಕ್ಕೂ ಭಯ ಆಗ್ತಿದೆ ಅಂತಾನೆ. ಹೇಳಿ ಅಂತ ಒತ್ತಾಯ ಮಾಡ್ತಾರೆ. ಅವಾಗ ಹೇಳ್ತಾನೆ, ಏನಿಲ್ಲ, ನೀವು 7 ವರ್ಷದ ಒಳಗಿನ 100 ಮಕ್ಕಳನ್ನ ಕರ್ಕೊಂಬಂದು ನಿಮ್ಮ ಕಾರಾಗೃಹಕ್ಕೆ ಹಾಕ್ಬೇಕು. ಪ್ರತಿದಿನ ಒಂದೊಂದು ದಿನ ಒಬ್ಬೊಬ್ಬ ಮಗುವನ್ನ ಕೊಂದ್ಬಿಟ್ಟು, ಒಂದೊಂದು ಮಗುನ ಕೊಂದು ಅವನು ಬರೋ ರಕ್ತದಲ್ಲಿ ಈ ರಾಜನ್ನ ಸ್ನಾನ ಮಾಡಿಸ್ಬೇಕು. ಹಾಗಾದ್ರೆ 100 ದಿನ ಕಳೆಯೋ ಹೊತ್ತಿಗೆ ನಿಮ್ಮ ರಾಜ ಹುಷಾರಾಗ್ತಾನೆ ಅಂತ ಒಂದು ಇದು ಹೇಳ್ತಾರೆ. ಖಂಡಿತ ಹುಷಾರಾಗ್ತಾನೆ, ಖಂಡಿತ ಆಗ್ತಾನೆ. ಆಮೇಲೆ ಎಲ್ಲ ಮಾತಾಡ್ಕೋತಾರೆ, ಅಯ್ಯೋ ಈ ರಾಜ ಹುಷಾರಾಗ್ಬೇಕಾದ್ರೆ ನಮ್ಮ ರಾಜ್ಯದ ಮಕ್ಳನ್ ಕೊಡ್ಬೇಕಾ, ಈ ರಾಜನ್ಗೋಸ್ಕರ ನಮ್ಮ ಮಕ್ಳ ತ್ಯಾಗ ಮಾಡ್ಬೇಕಾ ಅಂತೆಲ್ಲ ಯೋಚನೆ ಮಾಡ್ತಾ ಪಿಸು ಮಾತಾಡ್ತಾರೆ. ಅದು ನಿಧಾನವಾಗಿ ಎಲ್ಲ ರಾಜ್ಯದಲ್ಲಿ ಪೂರ್ತಿ ಹರಡ್ಬಿಡುತ್ತೆ. ಎಲ್ಲರಿಗೂ ಯೋಚನೆ ಆಗತ್ತೆ. ಯಾರಿಗೆ ಮೇಯ್ನ್ ಆಗಿ ಯೋಚನೆ ಆಗೋದು, 7 ವರ್ಷದ ಕೆಳಗಿನ ಮಕ್ಕಳಿರುವಂತ ತಾಯಂದರಿಗೆ ತುಂಬಾ ಯೋಚನೆ ಆಗ್ಬಿಡುತ್ತೆ. ಅಯ್ಯೋ ನನ್ ಮಗು ಈ ರಾಜನ್ಗೋಸ್ಕರ ಬಲಿ ಕೊಡ್ಬೇಕಾ, ಅಯ್ಯೋ ನನ್ ಮಗು ಈ ರಾಜನ್ಗೋಸ್ಕರ ಬಲಿ ಕೊಡ್ಬೇಕಾ, ಇವನ್ ಸತ್ತೋದ್ರೆ ಹೋಗ್ತಾನೆ, ಹೆಂಗೂ ವಯಸ್ಸಾಗಿದೆ, ಈ ಎಳೆ ಮಗುನ್ ಕೊಡ್ಬೇಕಾ ಅಂತ ತುಂಬಾ ಜನ ಅವನಿಗೆ ಶಾಪ ಹಾಕ್ತಾರ. ಅವ್ನ್ ಸತ್ತೇ ಹೋಗ್ಲಿ, ನಮ್ಗ ಮಗು ಉಳಿಬೇಕು ಅಂತ ಹೇಳಿ ಶಾಪ ಹಾಕ್ತಾರೆ. ಅದು ನಿಧಾನವಾಗಿ ರಾಜಭಟ್ರ ಮೂಲಕ ರಾಜನಿಗೆ ತಿಳಿಯುತ್ತೆ. ಆಗ ರಾಜ ಯೋಚನೆ ಮಾಡ್ತಾನೆ, ಹೌದಲ್ಲ ಇವರೆಲ್ಲ ಯೋಚನೆ ಮಾಡ್ತಾ ಇರೋದು ಕರೆಕ್ಟು, ನನ್ನನ್ನ ಬದುಕ್ಸಕ್ ಹೋಗ ಆ ಚಿಕ್ಕ ಕಂದಮ್ಮಗಳು ಯಾಕೆ ಬಲಿ ಆಗ್ಬೇಕು, ಯಾಕೆಂತಂದ್ರೆ ಅವ್ನು ಮೊದ್ಲೇ ಯಾವಾಗ್ಲೂ ಜನಪರ, ಈ ಚಿಕ್ಕ ಕಂದಮ್ಮಗಳನ್ನ ಯಾಕೆ ಬಲಿ ಕೊಡ್ಬೇಕು ಅಂತ ಯೋಚನೆ ಮಾಡ್ಬಿಟ್ಟು ಒಂದು ಡಿಸಿಷನ್ಗೆ ಬರ್ತಾನೆ. ಬಂದ್ಬಿಟ್ಟು ನಾಳೆ ರಾಜ್ಯಸಭೆನ ಕರೀರಿ ಅಂತ ಹೇಳ್ತಾರೆ. ರಾಜ್ಯಸಭೆಯಲ್ಲಿ ಅವನೇ ಹೋಗ್ತಾನೆ. ಅವ್ನ್ ಹೇಳ್ತಾನೆ, ಅವನನ್ನ ಯಾರು ಹೇಳಿರ್ತಾನಲ್ಲ ಸೂಫಿ ಸಂತ, ಅವನನ್ನು ಕರೀರಿ ಅಂತ ಹೇಳ್ತಾರೆ. ಅವ್ರಿಗೆ ಹೇಳ್ತಾನೆ ಅವನು, ಇಲ್ಲ ನಾನು ಸತ್ರೂ ಪರವಾಗಿಲ್ಲ, ನಮ್ಮ ರಾಜ್ಯದ ಒಂದು ಮಗುವು
ಬಲಿ ಕೊಡಬಾರ್ದು, ಒಂದು ಮಗುನು ಸಾಯಿಸಬಾರ್ದು, ಇದು ನನ್ನ ಕಟ್ಟ ಆಜ್ಞೆ ಅಂತ ಹೇಳ್ಬಿಡ್ತಾನೆ. ಸೊ ಹಂಗಾಗಿ ಎಲ್ಲರಿಗೂ ಖುಷಿ ಆಗೋಗ್ಬಿಡುತ್ತೆ. ಎಂತ ರಾಜ ಅಪ್ಪ ಇವನು, ನಮ್ಮ ಪರವಾಗಿ ಎಷ್ಟೊಂದು, ನಮ್ಮ ಮಕ್ಕಳ ಪರವಾಗಿ ಎಷ್ಟೊಂದು ಒಳ್ಳೆ ಡಿಸಿಷನ್ ತಗೊಂಡ. ನಾನ್ ಸತ್ರು ಪರವಾಗಿಲ್ಲ, ಮಕ್ಕಳು ಬದುಕಬೇಕು, ನನ್ನ ರಾಜ್ಯ ಚೆನ್ನಾಗಿರ್ಬೇಕು ಅಂತ ಯೋಚನೆ ಮಾಡ್ತಾನೆ. ಎಷ್ಟು ಒಳ್ಳೆಯವನಪ್ಪ, ಇವ್ನ್ ಒಳ್ಳೇದಾಗ್ಲಿ ಅಂತ ಒಂದು ಇದ್ ಮಾಡಕ್ ಶುರು ಮಾಡ್ತಾರೆ, ಪ್ರೇ ಮಾಡಕ್ ಶುರು ಮಾಡ್ತಾರೆ. ಹಾಗೆ ಅವನು ಸೂಫೀಸ್ ಅಂತ ಹೋಗ್ತಾನೆ. ಅಷ್ಟು ದಿನ, 3 ತಿಂಗಳು ಕಳೆಯೋ ಹೊತ್ತಿಗೆ ದಿನೇ 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 ರಾಜ ಚೇತರಿಸೋಳಕ್ ಶುರು ಮಾಡ್ತಾನೆ. 3 ತಿಂಗಳಾಗೋ ಹೊತ್ತಿಗೆ ಅವನು ಚೆನ್ನಾಗಿ ಆಗ್ಬಿಡ್ತಾನೆ. ಆಮೇಲೆ ಸೂಫಿ ಸಂತನ್ನ ಕರೆದು ಆ ಜನ ಕೇಳ್ತಾರೆ, ಇದು ಹೇಗೆ ನಡೀತು, ಈ ಪವಾಡ ಹೇಗೆ ಆಯ್ತು ಅಂತ. ಅದಕ್ಕೆ ಅವನು ಹೇಳ್ತಾನೆ, ನಿಮ್ಮ ರಾಜನಿಗೆ ಮೊದ್ಲು ದೈವ ಭಕ್ತಿ ಇರ್ಲಿಲ್ಲ, ದೇಹ ಭಕ್ತಿ ಜಾಸ್ತಿ ಇತ್ತು. ಅವನ್ ದೇಹದ ಕಡೆಗೆ ತುಂಬಾ ಚಿಂತೆ ಮಾಡ್ತಾ ಇದ್ದ. ಈಗ ನಾವು ಅಷ್ಟೇ ಅಲ್ವಾ, ನಮ್ಗೆ ಏನಾರು ಒಂದು ಕೈರು ಬೆರಡು ನೋವಾದ್ರು ಅಯ್ಯೋ ನೋವ್ತಿದೆ ಅಂತೀವಿ. ಆಮೇಲೆ ಇನ್ನೊಂದ್ ಸ್ವಲ್ಪ ದಿನ ಆದ್ಮೇಲೆ ಈ ಕೈಯೆಲ್ಲ ನೋವ್ತಿದೆ ಅಂತೀವಿ. ಆಮೇಲೆ ಅಯ್ಯೋ ಇಲ್ಲೊಂಚೂರು ನೋವ್ತಿದೆ. ಎಲ್ಲೆಲ್ಲೋ ನಮ್ಮ ದೇಹದ ಕಡೆಗೆ ಗಮನ ಕೊಟ್ಟಾಗ ಎಲ್ಲೆಲ್ಲೋ ನೋವುಗಳು ಕಾಣಿಸುತ್ತೆ. ಅದೇ ನಾವು ರಾಜನಿಗೆ ಏನಾಯ್ತು, ಈ ಮಕ್ಕಳ ಬಗ್ಗೆ ಚಿಂತೆ ಮಾಡಿ ಆ ಮಕ್ಕಳ ಕಡೆಗೆ ನನ್ನ ರಾಜ್ಯ ಚೆನ್ನಾಗಿರ್ಬೇಕು, ನನ್ನ ದೇಶ ಚೆನ್ನಾಗಿರ್ಬೇಕು ಅಂತ ಹೋದಾಗ ದೇಹದ ಕಡೆ ಅಭಿಮಾನ ಕಡಿಮೆ ಆಯ್ತು, ದೇಹದ ಕಡೆಗೆ ಚಿಂತೆ ಕಡಿಮೆ ಆಯ್ತು. ಹಾಗಾಗಿ ಅವನು ಹುಷಾರಾಗ್ತಾ ಬಂದ. ಯಾಕೆಂದ್ರೆ ಆ ದೇಹದ ಕಡೆಗೆ ಜಾಸ್ತಿ ಗಮನ ಕೊಡ್ಲಿಲ್ಲ. ನಾವು ಅಷ್ಟೇ, ನಮ್ಮ ದೇಹದ ಕಡೆಗೆ ಜಾಸ್ತಿ ಗಮನ ಕೊಟ್ಟಾಗ ನಮ್ಮ ಕಾಯಿಲೆಗಳು ವೃದ್ಧಿ ಆಗ್ತಾ ಹೋಗುತ್ತೆ. ನಮ್ಮ ಕಾಯಿಲೆಗಳು ವೃದ್ಧಿ ಮಾಡ್ಕೋಬೇಕು ಅಥವಾ ಒಂದ್ರ ಜೊತೆಗೆ ಒಂದೊಂದು ಸೇರ್ಸ್ಕೊತಾ ಹೋಗ್ಬೇಕು ಅಂದ್ರೆ ನಮ್ಮ ದೇಹದ ಕಡೆಗೆ ಗಮನ ಕೊಡ್ಬೇಕು. ಇಲ್ಲ ಅಂತಂದ್ರೆ ನಮ್ಮ ಬೇರೆ ಕಡೆಗೆ, ನಮ್ಮ ಮನಸ್ಸನ್ನ ಬೇರೆಯವ್ರಿಗೆ ಒಳ್ಳೇದ್ ಮಾಡೋ ಕಡೆಗೋ ಅಥವಾ ನಮ್ಮ ಬೇರೆ ಕೆಲಸದ ಕಡೆಗೋ ಗಮನ ಕೊಟ್ಟಾಗ ನಾವು ಚೆನ್ನಾಗಿರ್ತೀವಿ, ನಮ್ಮ ಕೆಲಸನೂ ಚೆನ್ನಾಗಾಗುತ್ತೆ, ನಮ್ಮ ಸುತ್ತಮುತ್ತ ಪರಿಸರನೂ ಚೆನ್ನಾಗಿರುತ್ತೆ ಅನ್ನೋದು ಇದರ ನೀತಿ. ಥ್ಯಾಂಕ್ ಯು. ಆಲಿಸಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಅವಕಾಶಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್. ನಾನು ಯೋಚನೆ ಮಾಡ್ತೀನಿ, ಇಷ್ಟು ಚಂದವಾಗಿ ನಮ್ಗೆ ಕತೆ ಸಾರಾಂಶ, ಅದರಲ್ಲಿ ಒಂದು ಅರ್ಥ ಇರುತ್ತೆ ತಂದ್ಕೊಡ್ತಾರಲ್ಲ, ಇವ್ರು ಎಲ್ಲಿ ಸಂಗ್ರಹಿಸ್ತಾರೆ, ಏನ್ ಕತೆ ಅನ್ನೋದು ನನ್ ಪ್ರಶ್ನೆ. ಓದ್ತಾ ಇರ್ತೀನಿ ಮೇಡಮ್. ಓಕೆ, ಸೂಪರ್ ಮೇಡಮ್. ಅಂದ್ರೆ ಥ್ಯಾಂಕ್ ಯು. ಚಿಂತೆಗೂ ಚಿತೆಗೂ ಒಂದು ಸೊನ್ನೆ ಮಾತ್ರ ವ್ಯತ್ಯಾಸ. ಚಿತೆ ಅದು ಸೆಂಟ್ರಲ್ಲಿ 0 ಸೇರ್ಸ್ಬಿಟ್ರೆ ಚಿಂತೆ ಬದುಕಿರೋರ್ನೇ ಸುಡುತ್ತೆ, ಚಿತೆ ಒಂದೇ ಸರಿ ಸುಟ್ಬಿಡುತ್ತೆ. ಹಾಗೆ ಚಿನ್ನದ ಕತ್ತಿ ಅಂತ ಹೇಳ್ಬಿಟ್ಟು ಮೂಗುನ ಕೊಯ್ಸ್ಕೊಳಕ್ ಆಗೋದಿಲ್ಲ ಅಲ್ವಾ? ಹಾಗಾಗಿ ನಾವು ಯೋಚನೆ ಮಾಡೋದನ್ನ ಒಂದಲ್ಲ 100 ಬಾರಿ ಯೋಚನೆ ಮಾಡ್ಬೇಕು. ನಾವೇನ್ ಮಾಡ್ತಾ ಇದೀವಿ ಅಂತ ನಮಗೆ ಒಂದೊಂದ್ಸಲ ಅರಿವಿಗೆ ಬರೋದಿಲ್ಲ. ಆ ಅರಿವಿಗೆ ತರುವಂತಹ ಒಂದು ಕಥೆಯನ್ನ ನಮ್ಗೆ ಇವತ್ತು ತಿಳಿಸ್ಕೊಟ್ಟಿದ್ದಾರೆ ಶಶಿಕಲಾ ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು. ಸೂಪರ್ ಮೇಡಮ್. ನಾನು ಹೇಳ್ತೀನಿ. ಎಸ್ ಮೇಡಮ್. ಥ್ಯಾಂಕ್ ಯು ಮೇಡಮ್. ಚೆನ್ನಾಗಿತ್ತು ಮೇಡಮ್. ಅರ್ಜೆಂಟ್ ಇದೆ. ಶಿವಗಂಗಾ ಮೇಡಮ್ ಅರ್ಜೆಂಟ್ ಇದೆಯಂತೆ. ಮತ್ತೆ ಹ್ಯಾಂಡ್ ಲೋ ಮಾಡ್ಕೊಬಿಡಿ ಮಾಸ್ಟರ್ಸ್, ಪಾರ್ಟಿಸಿಪೇಟ್ ಮಾಡೋರು, ಮತ್ತೆ ಮ್ಯೂಟ್ ಮಾಡ್ಕೊಂಬಿಡಿ. ಎಸ್, ವೆಲ್ಕಮ್ ಮೇಡಮ್. ಶಿವಗಂಗಮ್ಮ ಮೇಡಮ್. ತಡ ಮಾಡದೆ ಬೇಗ ಬನ್ನಿ, ಇಲ್ಲಿ ಎಲ್ಲಿಯೂ. ಯಾಕೆ ತಡ ಆಗ್ತಾ ಇದೆ? ಇಲ್ಲ ಮೇಡಮ್ ಕೊಟ್ಬಿಡ್ತೀವಿ ನೋಡಿ. ಈಗ ಗೋವಿಂದ ಎನ್ನೀರೋ, ಗೋಪಾಲ ಎನ್ನೀರೋ, ಹರಿ ನಾರಾಯಣ. ಹರಿ ಎನ್ನೀರೋ, ಗೋವಿಂದ ಎನ್ನೀರೋ, ಗೋಪಾಲ ಎನ್ನೀರೋ, ಹರಿ ನಾರಾಯಣ. ಗೋಪಾಲ ಗೋವಿಂದ ಹರಿ ನಾರಾಯಣ. ಗೋಪಾಲಗೆ ಹಯ್ಯನ್ ನಾರಾಯಣ. ಹರಿ ಎನ್ನೀರೋ, ಗೋವಿಂದ ಎನ್ನೀರೋ, ಗೋಪಾಲ ಎನ್ನೀರೋ, ಹರಿ ನಾರಾಯಣ. ಈಶ ಎನ್ನೀ ಜಗದೀಶ ಎನ್ನೀ, ಸರ್ವೇಶ ಎನ್ನೀ ಪರಮೇಶ ಎನ್ನೀ. ಈಶ ಎನ್ನೀ ಜಗದೀಶ ಎನ್ನೀ,
ಸರ್ವೇಶ ಎನ್ನಿ ಪರಮೇಶ ಎನ್ನಿ ಹರಿ ಎನ್ನೀರೋ ಗೋವಿಂದ ಎನ್ನೀರೋ ಗೋಪಾಲ ಎನ್ನೀರೋ ಹರಿನಾರಾಯಣ ಎನ್ನೀರೋ ಗೋವಿಂದ ಎನ್ನೀರೋ ಗೋಪಾಲ ಎನ್ನೀರೋ ಹರಿನಾರಾಯಣ ಗೋವಿಂದ ಗೋಪಾಲ ನಾರಾಯಣ ಪಾಲ ಹರಿ ನಾರಾಯಣ ರಾಮ ಎನ್ನಿ ರಾಜ ರಾಮ ಎನ್ನಿ ಸೀತ ಆಮ ಎನ್ನಿ ಆತ್ಮ ರಾಮ ಎನ್ನಿ ರಾಮ ಎನ್ನಿ ರಾಜ ರಾಮ ಎನ್ನಿ ಸೀತಾರಾಮ ಎನ್ನಿ ಆತ್ಮ ರಾಮ ಎನ್ನಿ ಹರಿ ಎನ್ನೀರೋ ಗೋವಿಂದ ಎನ್ನೀರೋ ಗೋಪಾಲ ಎನ್ನೀರೋ ಹರಿನಾರಾಯಣ ಗೋವಿಂದ ಗೋಪಾಲ ಹರಿನಾರಾಯಣ ವ್ಯಾಸ ಎನ್ನಿ ವ್ಯಾದ ವ್ಯಾಸ ಎನ್ನಿ ಮುನೀಂದ್ರ ಎನ್ನಿ ರಾಘವೇಂದ್ರ ಎನ್ನಿ ವ್ಯಾಸ ಎನ್ನಿ ವೇದ ವ್ಯಾಸ ಎನ್ನಿ ಮುನೀಂದ್ರ ಎನ್ನಿ ರಾಘವೇಂದ್ರ ಎನ್ನಿ ಹರಿ ಎನ್ನೀರೋ ಗೋವಿಂದ ಎನ್ನೀರೋ ಗೋಪಾಲ ಎನ್ನೀರೋ ಹರಿನಾರಾಯಣ ಗೋವಿಂದ ಗೋಪಾಲ ಹರಿನಾರಾಯಣ ರಾಮ ಎನ್ನಿ ಘನಶ್ಯಾಮ ಎನ್ನಿ ಮೇಘಶ್ಯಾಮ ಎನ್ನಿ ರಾಧಶ್ಯಾಮ ಎನ್ನಿ ರಾಮ ಎನ್ನಿ ಘನಶ್ಯಾಮ ಎನ್ನಿ ಮೇಘಶ್ಯಾಮ ಎನ್ನಿ ರಾಧಶ್ಯಾಮ ಎನ್ನಿ ಹರಿ ಎನ್ನೀರೋ ಗೋವಿಂದ ಎನ್ನೀರೋ ಗೋಪಾಲ ಎನ್ನೀರೋ ಹರಿನಾರಾಯಣ ಗೋವಿಂದ ಗೋಪಾಲ ಹರಿನಾರಾಯಣ ಗೋವಿಂದ ಗೋಪಾಲ ಹರಿನಾರಾಯಣ. ಧನ್ಯವಾದ. ಅವಕಾಶಕ್ಕಾಗಿ ಧನ್ಯವಾದ ಮೇಡಮ್. ಥ್ಯಾಂಕ್ ಯು ಮೇಡಮ್. ಅದ್ಭುತವಾದ ಗೀತೆ ಆಡಿದ್ದೀರಾ. ಅರ್ಜೆಂಟ್ ಹೊರಟಿದ್ದೀರಾ ನೀವು. ಅದಕ್ಕೆ ಗಡಿ ಬಿಡಿ ಸ್ವಲ್ಪ ಗೋವಿಂದ ಗೋಪಾಲ ಆ ಕಡೆ ಈ ಕಡೆ ಆಗ್ಬಿಟ್ರು. ಮೇಡಮ್ ಇನ್ನೊಂದು ಇವತ್ತು ನಮ್ಮ ಮೊಮ್ಮಗಳು ಬರ್ತಡೇ ಇದೆ. ಎಲ್ಲಾ ಮಾಸ್ಟರ್ಸ್ ಆಶೀರ್ವಾದ ಮಾಡಿ ಮೇಡಮ್. ಇವತ್ತು ಮೊಮ್ಮಗಳು ಹ್ಯಾಪಿ ಬರ್ತ್ಡೇ ಮುದ್ದು ಕಂದ. ಜನ್ಮದಿನದ ಶುಭಾಶಯಗಳು ಚಿನ್ನುಮರಿಗೆ. ಕೃತಾಂಶಿ ಅವಳ ಹೆಸರು. ಆಶೀರ್ವಾದ ಮಾಡ್ಬಿಡಿ ಎಲ್ಲಾ ಮಾಸ್ಟರ್ಸು. ಶಿವಗಂಗಾ ಮೇಡಮ್ ಹೇಳಿ ಮೇಡಮ್. ನಾನು ಒಂದ್ ತಿಂಗ್ಳಾಯ್ತು ಕುಡಿಯೋದ್ ಬಿಟ್ಟು ನನ್ನ ಹೆಂಡ್ರ ಕೈಲಿ ದುಡ್ಡು ಕೊಟ್ಟಿದ್ದೀನಿ. ಅದೆಷ್ಟು ಮಡ್ಗವಳೆ ಗೊತ್ತಿಲ್ಲ. ಗಿಫ್ಟ್ ತಂದು ಕೊಡ್ತಾಳೆ ನಿಮ್ ಮಗಳಿಗೆ. ನಮ್ಗೆ ನಿಮ್ಮ ಮೊಮ್ಮಗಳಿಗೆ ಕೊಡ್ತಾಳೆ ನಿಮ್ ಹೆಂಡ್ರು. ಓಕೆ ತಂದ್ಕೊಡ್ತೀರಾ ಅಶ್ವಿನಿ ಮೇಡಮ್? ಇಲ್ಲಿ ಏನ್ ನಡೀತಾ ಇದೆ ಅಂತ ಸ್ವಲ್ಪ ಗೊತ್ತಾಗ್ಲಿಲ್ಲ. ಹುಟ್ಟಿದ ಹಬ್ಬ ಅಂತ ಹೇಳಿದ್ರು. ನಾನು ಒಂದ್ ತಿಂಗಳಿಂದ ಒಂದ್ ಸೆಕೆಂಡ್. ಶಿವಗಂಗಮ್ಮ ಮೇಡಮ್ ಮೊಮ್ಮಗಳ ಹೆಸರು? ಋತಾಂಶಿ. ಹಾ, ಋತಾಂಶಿ. ನಿನಗೆ ಜನ್ಮದಿನದ ಶುಭಾಶಯಗಳು ಪುಟ್ಟ. ನಿದ್ದೆ ಮಾಡ್ತಾ ಇದ್ದಾಳೆ, ಇನ್ನ ಎದ್ದಿಲ್ಲ ಅವಳು. ಹ್ಯಾಪಿ ಬರ್ತ್ಡೇ. ಸೂಪರ್ ಮೇಡಮ್. ಹಂಗಾಗಿನೇ ಗಡಿಬಿಡಿ ಬರ್ತಾ ಇದಾರೆ. ಅವ್ರ ಅಪ್ಪ ಅಮ್ಮ ಎಲ್ಲ ಬರ್ತಾ ಇದಾರೆ. ಹಂಗಾಗಿ ಗಡಿಬಿಡಿ. ನಿಮ್ಮ ಭಕ್ತಿ ಹಾಡು ಚೆನ್ನಾಗಿತ್ತು, ಆದ್ರೆ ಸ್ವಲ್ಪ ವಾಯ್ಸ್ ವೇರಿಯೇಷನ್ ಐ ಪಿಚ್ ಆಗಿತ್ತು. ಸೂಪರ್. ಐ ಪಿಚ್ ಇತ್ತಲ್ಲ. ಕಿವಿ ಒಳಗಡೆ ಸ್ವಲ್ಪ ಏನೋ ಗುಯ್ ಅನ್ನೋಂಗ್ ಆಯ್ತಷ್ಟೇ. ಜೋರಲ್ಲ ವಾಯ್ಸ್. ಓಕೆ, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಮತ್ತೊಮ್ಮೆ ಹ್ಯಾಪಿ ಬರ್ತ್ಡೇ ಪುಟ್ಟ ಅಂತ ಹೇಳ್ತಾ ನೆಕ್ಸ್ಟ್ ಮಾಸ್ಟರ್ಸ್ ದಾನಮ್ಮ ಮೇಡಮ್. ಎಸ್ ಮೇಡಮ್. ಏನೋ ಯಜಮಾನ್ರು ದುಡ್ಡು ಕೊಟ್ಟಿದಾರಂತೆ ನಿಮ್ಗೆ. ಅವು ಉಳಿಸಿ ಕುಡಿಯೋದ್ ಬಿಟ್ಬಿಟ್ಟು ಹೇಳಿದ್ರು ನಿಮ್ ಯಜಮಾನ್ರು. ಇವಾಗ ನನ್ಗೆ ಹೇಳಿ. ಏನ್ ಯಜಮಾನ್ರೆ?
ಒಂದ್ ತಿಂಗಳಿಂದ ಕುಡಿಯೋದ್ ಬಿಟ್ಟಿರ ಕಾಸೆಲ್ಲ ಕೊಟ್ಟಿದ್ದೀನಲ್ಲ ನಿನ್ಗೆ, ಅದಕ್ಕೆ ಆ ಮಗುಗೆ ಏನಾದ್ರು ಗಿಫ್ಟ್ ತಗೊಂಡು ಕೊಡು ಅಂತ ಹೇಳ್ದೆ. ಗಿಫ್ಟ್ ಆಗ್ಲೇ ಕೊರಿಯರ್ ಮೂಲಕ ನಾನು ತಲುಪ್ಸಕ್ಕೆ ನಾನು ಸ್ಟಾರ್ಟ್ ಮಾಡ್ತೀನಿ. ನೀವೇನ್ ಚಿಂತೆ ಮಾಡಬೇಡಿ ರಾಯ್ರೆ. ನೀವ್ ಕುಡಿಯೋದ್ ಬಿಟ್ರಲ್ಲ ನನ್ಗೆ ಅಷ್ಟೇ ಸಾಕು. ಇನ್ಯಾವತ್ತು ಕುಡಿಬೇಕು ಅಂತ ಮನ್ಸ್ ತಗೋಬೇಡಿ. ಇನ್ಯಾವತ್ತು ಆ ಕಡೆಗೂ ಕೂಡ ಕಣ್ಣೆತ್ ನೋಡ್ಬಾರ್ದು. ಏನಾದ್ರೂ ನೋಡಿದ್ರ ಕೈಯಲ್ಲಿ ಏನಿರುತ್ತೆ ಹೇಳಿ? ಲಟ್ಟಣಿಗೆ. ಆ ಹಿಂಗಿರ್ಬೇಕು ಗಂಡ ಅಂದ್ರೆ. ಅಯ್ಯೋ, ಲಟ್ಟಣಿಗೆ ಹೊಡೆದು ಈ ಭುಜನೆ ನೋವು ಬಂದೋಗಿದೆ. ಅದಕ್ಕೆ ಕೃಷ್ಣಮೂರ್ತಿ ಸರ್ ಹತ್ರ ನಾನ್ ಮಸಾಜ್ ಮಾಡಿಸ್ಕೊಂಡಿದ್ದು. ಬೆರಡ್ ಕೊಟ್ರೆ ಅಸ್ತನೇ ನುಂಗ್ಬಿಡ್ತಾರ ನಮ್ ಯಜಮಾನ್ರು. ಚೀಕಳ. ಸೂಪರ್. ಎಸ್ ದಾನಮ್ಮ ಮೇಡಮ್. ಎಸ್ ಮ್ಯಾಮ್. ನಮಸ್ತೆ ಎಲ್ಲ ನನ್ನ ಧ್ಯಾನ ಬಂಧುಗಳಿಗೆ. ನಾಳೆಗೆ ರವಿವಾರ ವಿಶ್ವ ಧ್ಯಾನ ದಿನಾಚರಣೆ ಐತಲ್ಲ, ಎಲ್ರು ಹೆಚ್ಚು ಹೆಚ್ಚು ಧ್ಯಾನ ಪ್ರಚಾರನ ಮಾಡೋಣ. ನಮ್ಮ ಪತ್ರಿಜಿ ಗುರುಗಳ ಆಶೆಯಂತೆ ಇವಾಗ ಧ್ಯಾನ ಸಂಭ್ರಮಾಚರಣೆ ಮಾಡಕ್ ಅವಕಾಶ ಆಗೈತಿ. ಎಲ್ಲಾ ಕಡೆ ಹೋಗಿ ಧ್ಯಾನ ಪ್ರಚಾರನ ಮಾಡೋಣ. ನಾವು ಧ್ಯಾನಸ್ಥರಾಗೋಣ, ಆನಂದದ ಜೀವನ ಪಡೆದುಕೊಳ್ಳೋಣ ಅಂತ ಹೇಳ್ತಾ ಒಂದು ಜೋಕ್ಸ್ ಹೇಳ್ತೀನಿ, ಒಂದು ಹಾಡ್ ಹಾಡ್ತೀನಿ. ಮೊದಲು ಹಾಡ್ ಹಾಡೋಣ. ಎಸ್ ಮೇಡಮ್. ಗೀತೆಯ ನೆರಳಲ್ಲೂ ರಾಧೆಯ ಹೆಸರಿಲ್ಲ, ಜಾಣ ಮರೆವೇ ಕೃಷ್ಣ, ಜಾಣ ಮರೆವೇ ಕೃಷ್ಣ. ಜನರೆಲ್ಲ ಉದ್ರೋಷ ಪಟ್ಟಣದ ಕೊನೆಯಲ್ಲಿ, ಜಯ ಜಯ ರಾಧೆ ಕೃಷ್ಣ. ಜನರೆಲ್ಲ ಉದ್ರೋಷ ಪಟ್ಟಣದ ಕೊನೆಯಲ್ಲಿ, ಜಯ ಜಯ ರಾಧೆ ಕೃಷ್ಣ. ಜಯ ಜಯ ರಾಧೆ ಕೃಷ್ಣ, ಜಯ ಜಯ ರಾಧೆ ಕೃಷ್ಣ, ಜಯ ಜಯ ರಾಧೆ ಕೃಷ್ಣ. ಗೀತೆಯ ನೆರಳಲ್ಲೂ ರಾಧೆಯ ಹೆಸರಿಲ್ಲ, ಜಾಣ ಮರೆವೇ ಕೃಷ್ಣ, ಜಾಣ ಮರೆವೇ ಕೃಷ್ಣ. ಅರ್ಜುನನ ರಥದಲ್ಲಿ ಸಾರಥಿಯು ನೀನಾಗಿ, ಕೃಷ್ಣ. ಅರ್ಜುನನ ರಥದಲ್ಲಿ ಸಾರಥಿಯು ನೀನಾಗಿ, ಪ್ರೀತಿ ಭ್ರಮೆಯೇ ಕೃಷ್ಣ. ನಿನ್ನನ್ನೇ ಪೂಜಿಸುವ ಭಕ್ತ ಯೋಧರ ತಲೆಯು, ನಿನ್ನನ್ನೇ ಪೂಜಿಸುವ ಭಕ್ತ ಯೋಧರ ತಲೆಯು, ಸದ್ಗತಿಗೆ ಉರುಳೇ ಕೃಷ್ಣ, ಸದ್ಗತಿಗೆ ಉರುಳೇ ಕೃಷ್ಣ. ಜಯ ಜಯ ರಾಧೆ ಕೃಷ್ಣ, ಜಯ ಜಯ ರಾಧೆ ಕೃಷ್ಣ, ಜಯ ಜಯ ರಾಧೆ ಕೃಷ್ಣ. ಗೀತೆಯ ನೆರಳಲ್ಲೂ ರಾಧೆಯ ಹೆಸರಿಲ್ಲ, ಜಾಣ ಮರೆವೇ ಕೃಷ್ಣ, ಜಾಣ ಮರೆವೇ ಕೃಷ್ಣ. ನುಡಿಸುವ ಕೊರಳಲ್ಲಿ 10 ಬೆರಳಿನ ಸವಿಯು, ಪ್ರೀತಿ ರಸ ಹರಿವೇ ಕೃಷ್ಣ. ನುಡಿಸುವ ಕೊಳಲಲ್ಲಿ 10 ಬೆರಳಿನ ಸವಿಯು, ಪ್ರೀತಿ ರಸ ಹರಿವೇ ಕೃಷ್ಣ. ಒಂಟಿ ಬೆರಳಲ್ಲಿ ನುಡಿದ ಚಕ್ರದಲ್ಲಿ ನಿನ್ನವರ, ಒಂಟಿ ಬೆರಳಲ್ಲಿ ಹಿಡಿದ ಚಕ್ರದಲ್ಲಿ ನಿನ್ನವರ, ನಾಶವೇ ಕೊನೆಯೇ ಕೃಷ್ಣ, ನಾಶವೇ ಕೊನೆಯೇ ಕೃಷ್ಣ. ಜಯ ಜಯ ರಾಧೆ ಕೃಷ್ಣ, ಜಯ ಜಯ ರಾಧೆ ಕೃಷ್ಣ, ಜಯ ಜಯ ರಾಧೆ ಕೃಷ್ಣ. ಗೀತೆಯ ನೆರಳಲ್ಲೂ ರಾಧೆಯ ಹೆಸರಿಲ್ಲ, ಜಾಣ ಮರೆವೇ ಕೃಷ್ಣ, ಜಾಣ ಮರೆವೇ ಕೃಷ್ಣ. ರಾಧೆಯ ನೆನಪಲ್ಲಿ ಯಮುನೆಯ ನೀರಲ್ಲಿ, ನೆನಪೊಂದೆ ಕೊನೆಯೇ ಕೃಷ್ಣ. ರಾಧೆಯ ನೆನಪಲ್ಲೇ ಯಮುನೆಯ ನೀರಲ್ಲಿ, ನೆನಪೊಂದೆ ಕೊನೆಯೇ ಕೃಷ್ಣ. ಪ್ರೀತಿಯುತ ಶ್ಯಾಮ ಗೀತೆಯಲ್ಲಿ ಮರೆತನೆ, ಕೊನೆಯೊಂದೇ ಕನಸೇ ಕೃಷ್ಣ. ಪ್ರೀತಿಯುತ ಶ್ಯಾಮ ಗೀತೆಯಲ್ಲಿ ಮರೆತನೆ, ಕೊನೆಯೊಂದು ಕನಸೇ ಕೃಷ್ಣ. ಗೀತೆಯ ಕೊನೆಯೇ ಕೃಷ್ಣ. ಗೀತೆಯ ನೆರಳಲ್ಲೂ ರಾಧೆಯ ಹೆಸರಿಲ್ಲ, ಜಾಣ ಮರೆವೇ ಕೃಷ್ಣ,
ಜಾಣ ಮರೆವೇ ಕೃಷ್ಣ. ಎಸ್ ಸೂಪರ್ ಮೇಡಮ್. ಅದ್ಭುತವಾಗಿತ್ತು ಮೇಡಮ್. ತಲೆದೂಗುವಂತಿತ್ತು ನಿಮ್ಮ ಒಂದು ರಾಗ ಟ್ಯೂನ್. ಅದ್ಭುತವಾಗಿ ನೀವು ಹಾಡಿದ್ರಿ. ಥ್ಯಾಂಕ್ ಯು ಮೇಡಮ್. ಜೋಕ್ಸ್ ಅಂತ ಹೇಳಿದ್ರಿ. ಎಸ್ ಮೇಡಮ್. ಎಸ್ ಮೇಡಮ್. ಇದು ಉತ್ತರ ಕರ್ನಾಟಕದ ಜೋಕ್ಸ್ ಮೇಡಮ್. ಇದು ನಮ್ಮೂರ್ ಕಡೆ ಹಳ್ಳಿ ಅಲ್ಲ, ಹಳ್ಳಿಗಳೆಲ್ಲ ಸಂಧಿ ಇರ್ತಾವ. ಸಂಧಿ ಅಂದ್ರೆ ಒಟಾರಗಳು ಸಣ್ಣ ಈ ಕಡೆ ಮನೆ ಇರುತ್ತೆ, ಈ ಕಡೆ ಅಷ್ಟೇ ಬನ್ನಿ ಆ ಸಂಧಿಯಲ್ಲಿನೇ ಹಾಯ್ದು ಹೋಗ್ತಾ ಇರ್ತಾರ. ಆಗ ಜನರೆಲ್ಲ ಬೆಳಿಗ್ಗೆ ಹಾಯ್ದು ಹೋಗ್ತಾ ಇರ್ತಾರ. ಎಷ್ಟೊತ್ತಾಗುತ್ತೆ ನಿಮ್ ಜೋಕ್ಸ್? ಆಯ್ತು ಮೇಡಮ್ ಜಸ್ಟ್. ಆಮೇಲೆ ಆ ಸಂಧಿಲಿ ತಿರ್ಗಾಡ್ತಾ ಇರ್ತಾರಲ್ಲ, ಆಮೇಲೆ ಮೇಲ್ಗಡೆ ಒಬ್ಬ ಹಲ್ಲು ಉಸ್ತಾ ಇರ್ತಾನಂತ. ಮೇಲ್ಗಡೆ ಅಲ್ಲಿ ಬೇವಿನ ಕಡ್ಡಿ ತಗೊಂಡು ಹಲ್ಲು ಉಸ್ತಾ ಇರ್ತಾರ ಹಳ್ಳಿ ಕಡೆ. ಅವ್ನು ಹಲ್ಲು ಉಸ್ತಾ ಕೆಳಗಡೆ ಉಗುಳ್ತಾನಂತ. ಅವ್ನು ಉಗುಳ್ದನ್ನ ಹೋಗ್ತಾ ಬರ್ತಾ ಜನರಿಗೆ ಅದು ಉಗುಳು ಬೀಳ್ತಾ ಇರ್ತಾನ. ಅವನೊಬ್ರು ಏನ್ ಮಾಡ್ತಾ ಇದೀವೋ ಮೇಲ್ಗಡೆ ನೋಡಿ, ಕೆಳಗಡೆ ತಿರ್ಗಾಡ್ತಾರ ಮಂದಿ ನೋಡಿ ಉಗುಳು ಅಂತ ಅಂದಂತ. ಅವನಂದ್ರಂತ ಅವಾಗ ಮತ್ ಹಿಂಗ್ ಬಗ್ಗೆ ನೋಡುದ್ನಂತ ಅವನ ಮೇಲೆ ಉಗುಳು ಬಿಟ್ನಂತ. ಯಾಕೆ ಏನ್ ಹೇಳತ್ತೀನಿ ಹಂಗ ಮಾಡಕತ್ತಿಯಲ್ಲೋ ನೀನು ಅಂದ್ರ. ಮತ್ತೆ ನೋಡಿ ಉಗುಳು ಅಂದಿರಲ್ಲ, ಅದಕ್ಕ ನಿಮ್ಮ ನೋಡಿನಿ ನಿಮ್ ಮೇಲೆ ಉಗುಳಿನಿ ಅಂತ ಅಂದಂತ. ಹೀಗೆ ಜೋಕ್ಸ್ ಮೇಡಮ್. ಉತ್ತರ ಕರ್ನಾಟಕ ಕಡೆ ಈ ತರ ಕಾಮಿಡಿಗಳು ಸಣ್ಣ. ಅಲ್ಲಿ ನೋಡ್ಬಿಟ್ಟು ಕೆಲ್ಸ ಮಾಡಪ್ಪ ಅಂದ್ರೆ, ನೀವು ನೋಡು ಅಂದ್ರಲ್ಲ, ನೋಡ್ಬಿಟ್ಟೆ ಕೆಲ್ಸ ಮಾಡ್ದೆ ಅಂತ ಇದ್ರದ್ದು ಅರ್ಥ ಹೇಳಿದ್ರಿ. ಸೂಪರ್ ಮೇಡಮ್. ಚೆನ್ನಾಗಿತ್ತು. ಸೂಪರ್. ಅವಕಾಶ ಕೊಟ್ಟಿದ್ದಕ್ಕಾಗಿ ಥ್ಯಾಂಕ್ ಯು ಅಶ್ವಿನಿ ಮೇಡಮ್. ಸೂಪರ್ ಕ್ಲಾಸು, ಸೂಪರ್. ನಮ್ಮ ಮಾತಾರ ಫೌಂಡೇಶನ್ ಕ್ಲಾಸು ಸಮಗ್ರ ಜೀವನ ಶೈಲಿಯಲ್ಲಿ ಎಲ್ಲಾ ಇದೆ. ಜ್ಞಾನ ಐತಿ, ಶಿಕ್ಷಣ ಐತಿ, ಎಂಜಾಯ್ ಐತಿ. ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಇದೇ ರೀತಿ ಪಾರ್ಟಿಸಿಪೇಟ್ ಮಾಡ್ತಾ ಇರಿ ಅಂತ ಹೇಳ್ತಾ ನೆಕ್ಸ್ಟ್ ಸುಭದ್ರಾ ಮೇಡಮ್. ನಮಸ್ಕಾರ ಮೇಡಮ್. ನಮ್ಮ ಮೊಮ್ಮಗ ಭಗವದ್ಗೀತಾ ಹೇಳ್ತಾನಂತೆ ಮೇಡಮ್. ಎಸ್ ಮೇಡಮ್, ವೆಲ್ಕಮ್ ಪುಟ್ಟ. ಅಥ ಏಕಾದಶೋಧ್ಯಾಯಃ ವಿಶ್ವರೂಪ ಸಂದರ್ಶನ ಯೋಗಃ. ಅರ್ಜುನ ಉವಾಚ ಮದನುಗ್ರಹಾಯ ಪರಮಂ ಗುಹ್ಯಮಧ್ಯಾತ್ಮ ಸಂಜ್ಞಿತಂ ಯತ್ವಯೋಕ್ತಂ ವಚಸ್ತೇನ ಮೋಹೋಯಂ ವಿಗತೋ ಮಮ ಭವಾಪ್ಯಯೌ ಹಿ ಭೂತಾನಾಂ ಶ್ರುತೌ ವಿಸ್ತರಶೋ ಮಯಾ ತ್ವತ್ತ ಕಮಲಪತ್ರಾಕ್ಷ ಮಹಾತ್ಮಂ ಅಪಿ ಚಾವ್ಯಯಂ ಏವಮೇತದ್ಯಥಾ ತತ್ವಂ ಆತ್ಮಾನಂ ಪರಮೇಶ್ವರಂ ದ್ರಷ್ಟುಂ ಇಚ್ಛಾಮಿ ತೇ ರೂಪಂ ಐಶ್ವರಂ ಪುರುಷೋತ್ತಮ ಮನ್ಯಸೇ ಯದಿ ತಚ್ಚಕ್ಯಂ ಮಯಾ ದ್ರಷ್ಟುಮಿತಿ ಪ್ರಭೋ ಯೋಗೇಶ್ವರ ತತೋ ಮೇ ತ್ವಂ ದರ್ಶಯಾತ್ಮಾನಮವ್ಯಯಂ. ಶ್ರೀ ಭಗವಾನ್ ಉವಾಚ ಪಶ್ಯ ಮೇ ಪಾರ್ಥರೂಪಾಣಿ ಶತಶೋತಸಹಸ್ರಶಃ ನಾನಾವಿಧಾನಿ ದಿವ್ಯಾನಿ ನಾನಾವರ್ಣಾಕೃತೀನಿ ಚ ಪಶ್ಯಾದಿತ್ಯಾನ್ ವಸೂನ್ ರುದ್ರಾನ್ ಅಶ್ವಿನೋ ಮರುತಸ್ತಥಾ ಬಹೂನ್ಯದೃಷ್ಟಪೂರ್ವಾಣಿ ಪಶ್ಯಾಶ್ಚರ್ಯಾಣಿ ಭಾರತ ಇಹ ಕಷ್ಟಂ ಜಗತ್ಕೃತ್ಸ್ನಂ ಪಶ್ಚಾತ್ಯ ಸಚರಾಚರಂ ಮಮ ದೇಹೇ ಗುಣಾಕೇಶ ಯಚ್ಚಾನ್ಯದ್ರಷ್ಟುಂ ಇಚ್ಛಸಿ ನ ತು ಮಾಂ ಶಕ್ಯಸೆ ದ್ರಷ್ಟುಂ ಅನೇನೈವ ಸ್ವಚಕ್ಷುಷಾ ದಿವ್ಯಂ ದಧಾಮಿ ತೇ ಚಕ್ಷುಃ ಪಶ್ಯ ಮೇ ಯೋಗಮೈಶ್ವರಂ. ಸಂಜಯ ಉವಾಚ ಏವಂ ಉಕ್ತ್ವಾ ತತೋ ರಾಜನ್ ಮಹಾಯೋಗೇಶ್ವರೋ ಹರಿಃ ದರ್ಶಯಾಮಾಸ ಪಾರ್ಥಾಯ ಪರಮಂ ರೂಪಮೈಶ್ವರಂ ಅನೇಕವಕ್ರನಯನಂ ಅನೇಕಾದ್ಭುತದರ್ಶನಂ ಅನೇಕ ದಿವ್ಯಾಭರಣಂ ದಿವ್ಯಾನೇಕೋದ್ಯಥಾಯುಧಂ. ಧನ್ಯವಾದಗಳು ಮೇಡಮ್, ಅವಕಾಶ ಕೊಟ್ಟಿದ್ದಕ್ಕಾಗಿ. ಸೂಪರ್ ಮೇಡಮ್, ನಿಮ್ಮಷ್ಟೇ ಸಾಧು ನಿಮ್ಮ ಮೊಮ್ಮಗು. ಧನ್ಯವಾದಗಳು. ಧನ್ಯವಾದಗಳು. ಲಕ್ಷ್ಮೀ ದೇವಿ ಪಂಡಿತ್ ಮೇಡಮ್ ಮತ್ತೆ ಎಂಟ್ರೇಸ್ ಮಾಡಿದ್ದೀರಾ? ಒಂದ್ ಸೆಕೆಂಡ್ ಮೇಡಮ್. ಸೂಪರ್ ಪುಟ್ಟ, ಗಾಡ್ ಬ್ಲೆಸ್ ಯು.
ಅಜ್ಜಿ ರೀತಿಲೇನೆ ಅವ್ರು ಹೇಳ್ದಾಗೆ ಸಮಾಧಾನ ಸಾವಧಾನದ ಪುಟ ನೀವು ನಿಮ್ಮ ಅಜ್ಜಿ ಹೇಳಿದ ಮಾತ್ ಕೇಳಿ ಅವರ ನುಡಿಮುತ್ತುಗಳನ್ನ ಸದಾಕಾಲ ಆಲಿಸಿ ಥ್ಯಾಂಕ್ ಯು ಮೇಡಮ್. ಒಂದ್ ಕ್ಯೂಟ್ ಪುಟದೊಂದಿಗೆ ಬಂದಿದ್ದಾರೆ ಹಿರಮೆಟ್ ಮೇಡಮ್. ಪುಟಾಣಿ ಏನಾರ ಮಾತಾಡುತ್ತಾ ಕೇಳೋಣ. ಮತ್ತೆ ಮಾಸ್ಟರ್ಸ್ ಇಲ್ಲಿ ಇನ್ನೆಷ್ಟು ಮಾಸ್ಟರ್ಸ್ ಇದ್ದೀರಾ ಗೊತ್ತಾಗ್ತಾ ಇಲ್ಲ. ಹ್ಯಾಂಡ್ ರೈಸ್ ಎಲ್ರದ್ದು ಇದೆ. ಇನ್ನೊಂದು 10 ಮಿನಿಟ್ಸ್ ಕಾರ್ಯಕ್ರಮ ಸಂಪನ್ನ ಮಾಡೋಣ. ಯಾಕೆಂದ್ರೆ ಮತ್ತೆ ನಮಗೆ 11:30 ತರಗತಿಲೂ ಅವಕಾಶ ಇದೆ. 3 ಗಂಟೆ ತರಗತಿಲೂ ಇದೆ. ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು. ಅಲ್ಲೂ ಕೂಡ ಅವಕಾಶ ಇದೆ. ಯಾರು ಅಂತ ನನ್ಗೆ ಹ್ಯಾಂಡ್ ರೈಸ್ ಮಾಡ್ಬೇಕು, ಇಲ್ಲ ಹ್ಯಾಂಡ್ ಲೋ ಮಾಡ್ಕೊಬಿಡಿ. ಲಕ್ಷ್ಮೀದೇವಿ ಮೇಡಮ್ಗೆ ಅವಕಾಶ ಸಿಕ್ಕಿದೆ, ಅದು ನೋಡೋಣ. ಮಂಜುಳಾ ಮೇಡಮ್ಗೂ ಸಿಕ್ಕಿದೆ, ಎಲ್ರಿಗೂ ಸಿಕ್ಕಿದೆ. ಎಸ್ ಮೇಡಮ್. ಪಂಡಿತ್ರೆ. ಏನವ ಬೆಳಿಗ್ಗೆಯಿಂದ ಕೂತಿದೀನಿ, ಚಳಿ ಬರೀ ನಿಂದು ಇದೇ ಆಯ್ತಲ್ವಾ, ಮಾತಾಯ್ತು ಧ್ಯಾನ ಆಯ್ತು. ಮೂಲೆ ಕೂತಿದೀನಿ, ಒಂದ್ ಬಿಸಿ ಬಿಸಿ ಕಾಫಿ ಟೀ ಮಾಡ್ಕೊಡ್ವ ನಂಗೆ ಒಂಚೂರು. ಚಳಿ ನಡ್ತಾ ಇದ್ದೀನಿ. ಬರೀ ನಿಮ್ದೇ ಆಯ್ತಲ್ಲ, ಬರೀ ಧ್ಯಾನ ಹಂಗ ಮಾತಾಯ್ತು. ನಾ ಚಳಿ ಮೂಲೆ ನಡ್ತಾ ಕುಂತೀನಿ. ಬಿಸಿ ಬಿಸಿನೇ ಮಾಡ್ಕೊಡುವ ಒಂಚೂರು ಚಳಿ. ಪಂಡಿತ್ರೆ ಈ ಮುದ್ಗುಬಿಗೆ ಕಾಫಿ ಟೀ ಬೇಕಂತೆ. ಒಂದ್ ಕೆಲ್ಸ ಮಾಡಲ್ಲ, ಬೆಳಿಗ್ಗೆ ಎದ್ದೇಳೋಡ್ಗೆ ಕೂತ್ಕೊಂಡ್ಬಿಟ್ಟು ಎಲೆ ಅಡಿಕೆ ಹಾಕೊಂಡು ಇವ್ರ ಜೊತೆ ಮಾತಾಡ್ಕೊಂಡ್ ಕೂತ್ಕೊಳ್ಳುತ್ತೆ. ನೋಡ್ರಿ, ಸರಿಯಾಗಿ ಹೇಳ್ರಿ ನಿಮ್ಮ ಅಮ್ಮಂಗೆ. ಯಾರು ಅಡ್ಗೆ ಮನೆಗ್ ಹೋಗ್ಬೇಡಿ ಅಂತ ಹೇಳಿದ್ದೆ. ಅಮ್ಮ ತೋಳಿ ನೀವು ಅವಳಂಗ ಆಡ್ಕೊಳ್ಳಿ, ಏನ್ ಮಾಡಕ್ ಆಗಲ್ಲ. ಅವಳು ಬಂದಿರೋ ಸೊಸೆ ಅಲ್ವಾ, ಸಿಡ್ಸಿಡ ಅಂತಾನೆ ಇರ್ತಾಳೆ. ಚಳಿಗೆ ಬೆಚ್ಚಿಗೆ ಹಾಕಣವ, ಚಂದಾಗಿರವ ನೋಡವ. ಇನ್ನೊಬ್ರು ಯಾರೋ ಹೇಳ್ತಿರವ ಕಣವ, ಕಮಲಮ್ಮನವ್ರನ್ನೋರು. ಅದೇನ್ ಕಷ್ಟ ಅಂತಿರವ. ಅದ್ ಏನೋ ಕಷ್ಟ, ಬರ್ಬಾರ್ದು ಕಷ್ಟ ನನ್ ಕಷ್ಟ. ನನ್ ಗಂಡ ಹಂಗೇನ್ ಹೇಳ್ತಿರ್ಲ. ಕಷ್ಟ ಮನಸ್ಸಿಗೆ ಬರ್ದೇನೆ ಮರಿಗ್ ಬರ್ತಾನವ. ನೋಡಿ ಮಾತಾಡಕ್ ಬಿಡುತ್ತೇನ, ಕಾಗೆ ಮುತ್ಕಿ ವಟ 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 ಅನ್ನುತ್ತೆ. ಕಾಫಿ ಕೊಟ್ರು ಮಾತಾಡ್ತೀಯಲ್ಲ. ಅಲ್ಲ, ಕಾಫಿ ಕುಡ್ದ್ಮೇಲೆ ಮೈಯೆಲ್ಲ ಬೆಚ್ಚಗೆ ಕಣವ, ಖುಷಿ ಆಯ್ತು. ಅದಕ್ಕೆ ಹೇಳ್ತಿಲ್ವ ಕಮಲಮ್ಮನವ್ರು ಹೇಳ್ತಿಲ್ವ ಕೇರ್ಪಟ್ಟವ್ರು ಕಷ್ಟ ಅಂತ. ಅದ್ ಯಾವ ಸೇವೆ ಕಷ್ಟ ಕಣವ, ನಾವ್ ಅನ್ಭವಿಸ್ಕೊಂಡ್ ಕಷ್ಟಪಟ್ಟಾರ ಅವ್ರು. ನಾವ್ ಏನ್ ಕಷ್ಟಪಟ್ಟಿದ್ವೋ ಗೋಳ್ಪಟ್ಟಿದ್ವೋ ರೇಷ್ ಬಲ್ಲ ಕಣವ. ಕಷ್ಟ ಅಂದ್ರೆ ಏನವ, ಕಷ್ಟ ಮನುಷ್ಯಗ್ ಬರ್ದೆ ಮರಿಗ್ ಬರ್ತಾನವ. ನೀನ್ ಕಮಲ ಅಂದ್ರೆ ನೀನ್ ಕಮಲ ಅಲ್ಲ ಕಣವ, ಕೆಸಲ್ ಹುಟ್ಟದ ಕಮಲ. ಆ ಕಷ್ಟದಲ್ಲೇ ಬೆಳ್ದ್ಯಾ, ಕಮಲದಂಗ್ ಬೆಳ್ದ್ಯಾ ಕಣವ. ಇದೆಲ್ಲಾನು ಸೇರ್ಸ್ಕೊಳ್ಬೇಕು ಕಣವ. ನೋಡಿ ನನ್ ಸೊಸೆ ಹೆಂಗಿದಾರೆ, ನನ್ ಗಂಡ ನನ್ ಅಳಿಯ ಕುಡ್ಕೊಂಡೆ ಅಂತ ಗಲಾಟೆ ಮಾಡ್ತಿದ್ರು. ನಾನು ಎಷ್ಟು ಒಳ್ಳೇದಾಗಿಲ್ವಾ, ಹಂಗೆಲ್ಲ ಒಳ್ಳೆತ ಕಣವ, ಒಳ್ಳೇದ ಕಣವ, ಚಂದಾಗಿರ್ತೆ ಕಣವ. ಅದು ನೀನ್ ಧ್ಯಾನಕ್ ಬಂದಿರ ನೋಡಿ, ಇವಾಗ ಎಲ್ಲ ಒಳ್ಳೇದಾಯ್ತದೆ ಕಣವ. ಕಾರ್ಯಕ್ರಮ ಸಂಪನ್ನ ಮಾಡೋ ಸಮಯದಲ್ಲಿ ಅರಳಿದ ಪ್ರತಿಭೆ, ಆದರೆ ಮುಂದುವರಿಸಲು ಮಧ್ಯಾಹ್ನದ ತರಗತಿಗೆ ಬನ್ನಿ. ಆಯ್ತು ಕಣವ, ಆಯ್ತವ, ನೀ ಹೇಳ್ದಾಗ ಕೇಳ್ತೀನಿ ಕಣವ. ಆಯ್ತತ್ತೆ, ನೀವು ಹೇಳ್ದಂಗ್ ನಾನು ಕೇಳ್ತೀನತ್ತೆ. ಜ್ಞಾನೋದಯ ಆಯ್ತು ಕಣತ್ತೆ. ಆಯ್ತು, ಓಕೆ. ಒಂದಿಬ್ರು ಮಾಸ್ಟರ್ಸ್ ಕೊನೆ ಅವಕಾಶ. ಯಾರು ತಗೊಳ್ಳೋಣ ನೋಡೋಣ, ಯಾರು ತಗೊಳ್ತೀರಾ? ಎಸ್ ಮೇಡಮ್, ಆಪ್ಷನ್. ಪ್ರಿಯಾಂಕಾ ಮೇಡಮ್. ಎಲ್ಲೋದ್ರು ಪ್ರಿಯಾಂಕಾ ಮೇಡಮ್? ಹ್ಯಾಂಡ್ ರೈಸ್ ಮಾಡಿದ್ರು ಅವರು. ಸವಿತಾ ಮೇಡಮ್ ಮಾತಾಡಿ ನೀವು. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ನಮಸ್ತೆ ಅಶ್ವಿನಿ ಮೇಡಮ್, ಯಶೋಧ ಮೇಡಮ್, ಪಂಡಿತ್ ಮೇಡಮ್. ನೀವ್ ಏನ್ರಿ ನಿಮ್ ಪಾತ್ರ, ನಿಮ್ ಆಕ್ಟಿಂಗ್ ನಂಗ್ ಬಾಳ ಇಷ್ಟ ಆಗತ್ತೆ. ಎಷ್ಟ್ ಚಂದ ಮಾಡ್ತೀರಿ ನೀವು. ಮತ್ತೆ ಇನ್ನು ಎಷ್ಟೇ ಒಂದ್ 2-3 ಮಾತ್ ಹೇಳಿರಿ, ವರ್ಡ್ಸ್ ಹೇಳ್ರಿ, ಎಷ್ಟ್ ಚಂದ ಅನಿಸ್ತೈತ್ರಿ ನಿಮ್ ಮಾತುಗಳು. ಏನು ಹೇಳ್ತೀರಿ ನಿಮ್ದು, ಅಷ್ಟು ಒಳ್ಳೆ ಇದು ಹೇಳ್ತೀರಿ. ಮೊದ್ಲೆಲ್ಲ ಒಂದ್ ಕಡೆ ಕುಳಿತಿದ್ರಿ, ಥ್ಯಾಂಕ್ ಯು ರೀ ಮೇಡಮ್. ಕ್ಲಾಸ್ ಬರ್ತಾ ಇರ್ಲಿಲ್ಲ, ಸವಿತವ್ರು ಮಾತಾಡ್ತಾ ಇರ್ಲಿಲ್ಲ. ನಮ್ಮ ಮಾತುಗಳನ್ನ ಇಲ್ಲಿನ ಸುಂದರ ವೇದಿಕೆ ಕಂಡು ಅವರು ಆಕ್ಟಿವೇಶನ್ ಆಗ್ಬಿಟ್ಟಿದಾರೆ ನೋಡಿ. ಹಿಂಗಾಗ್ಬೇಕು ಸವಿತಾ ಮೇಡಮ್ ತರ. ಮಾತಾಡಿ ಒಂದ್ ಹಾಡು ಹೇಳಿ. ಪ್ರಯತ್ನ ಮಾಡ್ತಿದೇವ್ರಿ ಮೇಡಮ್, ನೋಡ್ಬೇಕ್ರಿ ಇನ್ನು ಏನ ಎಲ್ಲಾ ಇಷ್ಟೊತ್ತವರೆಗೆ ಹೇಳಿರಿ ಎಲ್ಲ ಮೇಡಮ್ ಅವರು ಒಳ್ಳೆ ಹಾಡುಗಳು, ಸ್ತೋತ್ರಗಳು ಒಳ್ಳೆ ಚೆನ್ನಾಗಿ ಹೇಳಿದ್ರಿ ಎಲ್ಲರಿಗೆ. ಥ್ಯಾಂಕ್ ಯು ರೀ, ಧನ್ಯವಾದಗಳು ಮೇಡಮ್ ನಿಮ್ಗೆ. ಥ್ಯಾಂಕ್ ಯು ಧನ್ಯವಾದಗಳು. ಇನ್ಯಾರು? ಮಂಜುಳಾ ಮೇಡಮ್ ಏನಾರ ಇದೆಯಾ? ಅನುರಾಧ ಮೇಡಮ್ ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಶಶಿಕಲಾ, ಹೊಸ ಮಾಸ್ಟರ್ ಯಾರಾದ್ರೂ ಇದ್ರೆ ಹ್ಯಾಂಡ್ ರೈಸ್ ಮಾಡಿ. ಇಲ್ಲ ಮಧ್ಯಾಹ್ನ ಅವಕಾಶ ತಗೊಂಡ್ಬಿಡವ ಮಂಜುಳಾ ಮೇಡಮ್, ನಾನು ನೀವು ಇಬ್ರುನು ಏನಂತೀರಾ?
ಓಕೆ ಓಕೆ. ದಯವಿಟ್ಟು ನಿರಾಸೆ ಆಗ್ಬಾರ್ದು, ಏಕೆಂದ್ರೆ ಸಮಯ ಆಗಿದೆ. ನೀವು ಕೂಡ ಅರ್ಥ ಮಾಡ್ಕೊಳ್ತೀರಾ ಅಂತ ಭಾವಿಸ್ತೀನಿ. ಓಕೆ, ನಮ್ ಮಾಸ್ಟರ್ ಅಂದ್ರೆ ಸೂಪರ್, ಹೀಗಿರ್ಬೇಕು. ಎಸ್ ಮಾಸ್ಟರ್ಸ್, ಎಲ್ಲರಿಗೂ ಧನ್ಯವಾದಗಳು. ನಾಳೆ ವಿಶ್ವ ಧ್ಯಾನ ದಿನಾಚರಣೆಗೆ ನಾವೆಲ್ಲರೂ ನಮ್ಮ ಮನೆಗಳಲ್ಲೇ ಕುಳಿತುಕೊಂಡು ಧ್ಯಾನ ಆಚರಣೆ ಮಾಡೋಣ. ಮತ್ತೆ ಸೋಮವಾರದಿಂದ ತಪ್ಪದೆ ಝೂಮ್ ಆನ್ಲೈನ್ ನಲ್ಲಿ ಎಂದಿನಂತೆ ಬೆಳಗ್ಗೆ 5:30ಕ್ಕೆ ಭಾಗವಹಿಸೋಣ. ಅದ್ಭುತವಾದ ಧ್ಯಾನ ಸತ್ಸಂಗ ಮಾಡೋಣ ಅಂತ ಹೇಳ್ತಾ, ಮತ್ತೆ ಬ್ರಹ್ಮ ಮುಹೂರ್ತದ ಧ್ಯಾನಕ್ಕೂ ಕೂಡ ತಪ್ಪಿಸ್ಕೊಳ್ಳೋದು ಬೇಡ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಸಂಪನ್ನ ಮಾಡೋಣ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲಾ ಮಾಸ್ಟರ್ಸ್ಗೂ ತುಂಬಾ ಧನ್ಯವಾದಗಳು. ತುಂಬಾ ಅದ್ಭುತವಾಗಿ ಖುಷಿಯಾಗಿ ಭಾಗವಹಿಸಿದ್ರಿ. ಜೊತೆಗೆ ಇದೇ ರೀತಿ ಈ ಸಂಚಿಕೆ ಮುಂದುವರಿಬೇಕು ಅಂತಂದ್ರೆ ನಿಮ್ಮೆಲ್ಲರ ಭಾಗವಹಿಸುವಿಕೆ ತುಂಬಾ ಅಗತ್ಯವಾಗಿದೆ. ಇದೇ ರೀತಿ ಸಕ್ರಿಯವಾಗಿ ಎಲ್ರೂ ಪಾಲ್ಗೊಳ್ಳೋಣ ಅಂತ ಹೇಳ್ತಾ ಕಾರ್ಯಕ್ರಮ ಸಂಪನ್ನ ಮಾಡೋಣ. ಎಲ್ರಿಗೂ ಮತ್ತೊಮ್ಮೆ ಧನ್ಯವಾದಗಳು, ಕೃತಜ್ಞತೆಗಳು. ಮಹಾವತಾರ್ ಫೌಂಡೇಶನ್ಗೆ, ರಂಗನಾಥ್ ಗುರುಜಿಗೆ. ಥ್ಯಾಂಕ್ ಯು ಆಲ್ ಮಾಸ್ಟರ್ಸ್. ಯಾರು ಬೇಜಾರ್ ಮಾಡ್ಕೋಬೇಡಿ, ಅವಳು ಸ್ವಲ್ಪ ಖಡಕ್ಕು ಶಿಸ್ತಿನ ಸಿಪಾಯಿ, ಟೈಮ್ ಅಂದ್ರೆ ಟೈಮು. ಹಂಗಾಗಿ ನಾನು ಅವಳ ತರನೇ ಪಾಲನೆ ಮಾಡ್ತಾ ಇದ್ದೀನಿ. ಯಾರು ಬೇಜಾರ್ ಮಾಡ್ಕೋಬೇಡಿ. 11:30 ಕ್ಲಾಸಿಗೆ ಜಾಯಿನ್ ಆಗಿ. ಥ್ಯಾಂಕ್ ಯು. ಎಲ್ರು ನಮ್ ತರ ಯಶೋಧ ಮತ್ತೆ ಅಶ್ವಿನಿ ರೀತಿ ಸತಿಪತಿಗಳಾಗಿ ಅನ್ಯೂನ್ಯವಾಗಿ ಬಾಳೋಣ ಅಂತ ಹೇಳ್ತಾ ಕಾರ್ಯಕ್ರಮ ಸಂಪನ್ನ ಮಾಡೋಣ. ಥ್ಯಾಂಕ್ ಯು.